ಪ್ರೋಟಾನ್ ಇದೆ, ನಾವು ಅದನ್ನು ಪ್ರಶ್ನೆಯೇ ಮಾಡೋದಿಲ್ಲ. ಅದನ್ನು ವಿಜ್ಞಾನಿಗಳು ಸೈಂಟಿಸ್ಟ್ ಹೇಳಿದ್ದಾರೆ, ತಪ್ಪಾಗೋದು ಹೇಗಾದ್ರೆ ಸಿಟ್ಟು ಬಂದುಬಿಡ್ತಾರೆ. ಅದು ಏನು ಅಣು ಇದೆ ಪರಮಾಣು ಇದೆ ಅಂತ ಹೇಳಿದ್ದು, ಅದು ಎಲ್ಲಿದೆ ನೋಡಿದ್ಯಾ, ನಾನು ನೋಡಿದ್ರೆ ಏನು ಸೈಂಟಿಸ್ಟ್ ಹೇಳಿದಲ್ವ ಅದು ತಪ್ಪಿರುತ್ತೆ, ನಾನು ಸುಳ್ಳು ಹೇಳ್ತಾರೇನು, ಅರೆ ಎಷ್ಟು ಸಿಟ್ಟು ಬರುತ್ತೆ ನಮಗೆ ಅದನ್ನು ಸುಳ್ಳು ಅಂತ ಹೇಳಿದರೆ. ಆದರೆ ಆತ್ಮದರ್ಶನ ಆಗಿರತಕ್ಕಂಥ ಋಷಿಗಳು ಹೇಳಿದ್ದಾರೆ, ಅದು ತಪ್ಪು ಅಂತ ಹೇಳಿದ್ರೆ ಏನಂತ ಯಾಕೆ ಸಿಟ್ಟು ಬರೋದಿಲ್ಲ ಅಂತ ಹೇಳೋದು. ಮೊದಲು ತಿಳಿದವರು ಹೇಳಿದ್ರ ಬಗ್ಗೆ ಕನ್ವಿಕ್ಷನ್, ಅವರು ತಿಳಿದವರು ಅವ್ರು ಹೇಳಿದ್ದನ್ನು ನಾನು ತಿಳ್ಕೋಬೇಕು. ಅವ್ರಿಗೇನು ಗೊತ್ತಿದೆ, ಅವ್ರು ಹೇಳಿದ್ದನ್ನು ಯಾಕೆ ನಂಬಬೇಕು ಅಂತ. ಯಾರು ಹೀಗೆ ಇನ್ನೊಬ್ಬರನ್ನು ನಿರಾಕರಣೆ ಮಾಡೋದು ಒಂದು ಯುಗೋ ಅಲ್ವಾ, ಮತ್ತೆ ಯುಗೋನೇ ಅದು, ಅವರಿಗೇನು ಗೊತ್ತಿದೆ ಅಂತ ಅನ್ನುವಂಥದ್ದು ಒಂದು ಯುಗೋ. ಈ ಯುಗೋ ಇರುವಷ್ಟು ಕಾಲ ಸತ್ಯ ದರ್ಶನವೇ ಆಗೋದಿಲ್ಲ, ಯಾವ ಸತ್ಯವೂ ಆಗೋದಿಲ್ಲ. ಈ ಒಬ್ಬ ವಿದ್ಯಾರ್ಥಿ ನೀವು ಇಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ನನಗೆ ತೋರಿಸೇ ನಾನು ನಂಬುದಿಲ್ಲ ಅಂತ ಕೂತ್ಕೊಂಡ್ರೆ ಅವನು ಸೈಂಟಿಸ್ಟ್ ಆಗಲಿ ಸಾಧ್ಯ ಉಂಟಾ? ಮೊದಲು ಟೆಕ್ಸ್ಟಲ್ಲಿ ಇದ್ದನ್ನು ತಿಳ್ಕೊಂಡು ಆಮೇಲೆ ಅದು ಉಂಟು ಅನ್ನೋದು ಕನ್ಫರ್ಮ್ ಆಗುತ್ತೆ, ಅದು ಬೇರೆ ವಿಷಯ. ನೀವು ಪರಮಾಣುವನ್ನು ತೋರಿಸ್ಬೇಕು, ಇದನ್ನು ನೀವು ಮೇಷ್ಟ್ರಲ್ಲ. ಆಗ ನೀವು ಶಾಲೆ ಬಿಟ್ಟು ಹೋಗಪ್ಪ ಅಷ್ಟೇ. ಅಯ್ಯೋ ಈ ಸೈಂಟಿಸ್ಟ್ ಆಗೋ ಯೋಗ ಇಲ್ಲ ಈ ಜನ್ಮದಲ್ಲಿ ಅಷ್ಟೇ. ಮೊದಲು ಪ್ರೂವ್ ಮಾಡಿ ತೋರಿಸಿ ಅಂತಂದಾಗ ಹೀಗೆ ಯಾರೂ ಮಾಡುವುದಿಲ್ಲ. ಸತ್ಯವನ್ನು ಮೊದಲು ತೋರಿಸ್ಲಿಕ್ಕೆ ಆಗುವುದಿಲ್ಲ, ಅದು ಅಷ್ಟು ಕಷ್ಟದ ವಿಷಯ. ಅದಕ್ಕೆ ಬೇಕಾದಂಥ ಸಾಧನೆಯೇ ಮಾಡಿದೆ. ಸತ್ಯವನ್ನು ತೋರಿಸ್ರಿ ಅಂದರೆ ಏನು, ತೋರಿಸಬೇಕಾದ ಪ್ರಿಪರೇಷನ್ ಏನಿದೆ, ಅದಕ್ಕೋಸ್ಕರ ಮೊದಲು ಬೇಕಾಗಿರತಕ್ಕಂಥ ಅದನ್ನೇ ಭಕ್ತಿ ಅನ್ನೋದು. ಮೊದಲು ಭಕ್ತಿ ಇರಬೇಕು, ಆದರೆ ಆ ಭಕ್ತಿ ಅನ್ನೋದು ಅಷ್ಟು ದೃಢವಾಗಿರೋದಿಲ್ಲ. ಆ ಭಕ್ತಿ ದೃಢವಾಗುವುದು ಮಹಾತ್ಮ್ಯ ಜ್ಞಾನ ದೃಢವಾದಾಗ ಭಕ್ತಿ ದೃಢ ಆಯಿತು. ಅದರಿಂದ ಮಹಾತ್ಮ್ಯ ಜ್ಞಾನ ಮತ್ತಷ್ಟು ದೃಢವಾಯಿತು, ಭಕ್ತಿ ದೃಢ. ಅದರಿಂದ ಮತ್ತೆ ಭಕ್ತಿ ದೃಢ, ಮತ್ತೆ ಮಹಾತ್ಮ್ಯ ಜ್ಞಾನ ಇನ್ನಷ್ಟು ದೃಢವಾಯಿತು, ಮತ್ತೆ ಆ ಭಕ್ತಿ ಮಹಾತ್ಮ್ಯ ಜ್ಞಾನ ಬೆಳೆದಂತೆ ಭಕ್ತಿ ಬೆಳೆದು ಬೆಳೆದು ಅಖಂಡವಾಗಿ ನಿಲ್ಲಬೇಕು. ಪ್ರಾರಂಭದಲ್ಲಿ ಭಕ್ತಿಯ ಬೇರೆ ಇಲ್ಲದೆ ಇದ್ದರೆ ಆ ಗಿಡ ಬೆಳೆಯೋದೇ ಇಲ್ಲ. ಅದರಿಂದ ಇದನ್ನು ಎಷ್ಟು ಶಾಸ್ತ್ರಶ್ರವಣ, ಎಷ್ಟು ಪಾಂಡಿತ್ಯ, ಎಷ್ಟು ಮನನ ಏನಿದ್ರೂ ಕೂಡ ಅದಕ್ಕೆ ಮೂಲಭೂತವಾಗಿ ಅದರಲ್ಲಿ ಆಸಕ್ತಿ ಮತ್ತು ಇತರತ್ರ ಅನಾಸಕ್ತಿ. ವೈರಾಗ್ಯ ಅಂದರೆ ಅದು ಅದರ ಇತರತ್ರ ಆಸಕ್ತಿ. ಇದರ ಆಸಕ್ತಿಯ ಮುಂದೆ ಈ ಉಳಿದದ್ದು ಯಾವುದೂ ಅಲ್ಲ. ಎಲ್ಲದರಲ್ಲೂ ಆಸಕ್ತಿ ಸ್ವಾಮಿ, ನನಗೆ ಅದರಲ್ಲೂ ಆಸಕ್ತಿ, ಇದರಲ್ಲೂ ಆಸಕ್ತಿ ಅಂದರೆ ಯಾವುದು ಅವನು ಜಾಕ್ ಆಫ್ ಆಲ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಎಲ್ಲದರಲ್ಲೂ ಆಸಕ್ತಿ ಇದೆ, ಯಾವುದಲ್ಲೂ ಪರ್ಫೆಕ್ಟ್ ಅಲ್ಲ. ಹಾಗಾಗಿ ಎಲ್ಲದರಲ್ಲಿಯೂ ಆಸಕ್ತಿ ಇದ್ದರೆ ಒಂದು ವಿಷಯದಲ್ಲಿ ಕೇಂದ್ರೀಕರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದರಲ್ಲಿ ಭಕ್ತಿ, ಆಸಕ್ತಿ, ಇಂಟ್ರೆಸ್ಟ್, ಉಳಿದವುಗಳಲ್ಲಿ ಆ ಪ್ರಮಾಣದಲ್ಲಿ ಇಂಟ್ರೆಸ್ಟ್ ಇರೋದು ಸಾಧ್ಯವೇ ಇಲ್ಲ. ಎಲ್ಲದರಲ್ಲೂ ಈಕ್ವಲ್ ಇಂಟ್ರೆಸ್ಟ್ ಆದರೆ ಎಲ್ಲವೂ ಡಿಸ್ಟ್ರಿಬ್ಯೂಟ್ ಆಗಿ ಹೋಗುತ್ತೆ ಅವನ ಎನರ್ಜಿ, ಯಾವುದೂ ಪರ್ಫೆಕ್ಟ್ ಆಗಿ ತಿಳಿಯೋದಿಲ್ಲ. ಅದನ್ನೇ ವೈರಾಗ್ಯ ಅನ್ನೋದು. ಒಂದು ಕಡೆ ಫುಲ್ಲೆಸ್ಟ್ ಅಟ್ಯಾಚ್ಮೆಂಟ್, ಕಂಪ್ಲೀಟ್ ಅಟ್ಯಾಚ್ಮೆಂಟ್, ಇನ್ನೊಂದು ಕಡೆ ಅಷ್ಟೇ ಅನಾಸಕ್ತಿ. ಅಂದರೆ ಅದು ಬೇಡ ಅಂತ ಬಿಡುವುದಲ್ಲ ಅನಾಸಕ್ತಿ ಅಂದರೆ, ಅದರಲ್ಲಿ ಇದರಂಥ ಆಸಕ್ತಿ ಇಲ್ಲ ಅವನಿಗೆ. ಅದು ಇದೆ ಇರುತ್ತದೆ, ಇದರ ಬಗ್ಗೆ ದ್ವೇಷ ಇಲ್ಲ ಅನ್ನೋದ್ರ ಬಗ್ಗೆ ಆಕ್ರೋಶವೂ ಇಲ್ಲ. ಆ ರೀತಿ ಅದರಲ್ಲಿ ಇರತಕ್ಕ ತಟಸ್ಥತೆ ಮತ್ತು ಇದರಲ್ಲಿ ಇನ್ವಾಲ್ವ್ಮೆಂಟ್, ಇದನ್ನೇ ಜ್ಞಾನ ನಮಗೆ ಕೊಡ್ತಕ್ಕಂಥದ್ದು, ಭಕ್ತಿ ಮತ್ತು ವೈರಾಗ್ಯ. ಈ ಆಸಕ್ತಿ ಮತ್ತು ಅನಾಸಕ್ತಿಗಳನ್ನು ಕೊಡದೇ ಇದ್ದರೆ ಅದು ಜ್ಞಾನವೇ ಅಲ್ಲ. ಅದು ನಾವು ತಿಳ್ಕೊಂಡಿದ್ರೆ ಆಸಕ್ತಿ ಬರಬೇಕಿತ್ತು ಅವನಿಗೆ. ಇದು ಮಹತ್ವ ಗೊತ್ತಾಗಿದ್ರೆ ಇತರತ್ರ ಅನಾಸಕ್ತಿ ಬರಬೇಕು. ಯಾವುದು ಬಹಳ ಮಹತ್ವದ್ದೋ ಅಷ್ಟೇ ಆಸಕ್ತಿ ಅಲ್ಪದಲ್ಲೂ ಉಂಟು ಅಂತಂದರೆ ಅವನಿಗೆ ಜ್ಞಾನವೇ ಇಲ್ಲ ಅಂತ ಇದೆ. ಅದರಿಂದ ಜ್ಞಾನದ ಮುಖ್ಯ ಮುಖವೇ ಭಕ್ತಿ ಮತ್ತು ವೈರಾಗ್ಯ. ಇದು ಮೂರು ಒಟ್ಟಿಗಿದ್ದರೆ ಮಾತ್ರವೇ ಅರಿವು ಬರುತ್ತೆ, ಇಲ್ಲದಿದ್ದರೆ ಅರಿವು ಮೂಡುವುದಿಲ್ಲ. ಭಕ್ತಿ ವೈರಾಗ್ಯ ನಮಗೆ ಬೇಕಪ್ಪ, ಅದು ಬೇಕು, ನಮ್ಗೆ ಬರೀ ಜ್ಞಾನ ಬೇಕು, ಜ್ಞಾನ ಭಕ್ತಿ ವೈರಾಗ್ಯ ಬೇರಬೇಕು. ಅದಕ್ಕೆ ಅಲ್ವಾ ನಮ್ಮ ಪುರೋಹಿತರು ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಸಂಕಲ್ಪ ಮಾಡುವ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾವು ಕೇಳಿಸಿಕೊಳ್ಳಿಲ್ಲ, ಅದು ಮಾಡಲೂ ಇಲ್ಲ. ಅದು ಏನು ಮಾಡ್ಬೇಕು ಹೇಳ್ರಿ. ಅದಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಬರ್ಬೇಕಾದ್ರೆ ಏನು ಮಾಡ್ಬೇಕು ಹೇಳ್ರಿ. ನಾವಿರತೋ ದುಶ್ಚರಿತಾತ್ ನಾಶಾಂತೋ ನಾಸಮಾಹಿತಃ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೇನ ಮಾಪ್ನುಯಾತ್. ಅದಕ್ಕೆ ಅದೇನಂದ್ರೆ ಶಾಂತಃ ದಾಂತಃ ಉಪರತಃ ತಿತಿಕ್ಷು ಸಮಾಹಿತ ಅಂತ. ಸರಿ, ಶಾಂತಃ ಭಗವಂತರಲ್ಲಿ ನಿಷ್ಠೆ ಬೇಕು ಅಂತ ಒಂದಾಯಿತು. ಮೊದಲು ನಿಷ್ಠೆ, ಶ್ರದ್ಧೆ. ಆಮೇಲೆ ದಾಂತಃ, ಅದೇ ಇದು ಒಂದು ಆಸಕ್ತಿ, ಇನ್ನೊಂದು ಅನಾಸಕ್ತಿ. ಭಗವಂತನಲ್ಲಿ ನಿಷ್ಠೆ ಬಂದಾಗ ಈ ಬಾಹ್ಯ ವಿಷಯಗಳಲ್ಲಿ ಅನಾಸಕ್ತಿ, ಅದೇ ದಾಂತಃ. ದಮಃ ಅಂದರೆ ಇಂದ್ರಿಯಗಳ ಕಂಟ್ರೋಲ್, ಇಂದ್ರಿಯ ನಿಗ್ರಹ. ಈ ಕಣ್ಣು ಎಲ್ಲಿಗೋ ಹರಿಯುತ್ತೆ, ಕಿವಿ ಯಾವುದನ್ನೋ ಕೇಳಬೇಕು ಅನಿಸುತ್ತೆ, ನಾಲಿಗೆ ಇನ್ನೊಂದು ರುಚಿ ಕಡೆಗೆ ಹೋಗುತ್ತೆ. ಈ ಒಳಗಿನ ಮನಸ್ಸನ್ನು ಆ ಕಡೆಗೆ ಕೊಡುವುದು ಶಮ, ಭಗವಂತನ ಕಡೆಗೆ ಮನಸ್ಸನ್ನು ಹರಿಯಗೊಡುವುದು ಶಮ. ಅದು ಮನಸ್ಸಲ್ಲಿ ಹರಿಬೇಕಾಗಿದ್ದರೆ ಮನಸ್ಸು ಯಾವಾಗಲೂ ಮನಸ್ಸನ್ನು ಹರಿಸುವಂಥವುಗಳು ಈ ಇಂದ್ರಿಯಗಳು. ಕಣ್ಣು ನೋಡಿದ್ದನ್ನೇ ಮನಸ್ಸು ಬಯಸುವುದು, ಕಿವಿ ಕೇಳಿದ್ದನ್ನೇ ಮನಸ್ಸು ಬಯಸುವುದು. ಅದನ್ನೇ ಮನಸ್ಸಿನ ಕೆಲಸ ಏನಂದರೆ ಈ ಇಂದ್ರಿಯಗಳು ಏನನ್ನು ಫೀಡ್ ಮಾಡಿದವು ಅದನ್ನೇ ಬಯಸ್ತಾ ಇರೋದು. ಆದ್ದರಿಂದ ಈ ಇಂದ್ರಿಯಗಳು ಫೀಡ್ ಮಾಡದಂತೆ ನೋಡಿಕೊಳ್ಬೇಕು. ಅಂದರೆ ಹೊರಗಿನ ಇಂದ್ರಿಯಗಳನ್ನು ಕಣ್ಣು ಅನಪೇಕ್ಷಿತವಾದ ವಿಷಯದ ಕಡೆಗೆ ಹರಿಯದಂತೆ, ಕಿವಿ ಬೇಡವಾದ್ದನ್ನು ಕೇಳದಂತೆ. ಮತ್ತು ಅದು ಕೇಳಬೇಕು,
ಭಗವಂತನ ವಿಷಯ ಕಿವಿ ಕೇಳುವುದಿಲ್ಲ, ನಾ ಏನನ್ನೂ ಕೇಳುವುದಿಲ್ಲ ಅಂತ ಹೇಳಿ ಬಾಗಿಲು ಹಾಕಿ ಕೂತ್ಕೊಂಡೇನು. ಯಾವುದು ಅಪೇಕ್ಷಿತವೋ, ಮನಸ್ಸಿಗೆ ಯಾವುದರ ಕಡೆಗೆ ಆಸಕ್ತಿ ಇದೆಯೋ ಅದನ್ನೇ ಕೇಳುವುದು ಮನಸ್ಸು, ಅದನ್ನೇ ಕಾಣುವುದು ಕಣ್ಣು, ಅದನ್ನೇ ಕೇಳುವುದು ಕಿವಿ. ಈ ರೀತಿ ಆಗುವಂಥ ವ್ಯವಸ್ಥೆ ಆಗಬೇಕಾಗಿದ್ದರೆ ಹೊರಗಿನ ಇಂದ್ರಿಯಗಳ ಮೇಲೆ ನಿಗ್ರಹ ಇರಬೇಕು. ಇಂದ್ರಿಯಗಳು ಹೇಳಿದ ಹಾಗೆ ನಾವು ಕೇಳುವುದಲ್ಲ, ನಾವು ಹೇಳಿದ ಹಾಗೆ ಆ ಇಂದ್ರಿಯಗಳು ಮಾಡುವಂತೆ ಅವುಗಳನ್ನು ಟ್ರೈನ್ ಮಾಡಬೇಕು. ಈ ಹೊರಗಿನ ವಿಷಯಗಳ ಕಡೆಗೆ ಅನಾಸಕ್ತಿಯನ್ನು ಇಂದ್ರಿಯಗಳ ಮೂಲಕ ಬೆಳೆಸುವುದು ದಮ, ಒಳಗಿನ ವಿಷಯದಲ್ಲಿ ಆಸಕ್ತಿಯನ್ನು ಮನಸ್ಸು ಬೆಳೆಸಿಕೊಳ್ಳುವುದು ಶಮ. ಹೀಗೆ ಮೊದಲು ನಾವು ಶಾಂತರಾಗಬೇಕು, ದಾಂತರಾಗಬೇಕು. ಆಮೇಲೆ ಉಪರತಃ. ಉಪರತಃ ಅಂದರೆ ಉಪವಾಸ ಇದ್ದ ಹಾಗೆ. ಉಪರತಿ ಅಂದರೆ ಉಪವಾಸ. ಉಪವಾಸ ಇರಬೇಕು. ಉಪವಾಸ ಇರೋದಂದರೆ ಅಂದರೆ ಏನು? ಹತ್ತಿರ. ಅಂದರೆ ಏನು? ಎತ್ತರವಾದ ವಸ್ತುವಿನ ಹತ್ತಿರದಲ್ಲೇ ಸದಾ ವಾಸ ಮಾಡುವುದು, ಎತ್ತರದಲ್ಲೇ ಇರೋದು, ಕೆಳಕಿಳಿಬಾರದು, ಅಧಃಪಾತ ಆಗಬಾರ್ದು. ಯಾವುದ್ರದ್ದು? ಮನಸ್ಸು ಕುಸಿಯಬಾರ್ದು ಅಂತ. ಮನಸ್ಸು ಕುಸಿಯುವುದು ಅಂದರೆ ಅದು ಕೆಳಕ್ಕೆ ಇಳೀತು ಅಂದರೆ ಬೇಡವಾದ ವಿಷಯಗಳಿಗೆ ಹೋಗೋದು. ಮನಸ್ಸು ಕುಸಿಲಿಕ್ಕೆ ಬಿಡಬಾರ್ದು, ಮನಸ್ಸನ್ನು ಎತ್ತರದಲ್ಲಿ ಎತ್ತಿ ಹಿಡಿಯಬೇಕು ಅಂತ. ಉಪರತಿ ಅಂದರೆ ಎತ್ತರದಲ್ಲಿ ಇರುವ ಆಸಕ್ತಿ. ಮನಸ್ಸನ್ನು ಎತ್ತರದ ಆ ಉನ್ನತವಾದ ವಿಷಯಗಳಲ್ಲಿ ಮನಸ್ಸನ್ನು ಖಾಯಮಾಗಿ ಇರಬಹುದು. ಶ್ರದ್ಧೆ ಉಂಟು, ಆದರೆ ಮನಸ್ಸು ಅಲ್ಲೇ ನಿಲ್ಲೋದಿಲ್ಲ ಸ್ವಾಮಿ ಅಂತ ನೋಡಿ. ಇದು ಶ್ರದ್ಧೆ ಇದೆ ಸರ್ದು, ಮನಸ್ಸು ಅಲ್ಲಿ ನಿಲ್ಲಬೇಕು, ಅಲ್ಲೇ ಎತ್ತರದಲ್ಲೇ ನಿಲ್ಲಬೇಕು, ಅದು ಕೆಳಕ್ಕೆ ಬರಬಾರ್ದು. ಉಪರತಃ. ತಿತಿಕ್ಷು. ಅದಕ್ಕೆ ಏನು ಬೇಕು ಅಂದರೆ ಬಹಳ ತೊಂದರೆಗಳು ಬರ್ತವೆ. ಅಲ್ಲೇ ಇದ್ದುಬಿಡುವುದು ಅಂತಂದರೆ 1000 ವಿಘ್ನಗಳು ಬರ್ತವೆ, ಅವು ವಿರೋಧಗಳು ಬರ್ತವೆ. ಸಮಾಜ ವಿರೋಧಿಸುತ್ತೆ, ನಮ್ಮವರೇ ವಿರೋಧಿಸ್ತಾರೆ. ಏನಿದು ಅರ್ಥ ಇಲ್ಲ, ಇದೆಲ್ಲ ಆಗದ ಹೋಗದ ಕೆಲಸ ಅಂತ ಬೈತಾರೆ. ಇದನ್ನು ಮಾಡ್ಕೊಂಡು ಕಟ್ಟಿಕೊಂಡು ಏನು ಮಾಡ್ತೀಯ ಜೀವನದಲ್ಲಿ ಅಂತಾರೆ. ಅಂತಹ ವಿರೋಧಗಳು ಬರ್ತವೆ. ದ್ವೇಷ ಮಾಡುವವರು ಬರಬಹುದು. ಇವೊಂದು ದೊಡ್ಡ ಅಧ್ಯಾತ್ಮದ ಸೋಗು, ಇದೆಲ್ಲ ನಾಟಕ ಅಂತ ಹೇಳ್ಬೋದು ಜನ. ಬೇಕಾದಷ್ಟು ವಿಧದಿಂದ ಇದಕ್ಕೆ ಪ್ರತಿರೋಧಗಳು ಬರ್ತವೆ. ಇದೆಲ್ಲ ಟೆಸ್ಟ್ ಬಂದಾಗಲೂ ಕೂಡ ತಿತಿಕ್ಷುಹು ಅಂತ, ನೀನು ತಾಳ್ಮೆ ಕಳ್ಕೊಳ್ಳಬೇಡ. ಒನ್ ಮಸ್ಟ್ ಬಿ ಟೆರಿಬಲಿ ಪೇಷಂಟ್ ಅಂತ. ಎಷ್ಟು ತಾಳ್ಮೆ ಇದ್ರೂ ಸಾಲದ ಅಧ್ಯಾತ್ಮದ ಸಾಧನೆಯಲ್ಲಿ. ಯಾಕೆಂದರೆ ತಾಳ್ಮೆ ಗೆಡಿಸುವಂಥ ವಾತಾವರಣವೇ ಸಮಾಜದಲ್ಲಿ ತುಂಬಿರುತ್ತೆ. ಆಗ ಎಂಥ ಪ್ರಸಂಗ ಬಂದರೂ ತಾಳ್ಮೆಗೆಡದೇ ಇರುವಂತಹ ಸ್ಥಿತಿ ತಿತಿಕ್ಷ. ಮನಸ್ಸು ಇಷ್ಟು ತಾಳ್ಮೆಯಿಂದ ಇರಬೇಕು ಅಂದರೆ, ದ್ವೇಷಿಯನ್ನು ಕೂಡ ಅಪರಾಧ ಮಾಡದೇ ಇದ್ದವಂತ, ಅಪರಾಧ ಮಾಡಿದವನ ಮೇಲೆ ಕೂಡ ಕೋಪ ಬಾರದೇ ಇರುವುದು ತಿತಿಕ್ಷ ಅಂತ. ಅವನು ದ್ವೇಷ ಮಾಡಿದವನನ್ನು ಪ್ರತಿಯಾಗಿ ಎಲ್ಲ ನಾನು ಇಷ್ಟು ಅಧ್ಯಾತ್ಮ ಸಾಧನೆ ಮಾಡ್ತೇನೆ, ಅವನು ದ್ವೇಷ ಮಾಡೋದು ಅಂದ್ರೆ ಏನು? ಒಂದು ಕೈ ನೋಡಿ ಬಿಡುವ ಅಂತ ಕಂಡ್ರೆ ಈ ಸಾಧನೆ ಮಾಡಿದ್ದೇನು ಮತ್ತೆ ನಿರಾಕರಿಸ ಸಮಯ. ಆಗ ಕೂಡ ಅವನು ಒಂದು ಕೈ ನೋಡುವಂಥ ಪ್ರವೃತ್ತಿ ಬರಬಾರದು. ಮತ್ತೆ ನೀನು ನಿಜವಾಗಿ ಸಾಧನೆ ಮಾಡುವನಾದರೆ ಅವನು ಹೀಗೆ ತಪ್ಪು ತಿಳುವಳಿಕೆಯಿಂದ ದ್ವೇಷಿಸ್ತಾ ಇದ್ದಾನೆ, ಭಗವಂತ ಅವನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡು. ಅವನಿಗೆ ಒಳ್ಳೆ ಬುದ್ಧಿ ಪಡೆಯುವಂಥ ಯೋಗ್ಯತೆಯವನೇ ಅಲ್ಲದೇ ಇದ್ದರೆ ಹೋಗ್ತಾನೆ, ಅವನಷ್ಟಕ್ಕೆ ಅವನು ಹೋಗ್ತಾನೆ. ನೀನೇನು ಮಾಡಲಿಕ್ಕಿದೆ? ನೀನು ಅವನನ್ನು ಹಾಳ ಹೋಗು ಅಂತ ಹೇಳಿ ಅಂಧಂತಮಸಿಗೆ ಹೋಗಬೇಕಾಗಿಲ್ಲ. ಅವನು ನಿಜವಾಗಿ ಅಂಧಂತಮ ಯೋಗ್ಯ ಆಗಿದ್ದರೆ ದ್ವೇಷ ಮಾಡಿ ಹೋಗ್ತಾನೆ. ಎಲ್ಲೋ ಕಾರಣಾಂತರದಿಂದ ತಾತ್ಕಾಲಿಕವಾಗಿ ದ್ವೇಷ ಬಂದಿದ್ದರೆ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಅಪ್ಪ ಅವನೇನೋ ತಪ್ಪು ತಿಳ್ಕೊಂಡಿದ್ದಾನೆ, ಅವನಿಗೂ ಒಳ್ಳೆ ಬುದ್ಧಿ ಕೊಡು. ಲೋಕ ಸಮಸ್ತ ಸುಖಿನೋ ಭವಂತು ಧಿಯೋ ಯೋ ನಃ ಪ್ರಚೋದಯ. ನಮಗೆಲ್ರಿಗೂ ಒಳ್ಳೆ ಬುದ್ಧಿ ಕೊಡುವಂಥವನ್ನು ಭಗವಂತನ ನಾವು ಜಪ ಮಾಡೋದು. ನನಗೆ ಒಳ್ಳೆ ಬುದ್ಧಿ ಕೊಡು, ನೆರೆಮನೆಯವರೆಲ್ಲ ಹಾಳಾಗಲಿ ಅಂತ ಧ್ಯಾನ ಮಾಡುವಂಥದ್ದು ಜಪ ಇಲ್ಲವೇ ಇಲ್ಲ. ಆದ್ದರಿಂದ ಯಾರು ನನ್ನನ್ನು ದ್ವೇಷ ಮಾಡ್ತಾನೋ ಅವನಿಗೂ ಒಳ್ಳೆ ಬುದ್ಧಿ ಕೊಡು. ಇದು ಉಪರತಿ ತಿತಿಕ್ಷ. ಆಮೇಲೆ ಸಮಾಹಿತ. ಆಗ ಆ ಸ್ಥಿತಿ ಬಂದಾಗ ಯಾರು ನಮಗೆ ವಿರೋಧ ಮಾಡುವವರು, ನಮ್ಮನ್ನು ಟೀಕೆ ಮಾಡುವವರು, ನಮ್ಮನ್ನು ದ್ವೇಷಿಸುವವರ ಬಗ್ಗೆ ಕೂಡ ನಮಗೆ ಆಕ್ರೋಶ ಬಾರದೇ ಇರುವಂಥ ಸ್ಥಿತಿ ಒಬ್ಬ ಸಾಧಕನಿಗೆ ಇರಬೇಕು. ಇದರ ಸಾಧನೆಯಲ್ಲಿ ಡಿಸ್ಟರ್ಬ್ ಆಗಿಬಿಡುತ್ತೆ. ಅದಾದಾಗ ಸಮಾಹಿತ ಅಂತ. ಈ ಪ್ರಪಂಚದಲ್ಲಿ ಯಾವ ಏರುಪೇರುಗಳಿಗೂ ಇವನ ಮನಸ್ಸು ಏರುಪೇರು ಆಗುವುದಿಲ್ಲ. ಇಟ್ ಈಸ್ ಸೋ ಸ್ಟಡಿ, ಏನೂ ವಿಚಲವಾಗುವುದಿಲ್ಲ. ಸ್ಥಿರವಾಗಿ ಮನಸ್ಸು ಯಾವ ಹೊರಗಿನ ಜೀವನದ ಏರುಪೇರುಗಳಿಗೆ, ಜೀವನದಲ್ಲಿ ಬೇಕಾದಷ್ಟು ದುಃಖ ಬರ್ಬೋದು, ಸುಖ ಬರ್ಬೋದು, ಸಂಪತ್ತು ಬರ್ಬೋದು, ಬಡತನ ಬರ್ಬೋದು, ಆಪತ್ತು ಬರ್ಬೋದು, ವಿಪತ್ತು ಬರ್ಬೋದು, ಏನು ಬಂದಾಗಲೂ ಇವನ ಮನಸ್ಸು ಏಕರೂಪವಾಗಿ ನಿಶ್ಚಲವಾಗಿ ಇದ್ಬಿಡುತ್ತೆ. ಅದು ಆ ಏರುಪೇರಿಗೆ ರಿಯಾಕ್ಟ್ ಆಗುವುದಿಲ್ಲ. ಇದು ಸಮಾಧಾನ. ಇಂಥ ಒಂದು ಮೆಂಟಲ್ ಸ್ಟೇಜ್ ಇದು ಮನಸ್ಸಿನ ಹೈಯೆಸ್ಟ್ ಸ್ಟೇಜು. ಮನಸ್ಸು ಎಂಥ ಬಾಹ್ಯ ಪರಿಣಾಮಗಳಿಗೂ ಕೂಡ ವಿಕಾರಕ್ಕೆ ಒಳಗಾಗದೆ ಸ್ಥಿರವಾಗಿ ನಿಂತು ಬಿಡುತ್ತೆ. ಎಲ್ಲವನ್ನೂ ನೋಡಿಯೂ ಕೂಡ ಯಾವುದು ಆಗಬೇಕೋ ಆಗ್ತಾ ಇದೆ ಅಷ್ಟೇ. ಬಿ ಸ್ಪೆಕ್ಟೇಟರ್. ನಾಟಕದಲ್ಲಿ ದೃಶ್ಯಗಳನ್ನು ನೋಡ್ತಾ ಯಾವ ದೃಶ್ಯಕ್ಕೂ ನಾವು ಹಾರದೆ, ಕುಗ್ಗದೆ, ಕುಸಿಯದೆ ಎಲ್ಲವನ್ನೂ ನೋಡಿ ಎಂಜಾಯ್ ಮಾಡ್ತಾ ಇರ್ತೇವಲ್ಲ, ಹಾಗೆ ಪ್ರೇಕ್ಷಕನಾಗಿ ಅದನ್ನು ನೋಡಿ ಮನಸ್ಸು ಆನಂದವಾಗಿದ್ದು ಬಿಡ್ತದೆ. ಎಂಥ ದುರಂತವನ್ನು ಆನಂದವಾಗಿ ಅನುಭವಿಸುವಂಥ ಒಂದು ಸ್ಥಿತಿಗೆ ಬರಬೇಕು ಮನಸ್ಸು ಅಂತ. ಇದೆಲ್ಲ ಹೇಳಿದಷ್ಟು ಸುಲಭದ ಸಂಗತಿಗಳಲ್ಲ, ಆದರೆ ಮನಸ್ಸು ನಿಜವಾಗಿ ಮುಟ್ಟಬೇಕಾದ ಸ್ಥಿತಿ. ಯಾವ ಪ್ರಸಂಗ ಬಂದರೂ ಕೂಡ ಅದನ್ನು ಆನಂದವಾಗಿ
ಮನಸ್ಸಿನ ಮೇಲೆ ಏನೂ ಪರಿಣಾಮವಾಗದೆ ಅದು ನಿಷ್ಕಳಂಕವಾಗಿ ಮನಸ್ಸು ಸ್ವಚ್ಛವಾಗಿ ಅದನ್ನು ಆ್ಯಸ್ ಇಟ್ ಈಸ್ ಗ್ರಹಣ ಮಾಡಿ ಸ್ತಬ್ಧವಾಗಿ ಕೂತು ಬಿಡಬೇಕು. ಇದು ಸಮಾಧಾನ. ಅದರಿಂದ ಮತ್ತೊಂದು ಸಮಾಧಾನ ಇದೆ, ಸಮ್ಯಕ್ ಆಧಾನ. ಮನಸ್ಸು ಭಗವಂತನಲ್ಲೇ ಇದ್ದು ಬಿಡೋದು. ಆಮೇಲೆ ಮತ್ತು ಇತ್ತ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮನಸ್ಸಿಗೆ. ಈ ರೀತಿ ಸಾಧನೆಯ ಹಂತಗಳನ್ನು ಬಳಸಿಕೊಳ್ಬೇಕು. ಹೀಗೆ ಮಾಡಿ ಆತ್ಮನ್ಯೇವ ಆತ್ಮಾನಂ ಪಶ್ಯೇತ್, ನಿನ್ನ ಒಳಗೆ ಇರುವ ಭಗವಂತನನ್ನು ಕಾಣಬೇಕು ಅಂತಾರೆ. ಅದನ್ನೆಲ್ಲ ಹೇಳ್ತಾರೆ ನೋಡಿ. ಶಾಂತಃ ಅನ್ನೋದಕ್ಕೆ ಇಲ್ಲಿ ಒಂದು ಹೊಸ ಅರ್ಥ ಹೇಳ್ತಾರೆ. ಏನು ಅಂದರೆ ನಾವಿರತೋ ದುಶ್ಚರಿತಾತ್ ದಾಂತಃ. ಶಾಂತಃ ದಾಂತಃ ಅಂದ್ರೇನು? ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಅಲ್ಲಿ ಹೇಳಿದರು. ಮನಸ್ಸನ್ನು ಭಗವಂತನಲ್ಲಿ ಇಡಬೇಕು. ಅದಕ್ಕೋಸ್ಕರ ನಮ್ಮ ಮನಸ್ಸನ್ನು ಹೊರಗಡೆಗೆ ಸೆಳೆಯುವ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು. ದಾಂತಃ ಅದನ್ನು ಹೇಳಿದರು. ನಾವಿರತೋ ದುಶ್ಚರಿತಾತ್ ಅಂತ ಮೊದಲು ಹೇಳಿದರು. ಮನಸ್ಸನ್ನು ಹೊರಕ್ಕೆ ಎಳೆಯುವ ಇಂದ್ರಿಯಗಳಿಗೆ ವಶವಾಗುವುದು ಅಂದರೆ ಅದರಿಂದ ಮಾಡಬಾರದು ಕೆಲಸ, ನೋಡಬಾರದನ್ನು ನೋಡ್ತೇನೆ, ಕೇಳಬಾರದನ್ನು ಕೇಳ್ತೇನೆ, ಮಾಡಬಾರದನ್ನು ಮಾಡ್ತೇನೆ, ಎಲ್ಲ ತಿನ್ನಬಾರದನ್ನು ತಿಂತೇನೆ, ಎಲ್ಲ ಮಾಡಬಾರದ ಅಕ್ರಿಯೆ ಅಥವಾ ಅಧರ್ಮ, ಅಕರ್ಮ, ಅಕರ್ತವ್ಯಗಳು ಆಗುವುದಕ್ಕೆ ಕಾರಣ ನಮ್ಮ ಇಂದ್ರಿಯಗಳು ಹೊರಕ್ಕೆ ಎಳೆಯುತ್ತವೆ. ನಾವು ಅವು ಹೇಳಿದ ಹಾಗೆ ಕೇಳ್ತೇವೆ. ಅದು ಮೊದಲು ದುಶ್ಚರಿತಾತ್ ವಿರತಃ ಯದಾ ಯಾವತ್ತು ನಭವತಿ. ಇಂಥ ದುಶ್ಚರಿತಗಳಿಂದ ನಾವು ನಮ್ಮನ್ನು ದೂರ ಇಡುವ ತನಕ, ನಾವು ಇದರಲ್ಲೇ ಮಾಡಬಾರದ ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗಿರುವ ತನಕ ಮನಸ್ಸು ಭಗವಂತನ ಕಡೆಗೆ ಧ್ಯಾನಕ್ಕೆ ಹರಿಯುವುದಿಲ್ಲ, ಮನಸ್ಸು ಸ್ಥಿರವಾಗಿ ನಿಲ್ಲುವುದಿಲ್ಲ. ಅದರಿಂದ ಮೊದಲು ದುಶ್ಚರಿತೆಗಳಿಂದ ನಾವು ನಮ್ಮನ್ನು ದೂರ ಇಡಬೇಕು. ದುಶ್ಚರಿತೆಗಳು ಅಂತಂದರೆ ಯಾವುದು ಅಂತ ಅದಕ್ಕೆ ಪಟ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಯಾವುದು ದುಶ್ಚರಿತೆ, ಯಾವುದು ಸುಚರಿತೆ, ಇದರಿಂದಲೇ ಬಹಳ ಗೊಂದಲಗಳಾಗ್ತವೆ. ಚರಿತ ಅಂತಂದರೆ ಚರಣಂ, ಬರೇ ನಮ್ಮ ಕ್ರಿಯೆ, ದೇಹದ ಮೂಲಕ ಆಗತಕ್ಕಂಥ ಕ್ರಿಯೆಗೆ ಚರಿತ ಅಂತ ಹೇಳೋದು. ಅದು ಕೆಲವು ಒಳ್ಳೆಯ ಚರಿತ, ಕೆಲವು ಕೆಟ್ಟ ಚರಿತ. ಅಂದರೆ ಪಾಪ ಸಾಧನವಾದ್ದೆಲ್ಲ ದುಶ್ಚರಿತ, ಪುಣ್ಯ ಸಾಧನವಾದ್ದೆಲ್ಲ ಸುಚರಿತ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಆದರೆ ಯಾವುದು ದುಶ್ಚರಿತ, ಯಾವುದು ಸುಚರಿತ ಅನ್ನೋದನ್ನು ಒಂದು ಶಾಸ್ತ್ರಕಾರರು ಪಟ್ಟಿ ಮಾಡಿ ಇಷ್ಟೆಲ್ಲ ದುಶ್ಚರಿತ, ಇಷ್ಟೆಲ್ಲ ಸುಚರಿತ ಅಂತ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಅದು ದೇಶಭೇದ, ಕಾಲಭೇದ, ವ್ಯಕ್ತಿಭೇದದಿಂದ ಚರಿತ ಬೇರೆ ಆಗತ್ತೆ. ಯಾವುದೋ ಒಂದು ಕಾಲದಲ್ಲಿ ಸುಚರಿತ ಆದದ್ದು ಇನ್ನೊಂದು ಕಾಲದಲ್ಲಿ ದುಶ್ಚರಿತ ಆಗಬಹುದು. ಒಬ್ಬನಿಗೆ ಸುಚರಿತ ಆದದ್ದು ಇನ್ನೊಬ್ಬನಿಗೆ ದುಶ್ಚರಿತ ಆಗಬಹುದು. ಅದರಿಂದ ಇಂಥದ್ದು ದುಶ್ಚರಿತ, ಇಂಥದ್ದು ಸುಚರಿತ ಅಂತ ಪಟ್ಟಿ ಮಾಡಲಿಕ್ಕೆ ಬರುವುದಿಲ್ಲ. ಈ ಉದಾಹರಣೆಗೆ, ಗೃಹಸ್ಥನಿಗೆ ಸುಚರಿತ ಆದದ್ದು ಸನ್ಯಾಸಿಗೆ ದುಶ್ಚರಿತ. ಸ್ತ್ರೀಯ ಜೊತೆಗೆ ದಾಂಪತ್ಯ ಜೀವನ ಗೃಹಸ್ಥನಿಗೆ ಸುಚರಿತ, ಅದು ದುಶ್ಚರಿತ ಅಲ್ಲ. ಆದರೆ ಅದು ಸುಚರಿತ ಅಲ್ವಾ, ನಾವು ಯಾಕೆ ಮಾಡಬಾರ್ದು ಅಂತ ಒಬ್ಬ ಸನ್ಯಾಸಿ ಕೇಳಿದರೆ, ಅದು ಸನ್ಯಾಸಿಗೆ ಅಂದರೆ ಒಬ್ಬ ವ್ಯಕ್ತಿಗೆ ದುಶ್ಚರಿತ, ಇನ್ನೊಬ್ಬನಿಗೆ ಅದು ಒಬ್ಬನಿಗೆ ಸುಚರಿತ ಆದದ್ದು ಇನ್ನೊಬ್ಬನಿಗೆ ದುಶ್ಚರಿತ ಆಗಬಹುದು. ಹಾಗಾದರೆ ಆಯಾ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಅವನ ಸುಚರಿತ ದುಶ್ಚರಿತಗಳ ತೀರ್ಮಾನ ಆಗುವುದು. ಅಂದರೆ ಸ್ಥೂಲವಾಗಿ ಹೇಳಬಹುದು, ಕರಾರುವಾಕ್ಕಾಗಿ ಇದು ದುಶ್ಚರಿತ, ಇದು ಸುಚರಿತ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾವುದೂ ದುಶ್ಚರಿತ ಆಗಬಹುದು, ಯಾವುದೂ ಸುಚರಿತ ಆಗಬಹುದು. ಈಗ ಅದರಿಂದ ಕೊಲೆ ಮಾಡುವುದೂ ಕೂಡ, ಭೀಮಸೇನ ಮಹಾಭಾರತ ಯುದ್ಧದಲ್ಲಿ ಲಕ್ಷ ಜನರನ್ನು ಕೊಂದು ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರನಾದ. ದುರ್ಯೋಧನ ಕೊಲ್ಲಬೇಕು ಅಂತ ಬಯಸಿ ಅವನಷ್ಟು ಕೊಲ್ಲಿಕ್ಕೆ ಆಗದಿದ್ದರೂ ಯಥಾಶಕ್ತಿ ಕೊಂದು ಮಹಾಪಾತಕಕ್ಕೆ ಬಲಿಯಾದ. ಹಾಗಾದರೆ ಕೊಲ್ಲುವುದು ಸುಚರಿತ ಆಯಿತು. ಧರ್ಮರಾಜ ಅಶ್ವತ್ಥಾಮ ಹತಃ ಅಂತ ದ್ರೋಣಾಚಾರ್ಯ ಹತ್ರ ಸುಳ್ಳು ಹೇಳಿ ಅವನು ಪುಣ್ಯ ಕಟ್ಟಿಕೊಂಡ. ಸುಳ್ಳು ಹೇಳಿದ್ರಿಂದ ಪಾಪ ಬರಲಿಲ್ಲ. ಸುಳ್ಳು ಹೇಳಿದ್ರಿಂದ ಅಲ್ಲಿ ಸತ್ಯ ಹೇಳಿದ್ರೆ ಪಾಪ ಬರ್ತಿತ್ತು, ಗೊತ್ತಾ? ಅಶ್ವತ್ಥಾಮ ಸಾಯ್ಲಿಲ್ರಿ ಗುರುಗಳೇ, ಅದು ಸುಮ್ಮನೆ ಕೃಷ್ಣನ ಒತ್ತಾಯಕ್ಕೆ ಹೇಳಿದ್ದು, ನಾನು ನಿಜವಾಗಿ ಸಾಯಲಿಲ್ಲ ಅಂತ ಹೋಗಿ ಹೇಳಿದ್ದಾರೆ, ಸತ್ಯ ಹೇಳಿದ ಹಾಗಾಗ್ತಿತ್ತು, ಪುಣ್ಯ ಬರ್ತಿತ್ತು. ಯಾವುದು ಪುಣ್ಯ ಯಾವುದು ಪಾಪ ಯೋಚನೆ ಮಾಡಿ. ಹಾಗೆ ಹೇಳಿದರೆ ದ್ರೋಣಾಚಾರ್ಯರು ಮತ್ತಷ್ಟು ಘೋರವಾಗಿ ಯುದ್ಧ ಮಾಡ್ತಿದ್ರು, ಮತ್ತಷ್ಟು ಘೋರವಾಗಿ ಯುದ್ಧ ಮಾಡಿ ಮತ್ತಷ್ಟು ಕೊಲೆ ಮಾಡ್ತಿದ್ರು. ಹಾಗಾದ್ರೆ ದ್ರೋಣಾಚಾರ್ಯರು ದೊಡ್ಡ ಕೊಲೆಗಳಿಗಾಗಿ ಮಹಾಪಾತಕಿಯಾಗಿ ಸಾಯ್ತಿದ್ರು. ದ್ರೋಣಾಚಾರ್ಯರನ್ನು ಮಹಾಪಾತಕಿಯಾಗದಂತೆ ಮಾಡಿದ್ದು ಧರ್ಮರಾಜನ ಈ ಸುಳ್ಳು. ಆದ್ದರಿಂದ ಗುರುಗಳನ್ನು ಪಾತಕದಿಂದ ಪಾರು ಮಾಡಿದ ಪುಣ್ಯ ಬಂತವನಿಗೆ. ಅವರು ಇಷ್ಟು ಆವೇಶದಲ್ಲಿ, ಕ್ಷಾತ್ರ ಆವೇಶದಲ್ಲಿ ತನ್ನ ಎಲ್ಲ ಬ್ರಹ್ಮಜ್ಞಾನವನ್ನು ಮರೆತು ಕಗ್ಗೊಲೆಯಲ್ಲಿ ಇಳಿದು ಬಿಟ್ಟಿದ್ದು. ಅವರನ್ನು ಅದನ್ನು ಪಾರು ಮಾಡಿದಂಥ ಪುಣ್ಯ ಬಂತು. ಹಾಗಾಗಿ ಯಾವ ಕಾಂಟೆಕ್ಸ್ನಲ್ಲಿ ಯಾವುದು ಏನಾಗುತ್ತೆ ಅಂತ ಹೇಳಿ ನೀವು ಸುಳ್ಳು ಹೇಳಿ ಪುಣ್ಯ ಕಟ್ಟಿಕೊಳ್ಬಹುದು, ಸತ್ಯ ಹೇಳಿ ಪಾಪ ಕಟ್ಟಿಕೊಳ್ಳಬಹುದು. ಇದು ಅದರಿಂದ ಹೇಳಿದರೆ ಸುಳ್ಳು ಮತ್ತು ಸತ್ಯ ಅಥವಾ ಧರ್ಮ ಅಧರ್ಮಗಳನ್ನು ಪಟ್ಟಿ ಮಾಡಿ ಇದು ಧರ್ಮವೇ ಒಂದು. ಅದರದಕ್ಕೆ ಏನು ಕೊನೆಗೆ ಏನು, ಹಾಗಾದ್ರೆ ಏನಾಯಿತು? ಯಾವ ಭಾವದಿಂದ ನೀವು ಹೇಳಿದಿರಿ ಅದರಿಂದ ಫಲ ಅಂತಲೇ ಆಗೋಯ್ತು. ಈಗ ಪುನಃ ಮತ್ತೆ ಭಾವಕ್ಕೆ ಬಂತು, ಧರ್ಮ ಅಧರ್ಮ ಯಾವುದು ಅನ್ನುವಂಥದ್ದು. ಆ ಭಾವ ಇಲ್ಲದ ಹೊರಗಿನ ಬರಿಯ ಆಚರಣೆ ಸುಚರಿತವೂ ಅಲ್ಲ ದುಶ್ಚರಿತವಲ್ಲ. ಹೊರಗಿನ ಆಚರಣೆ, ಆ್ಯಕ್ಷನ್ ಈಸ್ ಮಿಯರ್ ಆ್ಯಕ್ಷನ್, ಇಟ್ ಈಸ್ ನೈದರ್ ಪುಣ್ಯಂ ನಾರ್ ಪಾಪಂ.
ಆ ಆ್ಯಕ್ಷನ್ನಿನ ಹಿಂದೆ ಇರತಕ್ಕಂಥ ಭಾವ ಶುದ್ಧವಾಗಿದ್ದರೆ ಅದು ಪುಣ್ಯವಾಯಿತು, ಅದರ ಹಿಂದೆ ಇರತಕ್ಕ ಭಾವ ಅಶುದ್ಧವಾಗಿದ್ದರೆ ಅದು ಪಾಪವಾಯಿತು. ಆದ್ದರಿಂದ ಹಾಗಾದರೆ ಏನು ಪಾಪ ಪುಣ್ಯಕ್ಕೆ ಡೆಫಿನೇಷನೇ ಇಲ್ವೋ? ನಾವೇ ನಮ್ಗೆ ಬೇಕಾದ್ದನ್ನು ಪಾಪ ನಮ್ಮನ್ನು ಬೇಕಾದ್ರೆ ಬೇಡೋ ಅದನ್ನು ಪಾಪ ಪುಣ್ಯ ಅಂತ ತೀರ್ಮಾನ ಮಾಡಿಬಿಡೋದು ಅಂದರೆ ಅದಕ್ಕೆ ಒಂದೇ ಒಂದು ಡೆಫಿನೇಷನ್ ಇರೋದು. ಏನು? ಅದು ಆಚಾರ್ಯರು ಹೇಳಿದ್ದು, ವಿಷ್ಣು ಭಕ್ತಿ ಪರೋ ಧರ್ಮ ಅಧರ್ಮ ತದ್ವಿಪರ್ಯಯ ಅಂತ. ಮತ್ತೆ ಅದೇ ನಮಗೆ ಬೇಕಾದ್ದೇನು? ಭಗವಂತನಲ್ಲಿ ನಿಷ್ಠೆ ಅಲ್ವಾ? ಅವ್ರು ಹೇಳಿದ್ದೇನು, ಭಗವಂತನಲ್ಲಿ ನಿಷ್ಠೆಯನ್ನು ಬೆಳೆಸಿಕೋ, ಇಲ್ಲದೇ ಇದ್ದರೆ ಅವನಲ್ಲಿ ಶ್ರದ್ಧೆ ಇಡು, ಅವನನ್ನು ನಂಬು, ಇಲ್ಲದೇ ಇದ್ದರೆ ಯಾವ ಶ್ರವಣ ಮನನ ಯಾವ ಪಾಂಡಿತ್ಯ ಉಪಯೋಗಗೊಳ್ಳುವುದಿಲ್ಲ ಅಂತ. ಹಾಗಾದರೆ ನಾವು ಮಾಡುವಂಥ ಕ್ರಿಯೆ, ಆ ಕ್ರಿಯೆ ಹಿಂದೆ ಯಾರ ಹತ್ರ ಯಾವ ಧರ್ಮಶಾಸ್ತ್ರ ಪಂಡಿತರ ಹತ್ರ ಕೇಳಿದರೆ ಗೊತ್ತಾಗೋದಿಲ್ಲ ಇದಕ್ಕೆ ಉತ್ತರ. ಯಾಕೆಂದ್ರೆ ನಮ್ಮ ಭಾವ ಎಂಥದ್ದು ನಮಗೆ ಗೊತ್ತಿರೋದು, ಪಂಡಿತರಿಗೆ ಏನು ಗೊತ್ತಿರುತ್ತೆ. ಆದ್ದರಿಂದ ನಾನು ಮಾಡತಕ್ಕ ಈ ಕ್ರಿಯೆಯ ಹಿಂದೆ ಈ ಕ್ರಿಯೆ ನನ್ನನ್ನು ಭಗವಂತನ ಎಡೆಗೆ ಒಯ್ಯುವಂಥದ್ದೋ ಅಥವಾ ಆಪೋಸಿಟ್ ಡೈರೆಕ್ಷನ್ ಒಯ್ಯುವಂಥದ್ದೋ ಅಂತ ನೀನೇ ವಿಚಾರ ಮಾಡು. ಯಾವ ಕ್ರಿಯೆ ನಿನ್ನನ್ನು ಭಗವಂತನ ಹತ್ತಿರಕ್ಕೆ ಒಯ್ಯುವಂಥದೋ ಅದು ಎಲ್ಲವೂ ಧರ್ಮ ಅಷ್ಟೇ. ಅದು ಸತ್ಯ ಹೇಳುವುದರಿಂದ ಭಗವಂತನ ಹತ್ತಿರಕ್ಕೆ ಹೋಗಲು ಸತ್ಯ ಹೇಳುವುದು ಧರ್ಮ. ಸುಳ್ಳು ಹೇಳಿದ್ರಿಂದ, ಯಾಕೆಂದರೆ ಕೃಷ್ಣ ಹೇಳಿದ ಅಶ್ವತ್ಥಾಮ ಸತ್ತ ಅಂತ ಹೇಳುವಂತ, ಸುಳ್ಳು ಹೇಳಿದ್ರಿಂದ ಕೃಷ್ಣನಿಗೆ ಹತ್ತಿರ ಆದ, ಸತ್ಯ ಹೇಳಿದ್ರೆ ಭಗವಂತನಿಂದ ದೂರ ಹೋಗ್ತಿದ್ದ ಧರ್ಮರಾಜ. ಯಾವ ಕ್ರಿಯೆ ನಮ್ಮನ್ನು ಭಗವಂತನ ಹತ್ತಿರಕ್ಕೆ ಒಯ್ಯುತ್ತೋ ಅದೆಲ್ಲವೂ ಧರ್ಮ. ಯಾವ ಕ್ರಿಯೆ ನಮ್ಮನ್ನು ಭಗವಂತನಿಂದ ಮರೆವಿನತ್ತ, ಭಗವಂತನನ್ನು ಮರೆಯುವುದಕ್ಕೆ, ಭಗವಂತನಿಂದ ದೂರ ಹೋಗೋದಕ್ಕೆ ಸಾಧನವಾಗುತ್ತೋ ಅದು ಅಧರ್ಮ. ಇಷ್ಟೇ ಧರ್ಮದ ನಿರ್ಣಯ ಬಿಟ್ಟು ಖಚಿತವಾಗಿ ಇದು ಧರ್ಮ ಇದು ಅಧರ್ಮ ಅಂತ ಪಟ್ಟಿ ಮಾಡಲಿಕ್ಕೇ ಇಲ್ಲ. ಯಾವುದೂ ಧರ್ಮ ಆಗಬಹುದು, ಯಾವುದೂ ಅಧರ್ಮ ಆಗಬಹುದು. ಆ ರೀತಿ ಮಾಡಿದ ಧರ್ಮೋ ಭವತಿ ಅಧರ್ಮೋಪಿ. ಧರ್ಮವು ಭಗವಂತನ ಪ್ರಜ್ಞೆ ಇದ್ದು ಇದು ಭಗವಂತನಿಗೆ ಅನುಗುಣವಾಗಿರುತ್ತೆ, ಭಗವತ್ ಸಂಕಲ್ಪಕ್ಕೆ ಅನುಗುಣವಾದ, ಇದರಿಂದ ನಾನು ಭಗವಂತನ ಸಮೀಪಕ್ಕೆ ಹೋಗ್ತೇನೆ ಅಂತ ತಿಳ್ಕೊಂಡು ಮಾಡಿದ ಕೊಲೆಯೂ ಧರ್ಮ. ಆದರೆ ಸ್ವಾರ್ಥದಿಂದ ಭಗವಂತನ ಎಚ್ಚರ ಇಲ್ಲದೆ ಅವನನ್ನು ಕೊಲ್ಲಬೇಕು, ಅವನ ದುಡ್ಡೆಲ್ಲ ನಾನು ಇಟ್ಟುಕೊಂಡು ನಾನು ಶ್ರೀಮಂತ ಆಗಬೇಕು, ಅವನು ನಿರ್ವಂಶ ಆಗಬೇಕು ಅನ್ನುವಂತಹ ಮಾಡಿದ ಕೊಲೆ ಅದು ಅಧರ್ಮ ಆಗಿಬಿಡುತ್ತೆ. ಹಾಗಂದ ಯಾವುದೂ ಧರ್ಮ ಆಗಬಹುದು, ಯಾವುದೂ ಅಧರ್ಮ ಆಗಬಹುದು. ಅದರ ಹಿಂದೆ ಭಗವತ್ ಪ್ರಜ್ಞೆಗೆ ಯಾವುದು ಹತ್ತಿರವಾಗಿದೆ, ಯಾವುದು ಭಗವತ್ ಪ್ರಜ್ಞೆಯಿಂದ ನಮ್ಮನ್ನು ದೂರ ಒಯ್ಯುತ್ತೆ ಅನ್ನುವಂತಹ ಎಚ್ಚರ ಮಾತ್ರ ಬಹಳ ಮುಖ್ಯ. ಇದು ಇಲ್ಲದೆ ಶಾಸ್ತ್ರ ಓದಿಯೂ ಅಧರ್ಮ ಮಾಡಬಹುದು, ಶಾಸ್ತ್ರ ಓದದೆ ಬರೇ ಲೌಕಿಕದಲ್ಲಿ ಜೀವನ ಮಾಡಿಯೂ ಧರ್ಮವನ್ನು ಸಂಪಾದಿಸಬಹುದು. ಭಾವ ಇದು ಭಾವದಲ್ಲಿರತಕ್ಕಂಥದ್ದು. ಅದರಿಂದಲೇ ಒಂದು ಕಥೆ, ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಒಂದು ಕಥೆ ಹೇಳ್ತಾರೆ. ಅದು ಬೇರೆ ಕಡೆಯೂ ಉಂಟು ಆ ಕಥೆ, ಅವ್ರದ್ದೇನು ಅವರೇ ಸೃಷ್ಟಿ ಮಾಡಿದ ಕಥೆ ಅಲ್ಲ. ಅವರು ಹೇಳ್ತಿದ್ರು ಯಾವಾಗಲೂ, ಒಬ್ಬ ಸನ್ಯಾಸಿ ಮತ್ತು ಒಬ್ಬ ವೇಶ್ಯೆ ಅಕ್ಕಪಕ್ಕದಲ್ಲಿ ಮನೆ ಮಾಡಿ ಇಟ್ಟುಕೊಂಡು ವೇಶ್ಯ ಜೀವನ ಮಾಡ್ತಾ ಇದ್ಲು, ದಿನ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ಲು. ಸನ್ಯಾಸಿ ದಿನ ವೇಶ್ಯೆ ಮನೆಯನ್ನು ನೋಡೋದು, ಎಷ್ಟು ಜನ ಗಿರಾಕಿಗಳು ಬಂದರು, ಓಹೋ ಇವತ್ತು ಎಷ್ಟು ರೂಪಾಯಿ ಸಂಪಾದನೆ ಆಗಿರ್ಬೋದು, ಅಯ್ಯೋ ಅಷ್ಟು ರೂಪಾಯಿ ಅಂದರೆ ಎಷ್ಟು ಪಾಪ ಆಗಿರಬಹುದು, ಇವತ್ತು ಎಷ್ಟು ಪಾಪ ಆಯಿತು, ಈ ನಾಳೆ ಎಷ್ಟು ಪಾಪ. ಅವಳು ಪಾಪವನ್ನು ಲೆಕ್ಕ ಮಾಡ್ತಾ ಕೂತ, ದೇವರ ಗುಣಗಳನ್ನು ಲೆಕ್ಕ ಮಾಡಲಿಲ್ಲ, ಅವನು ಪಾಪವನ್ನು ಲೆಕ್ಕ ಮಾಡ್ತಾ ಕೂತ. ಇವಳು ನನ್ನ ಪ್ರಾರಬ್ಧ ಕರ್ಮ, ನನ್ನ ಬದುಕು ಈ ಗತಿ ಆಯ್ತಲ್ಲ, ನಾನು ಹೀಗೆ ಇದ್ದವರಿಗೆ ಮೈಯೊಡ್ಡಿ ದುಡ್ಡು ಸಂಪಾದಿಸಿ ಬದುಕಬೇಕಾಯ್ತಲ್ಲ ದೇವರೇ ಅಂತ ಇವಳು ವೇಶ್ಯೆ ಸ್ವರ್ಗಕ್ಕೆ ಹೋದ್ಲು, ಸನ್ಯಾಸಿ ನರಕಕ್ಕೆ ಹೋದ ಅಂತಾರೆ. ಏನಂದರೆ ಅಲ್ಲಿ ಕ್ರಿಯೆ ಇವನು ತಪಸ್ಸು ಮಾಡಿದ್ದು, ಅವಳು ವಿಚಾರ ಮಾಡಿದ್ದು. ಆದರೆ ಅವಳ ಮನಸ್ಸು ಅದಕ್ಕೆ ಬಂಡಾಯ ಎದ್ದಿತ್ತು. ತಾನು ಮಾಡತಕ್ಕಂಥ ಒಂದು ವ್ಯಭಿಚಾರದ ಬಗ್ಗೆ ಅವಳ ಮನಸ್ಸು ಇಷ್ಟು ಹೇಸಿಕೊಂಡಿತ್ತು. ಇವನು ಹೊರಗಿನಿಂದ ತಪಸ್ಸು ಮಾಡ್ತಾ ಇದ್ದ, ತಲೆಯೊಳಗೆ ವ್ಯಭಿಚಾರವೇ ತುಂಬಿತ್ತು. ಬರೇ ಯಾವುದು ವೇಶ್ಯೇ ತಲೆಯೊಳಗೆ ತುಂಬಿದ್ಲು. ಭಗವಂತ ಲೆಕ್ಕ ಮಾಡಿದ್ದು ಯಾವುದಂದ್ರೆ, ನೀನು ಹೊರಗಿಂದ ಏನು ಮಾಡಿದ್ರು, ಒಳಗಿಂದ ಏನು ಮಾಡಿದ್ದೆ ಅದು ಮುಖ್ಯ ನನಗೆ ಅಂತ. ಅದಲ್ಲ ದುಶ್ಚರಿತ ಯಾರದ್ದಾಯ್ತು ಇಲ್ಲಿ ನೋಡಿ, ವಿಚಿತ್ರ. ಸನ್ಯಾಸಿದು ದುಶ್ಚರಿತ ಆಯಿತು, ವೇಶ್ಯದು ಸುಚರಿತ ಆಯ್ತು. ಹೇಗಾಯಿತು ಅಂದರೆ ಅವಳು ಏನು ದೈಹಿಕವಾಗಿ ಅನಿವಾರ್ಯವಾಗಿ ಸಾಮಾಜಿಕವಾದ ಒತ್ತಡದಿಂದ ಮಾಡಿದ್ಲೋ ಅದನ್ನು ಅವಳ ಮನಸ್ಸು ಎಂದೂ ಒಪ್ಪಲಿಲ್ಲ. ಭಾಗವತದಲ್ಲಿ ಒಬ್ಬಳು ಪಿಂಗಳ ಅಂತ ಒಬ್ಬಳು ವೇಶ್ಯೆಯ ಕಥೆ ಬರುತ್ತೆ. ಅವಳೇ ಮತ್ತೆ ತ್ರಿಜಟೆಯಾಗಿ ಹುಟ್ಟಿದ್ಲು ಅಂತ ಹೇಳ್ತಾರೆ. ಅವಳು ದೊಡ್ಡ ಸುಭದ್ರೆ, ಅವಳು ಮತ್ತೆ ಬಹಳ ದೊಡ್ಡ ಪುಣ್ಯಜೀವಿ. ಅವಳು ಜೀವನ ಪರ ಮಾಡಿದ ವೇಶ್ಯಾವೃತ್ತಿಯಿಂದ. ಆಶಾ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ, ಅದು ಉದ್ಧವ ಗೀತೆಯಲ್ಲಿ ಬರತಕ್ಕಂಥ ವೇಶ್ಯೆ. ಅವಳು ಜೀವನದಲ್ಲಿ ತನ್ನ ಯೌವನವನ್ನೆಲ್ಲ ವೇಶ್ಯಾವೃತ್ತಿಯಿಂದ ಕಳೆದು ಕಡೆಗೆ ಅವಳ ತೀರ್ಮಾನ ಏನು ಅಂದರೆ, ನಮ್ಮ ಜೀವನವನ್ನು ಹಾಳು ಮಾಡಿದ್ದು ಏನು, ದೊಡ್ಡ ಫಿಲಾಸಫರ್ ಆಗಿಬಿಟ್ಲು ಅವಳು ವೇಶ್ಯೆ. ಯಾಕೆಂದರೆ ನಾನು ಪ್ರತಿ ದಿವಸ ನಿರೀಕ್ಷೆ, ಗಿರಾಕಿಗಳ ನಿರೀಕ್ಷೆ, ಹಗಲು ನಿರೀಕ್ಷೆ, ರಾತ್ರಿ ಕೂಡ ನಿದ್ದೆಗೆಟ್ಟು ಗಿರಾಕಿಗಳ ನಿರೀಕ್ಷೆ. ಯಾವ ದುಡ್ಡಿನ ಆಸೆಗೋಸ್ಕರ ನಿರೀಕ್ಷೆಯಲ್ಲಿ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ. ಹಾಗಾದರೆ ಜೀವನದಲ್ಲಿ ದುಃಖ ಅಂದರೆ ಆಸೆಯೇ ದುಃಖ. ನಾನಿನ್ನು ಯಾವುದನ್ನು ಆಸೆ ಪಡಬಾರದು. ಆಸೆ ಪಡುವುದಿದ್ದರೆ
ಕೇವಲ ಭಗವಂತನಿಗೋಸ್ಕರ ನನ್ನ ಆಸೆ ಮೀಸಲಿರಬೇಕು ಅಂತ ತೀರ್ಮಾನ ಮಾಡಿದ್ಲು. ಮಹಾ ದೊಡ್ಡ ಯೋಗಿನಿ ಆಗಿಬಿಟ್ಲು ಅವಳು. ಅದು ಒಬ್ಬ ಮನುಷ್ಯನನ್ನು ಅವನ ಬಾಹ್ಯಚರ್ಯೆಯಿಂದ ನಾವು ಅಳೆಯುವುದು ಬಹಳ ತಪ್ಪಾಗಿಬಿಡುತ್ತೆ. ಒಬ್ಬ ನೀಚ ವೃತ್ತಿಯಲ್ಲಿರತಕ್ಕಂಥ ಮನುಷ್ಯ ಮಾನಸಿಕವಾಗಿ ಬಹಳ ಎತ್ತರದಲ್ಲಿರ್ತಾನೆ, ಬಹಳ ಸದಾಚಾರ ಸಂಪನ್ನ ದೊಡ್ಡ ವಿದ್ವಾಂಸ, ಧರ್ಮಪೀಠದಲ್ಲಿ ಕೂತು ಸಮಾಜಕ್ಕೆ ಧರ್ಮೋಪದೇಶ ಮಾಡತಕ್ಕಂಥ ಒಬ್ಬ ಮನುಷ್ಯ ಮಾನಸಿಕವಾಗಿ ಬಹಳ ಕೆಳಕ್ಕಿದ್ದು ಬಿಡ್ತಾನೆ. ಭಗವಂತ ನಾವು ಹೊರಗಿನದ್ದನ್ನು ನೋಡ್ತೇವೆ, ಭಗವಂತ ಒಳಗಿನದ್ದನ್ನು ನೋಡ್ತಾನೆ. ಯಾಕಂದ್ರೆ ಇವನು ಒಳಗೆ ಇರೋದು, ಪೂರ ಒಳಗಿದ್ದು ಪೂರ ಗೊತ್ತಾಗ್ಬಿಡುತ್ತೆ ಅವನಿಗೆ. ನಮಗೆ ಒಳಗೆ ಏನು ಅಂತೂ ಗೊತ್ತಿಲ್ಲ, ಹೊರಗಿದ್ದು ನೋಡಿ ನಾವು ಮರಳಾಗ್ತೇವೆ. ನಾವಿರತೋ ದುಶ್ಚರಿತಾತ್ ಅಂದರೆ ಭಾವಶುದ್ಧಿಯನ್ನು. ಮನಸ್ಸು ಭಗವಂತನ ಕಡೆಗೆ ಹೋಗುವಂಥ ಕ್ರಿಯೆಯೆಲ್ಲ ಸುಚರಿತ, ಮನಸ್ಸು ಭಗವಂತನನ್ನು ಮರೆಯುವಂತೆ ಮಾಡುವ ಕ್ರಿಯೆಯೆಲ್ಲ ದುಶ್ಚರಿತ. ಅಂಥ ದುಶ್ಚರಿತದಿಂದ ನೀನು ಉಪರತನಾಗದೆ, ಉಪರತಃ ಅನ್ನೋದಕ್ಕೆ ಅಥವಾ ದಾಂತಹ ಅನ್ನೋದಕ್ಕೆ ಅರ್ಥ ಇದೆ, ಅಂಥ ದುಶ್ಚರಿತದಿಂದ ದೂರನಾಗದೆ ನೀನು ಯಾವ ಶಾಸ್ತ್ರ ಅಧ್ಯಯನ, ಮನನ, ತಪಸ್ಸು, ಧ್ಯಾನ ಏನೂ ಉಪಯೋಗ ಇಲ್ಲ. ನಾ ವಿಶ್ರಿತಃ ದುಶ್ಚರಿತಾತ್ ನ ಅಶಾಂತಃ. ಆಮೇಲೆ ದುಶ್ಚರಿತಗಳಿಂದ ಬಿಟ್ಟು ಸದಾಚಾರ ಸಂಪನ್ನನಾದರೆ ಸಾಕು, ಸಾಲದು. ಮತ್ತು ಮನಸ್ಸು ಭಗವಂತನ ಇಡಬೇಕಪ್ಪ. ಮನಸ್ಸು ಭಗವಂತನ ಹಿಡಿದೆ ಬರೀ ಆಚಾರ ಸಂಪನ್ನ ಏನು ಉಪಯೋಗ ಇಲ್ಲ. ಆ ಆಚಾರದ ಹಿಂದೆ ಭಗವತ್ ಪ್ರಜ್ಞೆ ಬೇಕಲ್ಲ. ಎಲ್ಲ ಅನುಷ್ಠಾನವು ಯಾಕೋಸ್ಕರ? ಕರ್ಮ ಯಾಕೆ? ಕರ್ಮಣ ಜ್ಞಾನಮಾತನೋತಿ. ಭಗವಂತನ ಪ್ರಜ್ಞೆಗೋಸ್ಕರ ನಮ್ಮ ಅನುಷ್ಠಾನ. ಅನುಷ್ಠಾನ ಮಾಡಿಯೂ ಭಗವಂತನ ಪ್ರಜ್ಞೆ ಬಾರದಿದ್ರೆ ಅನುಷ್ಠಾನ ಎಲ್ಲ ವ್ಯರ್ಥ. ಅದಕ್ಕೆ ಅಶಾಂತಃ, ಶಾಂತ ಅಂದರೆ ಭಗವಂತನಲ್ಲಿ ನಿಷ್ಠೆ. ಭಗವಂತನಲ್ಲಿ ಹೊರಗಿನ ಆ ದುಶ್ಚರಿತಗಳಿಂದ ನಿವೃತ್ತಿಯಾಗಿ ಮುಂದಿನ ಸಾಧನೆ ಏನು? ಭಗವಂತನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು. ಯಾರು ಮನಸ್ಸು ಭಗವಂತನಲ್ಲಿ ನಿಷ್ಠೆ ಇಲ್ಲದೆ ಕೇವಲ ಅನುಷ್ಠಾನದಲ್ಲಿರುತ್ತೆ, ಅವನಿಗೂ ಭಗವಂತ ಒಲಿಯುವುದಿಲ್ಲ. ಹಾಗಾದರೆ ಹೊರಗಿನ ದುಶ್ಚರಿತಗಳಿಂದ ಮಾನಸಿಕವಾಗಿ ಬಿಡುಗಡೆಗೊಂಡು ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುವುದು ಎರಡಾಯ್ತು. ಈಗ ಅದೇ ಶಾಂತಃ ದಾಂತಃ ಎರಡು ಅರ್ಥ ಆಯ್ತು. ಆಮೇಲೆ ನಾ ಸಮಾಹಿತ, ಸಮಾಹಿತೋ ಭೂತ್ವ ಅಂತ ಹೇಳಿದ್ರು. ಉಪರತಃ, ಭಗವಂತನಲ್ಲಿ ಮನಸ್ಸನ್ನು ಸಮ್ಯಕ್ ಆಧಾನ, ಭಗವಂತನಲ್ಲಿ ಮನಸ್ಸನ್ನು ಪೂರ್ಣವಾಗಿ ಗಟ್ಟಿಯಾಗಿ ನೆಲೆಗೊಳಿಸಬೇಕು. ನಿಷ್ಠೆ ಇದ್ದರೆ ಸಾಲದು. ನಿಷ್ಠೆ ಬಹಳ ಜನಕ್ಕಿದೆ. ಈಗ ನಮಗೆಲ್ಲ ನಿಷ್ಠೆ ಉಂಟು ಅಂತ ಹೇಳಿ ದೇವರಲ್ಲಿ ನಿಷ್ಠೆ ಇಲ್ಲ ಅಂತ ಹೇಳ್ತಾರೆ ಯಾರಾದ್ರು. ನಮಗೆ ದೇವರಲ್ಲಿ ನಿಷ್ಠೆ ಉಂಟು ಸ್ವಾಮಿ, ಆದರೆ ಏನು ಮಾಡೋದು? ಜಪ ಕೊಡುವ ದೇವ್ರ ನೆನಪು ಬರೋದಿಲ್ಲ. ಇದು ಒಳ್ಳೆ ಕಷ್ಟ. ಅದು ದೇವರಲ್ಲಿ ನಿಷ್ಠೆ ಉಂಟು, ಆದರೆ ಏನು ಮಾಡೋದು? ಜಪ ಮಾಡೋ ದೇವ್ರ ನೆನಪೇ ಬರೋದಿಲ್ಲ ಅಂದರೆ ನಿಷ್ಠೆ ಇದ್ದರೆ ಸಾಲದು. ಭಗವಂತ ಅವನ ಮನಸ್ಸಲ್ಲಿ ನಿಷ್ಠನಾಗಬೇಕು. ನೀನು ಅವನು ನಿಷ್ಠನಾಗಿದ್ದಾನೋ, ಮನಸ್ಸಲ್ಲಿ ಕೂತಿದ್ದಾನೋ ಭಗವಂತ, ಅದು ಸಮಾಧಾನ, ಸಮ್ಯಕ್ ಆಧಾನ. ಮತ್ತು ನಾನು ಹಿಂದೆ ಹೇಳಿದ್ದು ಉಂಟು, ತಿತಿಕ್ಷಾ. ಎಂಥ ಪ್ರಸಂಗದಲ್ಲೂ ಮನಸ್ಸು ಟೆನ್ಷನ್ಗೆ, ಗೊಂದಲಕ್ಕೆ ಒಳಗಾಗದೇ ಇರುವುದು, ಶಾಂತವಾಗಿರುವುದು, ಅದು ಒಂದು. ಆಮೇಲೆ ಭಗವಂತನಲ್ಲಿ ಚೆನ್ನಾಗಿ ಮನಸ್ಸು ನೆಲೆಗೊಳ್ಳುವುದು. ಚೆನ್ನಾಗಿ ನೆಲೆಗೊಂಡಾಗ ಮುಂದಿನದು ತಿತಿಕ್ಷಾ, ನಾಶಾಂತ ಮಾನಸೋ ವಾಪಿ. ಮನಸ್ಸು ಅಶಾಂತವಾಗಬಾರದು. ಅಶಾಂತವಾಗುವುದು ಅಂದರೆ ಗಲಿಬಿಲಿಗೊಳ್ಳುವುದು, ಕ್ಷೋಭೆಗೊಳ್ಳುವುದು. ಯಾರೋ ಒಬ್ಬನು ನಿಂದೆ ಮಾಡಿದ, ಟೀಕೆ ಮಾಡಿದ, ನಮಗೆ ಕ್ಷೋಭೆ ಆಯಿತು. ಅಯ್ಯೋ ಅವನು ಹೀಗೆ ಹೇಳಿಬಿಟ್ನಲ್ಲ, ಏನು ಮಾಡಲಿ? ಕಡೆ ಅವನು ಕರೆಸಿ ಅವನಿಗೆ ಎಕ್ಸ್ಪ್ಲನೇಷನ್. ನೀನು ತಪ್ಪು ತಿಳ್ಕೊಂಡಿದ್ದು, ಹಾಗಲ್ಲ, ನಾನು ಹೀಗೆ ಮಾಡಿ ಅಲ್ಲ. ಅವನು ಹೇಗೆ ತಿಳ್ಕೊಂಡು ನಿಮಗೇನ್ರಿ? ಅವನಿಗೆ ಎಕ್ಸ್ಪ್ಲನೇಷನ್ ಯಾಕೆ ಕೊಡಬೇಕು? ನಾನು ನೀನು ತಿಳ್ಕೊಂಡ ಕೆಟ್ಟ ಮನುಷ್ಯ ಅಲ್ಲ, ನಾನು ಒಳ್ಳೆ ಮನುಷ್ಯ. ಕನ್ವಿನ್ಸ್ ಏನು? ನಾನು ಒಳ್ಳೆ ಮನುಷ್ಯ, ನಿಮಗೆ ಕನ್ವಿನ್ಸ್ ಮಾಡೋದು ಹಾಗೆ? ನಾನು ನೋಡಿ ಅವನು ಇಷ್ಟು ಕೆಟ್ಟವನಿದ್ದಾನೆ, ನನ್ನನ್ನು ಮೋಸ ಮಾಡಲಿಕ್ಕೆ ತಾನು ಒಳ್ಳೆ ಮನುಷ್ಯ ಅಂತ ಮತ್ತೆ ಆರ್ಗ್ಯೂ ಮಾಡ್ತಾನೆ ಬಂದು ಅಂತ. ಮತ್ತು ಅವನು ಮತ್ತಷ್ಟು ಕೆಟ್ಟತನ ಕನ್ಫರ್ಮ್ ಆಯ್ತಲ್ಲಿ. ಅವನು ಹೇಳಿ ಅವನು ತನ್ನ ಸುಭಗತನ ಪ್ರದರ್ಶನ ಮಾಡಲಿಕ್ಕೆ ಬಂದ ನನ್ನ ಹತ್ರ ಅಂತೇನೆ. ಆದ್ದರಿಂದ ಇನ್ನೊಬ್ಬರ ಕಮೆಂಟ್ಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಶಾಂತ ಮಾನಸ ಅಂದರೆ ಯಾವ ಪ್ರಸಂಗದಲ್ಲೂ ಮನಸ್ಸು ಕ್ಷೋಭೆಗೊಳಗಾಗದೇ ಇರುವುದು. ಅದಕ್ಕೆ ಕಾರಣ ಮೊದಲು ಶಾಂತಿ, ಭಗವಂತನಲ್ಲಿ ನಿಷ್ಠೆ. ಶಾಂತಿಯಿಂದ ಮನಃಶಾಂತಿ. ಮನಸ್ಸು ಶಾಂತವಾಗಿರುತ್ತೆ, ಗಡಿಬಿಡಿಗೊಳ್ಳುವುದಿಲ್ಲ, ಕ್ಷೋಭೆಗೊಳ್ಳುವುದಿಲ್ಲ, ಅಪ್ಸೆಟ್ ಆಗುವುದಿಲ್ಲ. ಡೋಂಟ್ ಗೆಟ್ ಅಪ್ಸೆಟ್ ಅಂತ. ಇದು ಬಹಳ ಮಹತ್ವ. ಯಾವ ಸಂದರ್ಭದಲ್ಲೂ ಎಂಥ ಪ್ರತಿಕ್ರಿಯೆ ಬಂದಾಗಲೂ, ಯಾವ ನಿಂದೆ ಅಪವಾದಗಳಿಗೂ ಇದನ್ನೇ ಸಮತ್ವ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನಿಂದಾಪಮಾನ ಇದು ನಿಂದಾ ಸ್ತುತಿಗಳಿಗೆ ಸಮಾನ. ಅದು ಅವನು ತುಲ್ಯ ನಿಂದಾಸ್ತುತಿ. ನಿಂದೆ ಮಾಡಿದರು, ಸ್ತೋತ್ರ ಮಾಡಿದರು. ಮಾನಾಪಮಾನಯೋ ತುಲ್ಯ ಅಂತ ಹೇಳ್ತಾರಲ್ಲ, ಆ ಮಾನ ಅಪಮಾನಗಳಿಗೆ, ನಿಂದಾಸ್ತುತಿಗಳಿಗೆ ಸಮಾನವಾಗಿರುವುದು. ಮನಸ್ಸು ಕ್ಷೋಭೆಗೊಳ್ಳದೇ ಇರತಕ್ಕಂಥ ಸ್ಥಿತಿಯನ್ನು ಮುಟ್ಟಬೇಕು. ಇದು ಅಂಥ ಸ್ಥಿತಿಯನ್ನು ಮುಟ್ಟದೇ ಇದ್ದಾಗ ನ ಪ್ರಜ್ಞಾನೇನ ಏನಮಾಪ್ನುಯಾತ್. ಎಂಥ ಪ್ರಕೃಷ್ಟವಾದ ಜ್ಞಾನ ಇದ್ರೂ ಭಗವಂತ ತಿಳಿಯಿಲ್ಲ ಅಂದರು. ಬರೇ ಜ್ಞಾನ ಅಲ್ಲ, ಪ್ರಜ್ಞಾನ. ಹಿಂದೆ ಪ್ರವಚನ ಹೇಳಿ, ಇಲ್ಲಿ ಪ್ರಜ್ಞಾನ ಭಗವದ್ ವಿಷಯಕವಾಗಿರ್ತಕ್ಕಂಥ ಜ್ಞಾನವೇ ಬಂತು. ಪೂರಾ ಶಾಸ್ತ್ರದಲ್ಲಿ ಓದಿದ ಎಲ್ಲ ಶಾಸ್ತ್ರ ಹೇಳಿದ ಭಗವಂತನ ವಿಷಯಕವಾಗಿರ್ತಕ್ಕ ಜ್ಞಾನ ಎಲ್ಲ ಇದೆ. ಆದರೆ ಮನಃಶಾಂತಿ ಇಲ್ಲ, ಭಗವಂತನ ನಿಷ್ಠೆ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ ಅಂತಾದರೆ ಭಗವದ್ ವಿಷಯಕವಾದ ಜ್ಞಾನದಿಂದಲೂ ಭಗವಂತನ ಅರಿವು ಬರುವುದಿಲ್ಲ.
ಭಗವಂತನನ್ನು ಪಡೆಯುವುದು ಆಪ್ನುಯಾತ್ ಅಂದರೆ ಅಪರೋಕ್ಷ ಜ್ಞಾನ ಮತ್ತು ಭಗವಂತನ ಪ್ರಾಪ್ತಿ ಅಂದರೆ ಮೋಕ್ಷ. ಪರೋಕ್ಷ ಜ್ಞಾನ ಎಷ್ಟು ದೃಢವಾಗಿ ಪರೋಕ್ಷ ಜ್ಞಾನದಲ್ಲಿ ಭಗವಂತನ ವಿಷಯ ತಿಳಿದಿದ್ದರೂ ಕೂಡ ಅದರಲ್ಲಿ ನಿಷ್ಠೆ ಮತ್ತು ದುಶ್ಚರಿತ ವಿರತಿ ಇಲ್ಲದೇ ಇದ್ದವನಿಗೆ, ಅಂದರೆ ಭಕ್ತಿ ಇಲ್ಲದ ಈ ಎಲ್ಲ ಅನುಷ್ಠಾನಗಳು ವ್ಯರ್ಥವಾಗಿಬಿಡುತ್ತವೆ. ಆದ್ದರಿಂದ ಯಾರು ಭಗವಂತನನ್ನು ಪ್ರಜ್ಞಾನೇನ ಏನ ವಾಪ್ನೆಯಾದ ಪ್ರಕೃಷ್ಟವಾದ ಜ್ಞಾನದಿಂದ, ಅವನು ಯಾವುದು ಪ್ರಕೃಷ್ಟವಾದ ಜ್ಞಾನ? ಭಕ್ತಿ ವೈರಾಗ್ಯದಿಂದ ಕೂಡಿದ ಜ್ಞಾನ ಪ್ರಕೃಷ್ಟ ಜ್ಞಾನ. ಅಂದರೆ ಯಾರು ದುಶ್ಚರಿತಾತ್ ನಾವಿರತಃ ಅವನು ಪಡೆಯುವುದಿಲ್ಲ. ಇದೆಲ್ಲ ಇಲ್ಲದೆ ಇದ್ದಾಗ ಪ್ರಜ್ಞಾನೇನ ಏನ ವಾಪ್ನೆಯಾದ, ಪ್ರಕೃಷ್ಟವಾದ ಜ್ಞಾನ ಆಗುವುದೇ ಯಾವಾಗ? ಬರೇ ಜ್ಞಾನದ ಪ್ರಕರ್ಷ ಅಲ್ಲ, ಭಕ್ತಿ ವೈರಾಗ್ಯಗಳಿಂದ ಕೂಡಿದ ಜ್ಞಾನದಿಂದ ಭಗವಂತನನ್ನು ಪಡೆಯಬಹುದು. ಭಗವಂತನ ಮಹತ್ವವನ್ನು ಹೀಗೆ ಒಬ್ಬ ಸಾಧಕನ ಸಾಧನೆಯ ವಿಷಯವನ್ನು ಹೇಳಿ ಒಂದು ಖಂಡವನ್ನು ಮುಗಿಸಬಾರದು ಅಂತ ಭಗವಂತನ ಮಹತ್ವವನ್ನು ಹೇಳುತ್ತಾ ಅದರ ಜೊತೆಗೆ ಈ ಖಂಡದ ಒಂದು ಕೊನೆಯ ಮಂತ್ರವನ್ನು ಹೇಳ್ತಾನೆ ಯಮ. ಬಹಳ ಸುಂದರವಾದ ಖಂಡ ಇದು. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಕೈತ್ಥಾ ವೇದಯತ್ರ ಸಹ. ಅಲ್ಲಪ್ಪ, ಆ ಭಗವಂತನ ಬಗ್ಗೆ ಯಾರು ಹೇಳಬೇಕು? ಯಾಕೆಂದರೆ ಅವನು ಏನು, ಭಗವಂತ ಅಂದರೆ ಏನು ಗೊತ್ತೋ? ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತಃ ಓದನಃ. ಅವನಿಗೆ ಇಡೀ ವಿಶ್ವವೇ ಒಂದು ತುತ್ತು ಗ್ರಾಸ. ಪ್ರಳಯ ಕಾಲದಲ್ಲಿ ಇಡೀ ವಿಶ್ವ ಅಂತ ಹೇಳೋದಿಲ್ಲ ಅವರು. ಬ್ರಹ್ಮಚ ಕ್ಷತ್ರಂಚ, ಬ್ರಾಹ್ಮಣ ವರ್ಣಾಭಿಮಾನಿ ಚತುರ್ಮುಖ, ಕ್ಷತ್ರ ವರ್ಣಾಭಿಮಾನಿ ವಾಯುದೇವರು. ಬ್ರಹ್ಮವಾಯುಗಳು ಕೂಡ ಅವನಿಗೆ ಗ್ರಾಸ, ಅವರೂ ಉಳಿಯುವುದಿಲ್ಲ ಕಲ್ಪಾಂತದಲ್ಲಿ. ಯಾರು ಪ್ರಳಯ ಕಾಲದಲ್ಲಿ ಬ್ರಹ್ಮವಾಯುಗಳನ್ನು ಯಾರು ಗ್ರಾಸ ಮಾಡಿ ನಾಶ ಮಾಡ್ತಾನೋ ಅವನ ಬಗ್ಗೆ ನಾನು ನೀನು ಏನು ಹೇಳೋದಯ್ಯ? ಯಸ್ಯ ಬ್ರಹ್ಮಚ ಕ್ಷತ್ರಂಚ, ಬ್ರಹ್ಮ ಅಂದರೆ ಬ್ರಹ್ಮದೇವರು, ಕ್ಷತ್ರ ಅಂದರೆ ವಾಯುದೇವರು, ಕ್ಷತ್ರಿಯ ವರ್ಣಾಭಿಮಾನಿಯವರು. ಕ್ಷತ್ರಿಯ ಸ್ವಭಾವ ಜೀವದಲ್ಲಿರತಕ್ಕಂಥ ಕ್ಷಾತ್ರ ಧರ್ಮವನ್ನು ಜಾಗೃತಗೊಳಿಸುವವರು ವಾಯುದೇವರು, ಬ್ರಾಹ್ಮ ಧರ್ಮವನ್ನು ಜಾಗೃತಗೊಳಿಸುವವರು ಬ್ರಹ್ಮದೇವರು. ಅದರಿಂದಲೇ ಈ ದ್ರೋಣಾಚಾರ್ಯರು ಅವರು ಬ್ರಾಹ್ಮಧರ್ಮ, ಅವರು ಸ್ವಭಾವತಃ ಬ್ರಾಹ್ಮಧರ್ಮ. ಆದರೆ ಭೀಮಸೇನ ಎದುರಲ್ಲಿ ಕೂತಿದ್ದವನು ಏನು ಮಾಡಿದ? ಅವರು ಕ್ಷಾತ್ರ ಧರ್ಮವನ್ನು ಜಾಗೃತ ವಾಯುದೇವರು ಪ್ರೇರಣೆ ಮಾಡಿದರು, ಬ್ರಹ್ಮದೇವರು ಸುಮ್ಮನೆ ಗೊತ್ತರು, ದ್ರೋಣಾಚಾರ್ಯ ಕ್ಷಾತ್ರ ಜಾಸ್ತಿ ಆಗೋದು. ಹಾಗೆ ಕ್ಷಾತ್ರ ಸ್ವಭಾವವನ್ನು ಜಾಗೃತಗೊಳಿಸುವವರು ವಾಯುದೇವರು. ಆದರೆ ಕ್ಷಾತ್ರ ಸ್ವಭಾವವನ್ನು ಅಂದರೆ ಕ್ಷಾತ್ರ ಸ್ವಭಾವದಿಂದಲೂ ಭಗವಂತನ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಅದು ಭಗವಂತನ ವಿರುದ್ಧವಾಗಿ ಕ್ಷಾತ್ರ ಸ್ವಭಾವ ಅಂತಲ್ಲ, ಭಗವತ್ ಸಾಧನೆಗೆ ಕ್ಷಾತ್ರ ಸ್ವಭಾವದಿಂದ ಭಗವಂತನ ಆದರೆ ಕ್ಷಾತ್ರ ಅಂದರೆ ಏನು? ಕ್ಷಾತ್ರ ಅಂದರೆ ಹೋರಾಡೋದು, ಕಡಿಯೋದು, ಬಡಿಯೋದಲ್ಲ. ಕ್ಷಾತ್ರ ಅಂದರೆ ಕ್ಷತತ್ರಾಣ, ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವರಿಗೆ ನೆರವು ನೀಡುವ ಧರ್ಮ ಅಂತ ಅರ್ಥ ಕ್ಷಾತ್ರ ಧರ್ಮ ಅಂದರೆ. ಬ್ರಾಹ್ಮ ಧರ್ಮದಲ್ಲಿ ಇವನು ಅಂತರಂಗದ ಸಾಧನೆ, ಕ್ಷಾತ್ರ ಧರ್ಮದಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಇನ್ವಾಲ್ವ್ಮೆಂಟ್ ವಿತ್ ದ ಸೊಸೈಟಿ ಈಸ್ ದೇರ್. ಬ್ರಾಹ್ಮ ಧರ್ಮ ಅನ್ನೋದು ವೈಯಕ್ತಿಕ ಸಾಧನೆ, ಕ್ಷಾತ್ರ ಧರ್ಮ ಅನ್ನೋದು ಸಾಮಾಜಿಕ ಸಾಧನೆ. ಕ್ಷತ್ರಿಯನಿಗೆ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ತಾನು ಸುಖ ಪಡುವ ಹಾಗಿಲ್ಲ. ಅವನು ಯಾರು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ನೆರವು ಕೊಡಲಿಕ್ಕೆ ಇವನು ಧಾವಿಸಬೇಕು. ಹಾಗಾದರೆ ಕ್ಷಾತ್ರ ಧರ್ಮದಲ್ಲಿ ಸಮಾಜ ಸೇವೆ ಸೇರಿದೆ. ಬ್ರಾಹ್ಮ ಧರ್ಮದಲ್ಲಿ ಆತ್ಮ ಸಾಧನೆ ಮಾತ್ರ ಇರೋದು. ಬ್ರಾಹ್ಮ ಧರ್ಮ ಅಂದರೆ ನಾನು ಒಳಗಿನಿಂದ ಭಗವಂತನನ್ನು ಕಾಣುವುದು, ನನಗೆ ಲೋಕೋದ್ಧಾರ ಲೋಕೋಪಕಾರ ಮಾಡುವಂಥ ಕೆಲಸ ಅಲ್ಲ ಅದು. ಅದನ್ನ ಒಬ್ಬ ಬ್ರಾಹ್ಮಣನಿಗೂ ಕ್ಷಾತ್ರ ಧರ್ಮ ಇದೆ. ವಾಯುದೇವರು ಬ್ರಾಹ್ಮಣದೊಳಗೆ ಅವನೇನು, ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವನಿಗೆ ನೆರವು ನೀಡುವುದು ಕ್ಷಾತ್ರ ಧರ್ಮ, ಕ್ಷತತ್ರಾಣ. ಅದು ವಾಯುದೇವರು ಕೊಡ್ತಕ್ಕಂಥದ್ದು ಆ ಕೆಲಸ, ಅದನ್ನು ನಿಯಂತ್ರಣ ಮಾಡಿ. ಹಾಗೆ ಬ್ರಹ್ಮ ಮತ್ತು ಕ್ಷತ್ರ ಸ್ವಭಾವಗಳನ್ನು ನಿಯಂತ್ರಿಸ್ತಕ್ಕ ಮೂಲ ಶಕ್ತಿಗಳು ಅಂದರೆ ಬ್ರಹ್ಮವಾಯುಗಳು, ಚತುರ್ಮುಖ ಮತ್ತು ವಾಯುದೇವರು. ಆ ಜಗತ್ತಿನ ಇಬ್ಬರು ಆದಿಜೀವಗಳು. ಅದಕ್ಕಿಂತ ಮೊದಲು ಜೀವವೇ ಜಗತ್ತಿನಲ್ಲಿ ಸೃಷ್ಟಿಯಾದದ್ದಿಲ್ಲ. ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಸೃಷ್ಟಿಯಾದ ಭಗವಂತನ ಮೊದಲ ಮಕ್ಕಳು, ಜೀವರಾಶಿಗೆಲ್ಲ ಮೊದಲ ಜೀವರು, ಎಲ್ಲ ಜೀವಕೋಟಿಗೆ ಅಭಿಮಾನಿ ದೇವತೆಗಳು, ಜೀವಾಭಿಮಾನಿ 16 ಅಂದರೆ 16 ಅಭಿಮಾನಿಗಳು, 16ನೇ ಕಲೆಯ ಅಭಿಮಾನಿಗಳು ಅವರು. ಆಮೇಲೆ ಮತ್ತೆ ಇರೋದು ಅಂದರೆ 17, 18 ಮಾತ್ರ ಲಕ್ಷ್ಮೀನಾರಾಯಣ, ಏನೂ ಇಲ್ಲ. ಅಂಥ ಜಗತ್ತಿನ ಸರ್ವಶ್ರೇಷ್ಠ ಜೀವಶಕ್ತಿಯಾಗಿರತಕ್ಕಂಥ ಬ್ರಹ್ಮವಾಯುಗಳು ಕೂಡ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಅಂದರೆ ಮತ್ತೆ ಇಬ್ಬರು ಅಂತ ಯಾಕೆ ಹೇಳಿದ್ರಿ? ಇಲ್ಲೆಲ್ಲ ಇದನ್ನು ನೆನಪಿಟ್ಕೊಳ್ಳೋ, ಇಬ್ಬರು ಅಂತಂದರೆ 2 ವಿಧದ ಬ್ರಹ್ಮವಾಯುಗಳು ಅಂತ. 2 ವಿಧ ಬ್ರಹ್ಮವಾಯುಗಳು ಅಂದರೆ ಮುಚ್ಯಮಾನರಾದ ಬ್ರಹ್ಮವಾಯುಗಳು, ಸಂಸಾರದಲ್ಲಿ ಸಾಧನೆ ಮಾಡ್ತಾ ಇರತಕ್ಕಂಥ ಬ್ರಹ್ಮವಾಯುಗಳು. ಅಂದರೆ ಚರ್ಮದೇಹವನ್ನು ಹೊಂದಿದಂಥ, ಚರ್ಮದೇಹದ ಹೊಂದುವ ಬ್ರಹ್ಮ ಅಂದರೂ ವಾಯು ಅಂದರೂ ಒಬ್ಬನೇ. ಈ ಒಬ್ಬ ವಾಯು ಇದ್ದಾನೆ, ಅವನು ಚರ್ಮದೇಹ ವಾಯು ಪದವಿಯಲ್ಲಿದ್ದವನಿರಲಿ, ಬ್ರಹ್ಮ ಪದವಿಯನ್ನಿರಲಿ, ಆ ಸಾಧಕನಾದಂತಹ ಸ್ಥಿತಿಯಲ್ಲಿ ಸಂಸಾರ ಸ್ಥಿತಿಯಲ್ಲಿಯೂ ಮುಚ್ಯಮಾನ ಅವಸ್ಥೆಯಲ್ಲಿ, ಉಭಯ ಅಂದರೆ 2 ಅವಸ್ಥೆಯಲ್ಲಿ ಒಂದು ಅರ್ಥ, ಇಬ್ಬರು ಅಂತ ಅರ್ಥ ಅಲ್ಲ. ಇಬ್ಬರು ಅಂತ ಹೇಳಿ ಬ್ರಹ್ಮಜ ಕ್ಷತ್ರಂಜ ಇಬ್ಬರು ಆಯ್ತಲ್ಲ. ಬ್ರಹ್ಮ ಮತ್ತು ವಾಯು ಇಬ್ಬರು ಅಂತ ಯಾಕೆ ಹೇಳುವುದು? ಯಾಕೆ ಮತ್ತೆ ಬ್ರಹ್ಮ ಮತ್ತು ವಾಯು ಸೇರಿ 3 ಆಗೋದು ಅಂತ ಉಂಟು ಇಲ್ಲಿ? ಅದನ್ನು
ಅದು ಹೇಳಬೇಕಾಗಿಲ್ಲ. ಇಬ್ಬರು ಅಂದರೆ ಎರಡು ಅವಸ್ಥೆಯಲ್ಲಿಯೂ ಏನು ಸಂಸಾರಾವಸ್ಥೆಯಲ್ಲಿ ಇರತಕ್ಕಂಥ ಬ್ರಹ್ಮವಾಯುಗಳು, ಮುಚ್ಯಮಾನರಾಗಿರ್ತಕ್ಕಂಥ ಬ್ರಹ್ಮವಾಯುಗಳು. ಮೋಕ್ಷಕ್ಕೆ ಹೋಗತಕ್ಕ ಚತುರ್ಮುಖನೂ ಕೂಡ ಮೋಕ್ಷಕ್ಕೆ ಹೋಗುವ ಮುಂಚೆ ಭಗವಂತನ ನರಸಿಂಹಾಗ್ನಿಯಲ್ಲಿ ತನ್ನ ಪಂಚಭೌತಿಕ ಶರೀರವನ್ನು ನಾಶ ಮಾಡಿಕೊಂಡೇ ಹೋಗಬೇಕು. ಅವನು ಭಗವಂತನಿಗೆ ಆಹಾರವೇ. ಚರ್ಮದೇಹ ನಾಶ ಆಗದೆ ಮೋಕ್ಷ ಅನ್ನೋದು ಬ್ರಹ್ಮದೇವರು ಇಲ್ಲ ಅನ್ನೋದು. ಮೋಕ್ಷಕ್ಕೆ ಹೋಗುವಂಥ ಬ್ರಹ್ಮನೂ ಕೂಡ ಮತ್ತು ಸಂಸಾರದಲ್ಲಿ ಇರತಕ್ಕಂಥ ಆ ಬ್ರಹ್ಮವಾಯುಗಳು ಅಂದರೆ ಕ್ಷತ್ರ ನಿಯಾಮಕವಾದ ಈ ದೇವತೆಗಳಲ್ಲಿ ಸರ್ವಶ್ರೇಷ್ಠವಾದ ಈ ತತ್ವಗಳು ಕೂಡ ಭಗವಂತನಿಗೆ ಓದನವಾಗಿ ಭಗವಂತನ ಅಗ್ನಿಯಲ್ಲಿ ತಮ್ಮ ದೇಹವನ್ನು ಅರ್ಪಿಸಿಯೇ ಅವರು ಮುಕ್ತಿ ಪಡೆಯಬೇಕು ಹೊರತು ಅವರಿಗೂ ಹಾಗೆಯೇ ಅಮೃತತ್ವ ಇಲ್ಲ. ಯಸ್ಯ ಬ್ರಹ್ಮಜ ಕ್ಷತ್ರಂಚ ಉಭೇ ಭವತ ಓದನಃ. ಓದನ ಅಂದರೆ ಅನ್ನ, ತುತ್ತು, ಗ್ರಾಸ. ಬ್ರಹ್ಮವಾಯುಗಳು ಕೂಡ ಇಡೀ ಬ್ರಹ್ಮಾಂಡವನ್ನು ಬ್ರಹ್ಮವಾಯುಗಳು ಅವನಿಗೆ ತುತ್ತಾದರೆ ಬ್ರಹ್ಮಾಂಡ ಏನು? ಬ್ರಹ್ಮದೇವರ ಶರೀರ ಅಂತ ಹೇಳೋದು. ಹಾಗಾದರೆ ಬ್ರಹ್ಮ ಯಾರಿಗೆ ಆಹಾರವೋ ಅವನಿಗೆ ಬ್ರಹ್ಮಾಂಡವೂ ಆಹಾರವೇ. ಯಾಕಂದರೆ ಅವನ ಶರೀರ ಬಿಟ್ಟು ಬರೀ ಒಳಗಿಂದ ಜೀವ ಮಾತ್ರ ತಿನ್ನೋದು, ಜೀವ ತಿನ್ನೋದಿಲ್ಲ. ಬ್ರಹ್ಮಾಂಡವೇ ಭಗವಂತನ ಒಂದು ತುತ್ತು ಪ್ರಳಯ ಕಾಲದಲ್ಲಿ. ಉಭೇ ಭವತ ಓದನಃ, ಅಲ್ಲಿ ಚಕಾರ ಅಂತ ಉಂಟು, ಬ್ರಹ್ಮಚ ಕ್ಷತ್ರಂಚ. ಈ ಚಕಾರದಿಂದ ಸಮಸ್ತ ವಿಶ್ವವೂ ಅವನಿಗೆ ಆಹಾರ, ಯಾವುದೂ ಉಳಿಯುವುದಿಲ್ಲ, ಎಲ್ಲವೂ ಅವನಿಗೆ ಗ್ರಾಸ. ಅವನ ತುತ್ತಾದ ನಾವು ಅವನ ಬಗ್ಗೆ ಏನು ಮಾತು ಹೇಳೋದು ಅಂತಾನೆ ಯಮ. ಅದರಲ್ಲಿಯೂ ತನ್ನ ಬಗ್ಗೆ ಹೇಳ್ತಾನೆ, ಮೃತ್ಯು ಯಸ್ಯ ಉಪಸೇಚನಂ. ಇಡೀ ಜಗತ್ತನ್ನು ಪ್ರತಿಯೊಬ್ಬ ಜೀವವನ್ನು ನಾಶ ಮಾಡತಕ್ಕಂಥ ಸಂಹಾರ ಶಕ್ತಿ ಅಂತ ನನ್ನನ್ನು ತಿಳ್ಕೊಂಡಿದ್ದಾರೆ ಜನ. ನಾನು ಭಗವಂತನ ಊಟದ ಉಪ್ಪಿನಕಾಯಿ ಅಂತ. ಮೃತ್ಯು ತನ್ನನ್ನೇ ಹೇಳೋದವನು, ಮೃತ್ಯು ದೇವತೆ ನಾನು, ಮೃತ್ಯುಂ ನಮಾಮ್ಯಹಂ ಅಂತ ನರಸಿಂಹ ಮಂತ್ರ. ನನಗೂ ಮೃತ್ಯು ಅವನು, ಆದರೆ ನನಗೆ ನಾನು ಅವನು ತುತ್ತೂ ಅಲ್ಲ. ಬ್ರಹ್ಮವಾಯುಗಳು ತುತ್ತು, ನಾನು ಸುಮ್ಮನೆ ನಂಚಿಕೊಳ್ಳಿಕ್ಕೆ ಉಪ್ಪಿನಕಾಯಿಯೋ ಚಟ್ನಿಯೋ ಏನೋ ಅಷ್ಟೇ. ಮೃತ್ಯು ಯಸ್ಯ ಉಪಸೇಚನ ಅಂದರೆ ನಂಚಿಕೊಳ್ಳತಕ್ಕಂಥದ್ದು ಯಾವುದೋ ಒಂದು ಚಟ್ನಿ ಉಪ್ಪಿನಕಾಯಿ. ಅವರು ತುತ್ತು, ಬ್ರಹ್ಮವಾಯುಗಳು ಅನ್ನದ ತುತ್ತಾದರೆ ಅದರ ಒಟ್ಟಿಗೆ ನಂಚಿಕೊಳ್ಳುವಂಥ ಚಟ್ನಿ ನಾನು ಅಷ್ಟೇ. ಆದರೆ ಜಗತ್ತಿಗೆಲ್ಲ ನಾನು ಮೃತ್ಯು ಅಂತ ತಿಳ್ಕೊಂಡಿದ್ದೇನೆ. ಅಂಥ ಭಗವಂತನನ್ನ ಇತ್ಥ ಅಂದರೆ ಇದಮಿತ್ತಂ, ಅವನು ಹೀಗೆಯೇ ಅಂತ ತೀರ್ಮಾನವಾಗಿ ಕರಾರವಕ್ಕಾಗಿ ಹೇಳತಕ್ಕವನು ಯಾರಿದ್ದಾನೆ? ಕೈತ್ಥಾವೇ ಯತ್ರ ಸಹ, ಅವನು ಯಾವ ಒಂದು ಸ್ಥಿತಿಯಲ್ಲಿ ಯಾವ ಒಂದು ಉನ್ನತಿಕೆಯಲ್ಲಿ ಇದ್ದಾನೆ, ಆ ಸ್ಥಿತಿಯನ್ನು ಆ ಉನ್ನತಿಕೆಯನ್ನು ಭಗವಂತನನ್ನು ಮತ್ತು ಅವನು ಎಲ್ಲಿದ್ದಾನೆ ಆ ವೈಕುಂಠದ ಬಗ್ಗೆ ಆದರೂ ಹೇಳುವನು ಯಾರಿದ್ದಾನೆ? ಭಗವಂತನ ಲೋಕದ ಬಗ್ಗೆ, ಭಗವಂತನ ಬಗ್ಗೆ ಬಿಡು. ಯತ್ರ ಸಹ ಅವನು ಎಲ್ಲಿದ್ದಾನೆ ಅಂತ ಆ ನಿತ್ಯ ಲೋಕದ ಬಗ್ಗೆ. ಕಹ ವೇದ, ಇದು ಹೀಗೆ ಅಂತ ತಿಳಿದವನು ಯಾರಿದ್ದಾನೆ? ಪೂರ್ಣವಾಗಿ ತಿಳಿದವನು. ಏಕೆಂದರೆ ಆ ಲೋಕವು ಲಕ್ಷ್ಮೀ ಸ್ವರೂಪ. ಅದರಿಂದ ಅದನ್ನು ಭಗವಂತನ ನಿತ್ಯ ಲೋಕವನ್ನು ತಿಳಿದವನು ಯಾರು? ಶಾಸ್ತ್ರ ಹೇಳ್ತಾರೆ, ಯಾರಾದರೂ ತಿಳಿದಿದ್ದರೆ ಅವನು ತುತ್ತಾದ್ರಲ್ಲ, ಮೊದಲನೇ ತುತ್ತು. ಕಹ ಇತ್ಥವೇದ. ಕಹ ಅಂದರೆ ಬ್ರಹ್ಮ ವಾಯುಶ್ಚ ಕಫ್ ಪ್ರವೃತ್ತ ಅಂತ. ಕಕಾರಕ್ಕೆ ಬ್ರಹ್ಮವಾಯುಗಳು ಅಂತ ಅರ್ಥ. ಕಹ ವೇದ, ಏನಾದರೂ ತಿಳಿದಿದ್ದರೆ ಬ್ರಹ್ಮವಾಯುಗಳು ತಿಳಿದಿರಬೇಕಪ್ಪ. ಮತ್ತೆ ಅನ್ಯ ಕಹ, ಇನ್ಯಾರು ತಿಳಿಯಬೇಕು? ನನಗಾದರೂ ಏನು ಗೊತ್ತು? ನಾನು ಭಗವಂತನ ಒಂದು ಊಟದ ಉಪ್ಪಿನಕಾಯಿಗೆ ಊಟದ ರುಚಿ ಏನು ಗೊತ್ತು? ಊಟ ಮಾಡುವವನ ಬಗ್ಗೆ ಏನು ಗೊತ್ತು? ಅವನು ಉಪ್ಪಿನಕಾಯಿ, ನಾನು ಭಗವಂತನ ಬಗ್ಗೆ ನಾನೇನು ಹೇಳಿ? ಕೈತ್ಥಾವೇದ ಯತ್ರ ಸಹ, ಅಂಥ ಒಂದು ಅಗಮ್ಯವಾದ ವಸ್ತುವಪ್ಪ ಅದು ಅಂತಂದರೆ ಸಾಧಕನ ಬಗ್ಗೆ ಹೇಳಿದೆ. ಭಗವಂತನ ಮಹಿಮೆಯ ಜೊತೆಗೆ ಈ ಖಂಡವನ್ನು ಮುಗಿಸ್ತಾರೆ. ಅಲ್ಲಿಗೆ ನಾವು ಕೂಡ ಇವತ್ತು ಈ ಉಪನಿಷದ ಅನುಸಂಧಾನವನ್ನು ಮುಗಿಸೋಣ. ಮತ್ತೆ ಮುಂದಿನ ಖಂಡವನ್ನು ನಾಳೆ ದಿವಸ ನೋಡೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಿನ್ನೆ ಆ ಭಗವತ್ ತತ್ವದ ಬಗ್ಗೆ ಯಮ ವಿವರಿಸ್ತಾ ಬ್ರಹ್ಮವಾಯುವಾದಿ ದೇವತೆಗಳು
ಸಮಸ್ತ ಬ್ರಹ್ಮಾಂಡ ಅವನಿಗೆ ಒಂದು ತುತ್ತನ್ನ, ಅವನ ಊಟಕ್ಕೆ ನಾನು ಉಪಸೇಚನ, ನಂಚಿಕೊಳ್ಳತಕ್ಕಂಥ ಪದಾರ್ಥ, ಉಪ್ಪು, ಉಪ್ಪಿನಕಾಯಿ, ಪಲ್ಯ, ಕುಸುಂಬರಿ ಇದ್ದ ಹಾಗೆ ಅಂತ ಹೇಳಿದ್ದ. ಉಪನಿಷತ್ನಲ್ಲಿ ಆಹಾರವನ್ನು 3 ಬಗೆಯಾಗಿ ವಿಭಾಗ ಮಾಡ್ತಾರೆ. ತ್ರೇಧಾವ ಅನ್ನಂ ವಿಹಿತಂ, ಅಶನಂ ಪಾನಂ ಖಾದಹ ಅಂತ. ಅನ್ನ 3 ಥರ ಅಂತ. ನಾವು ಅನ್ನ ಅಂತ ಉಣ್ಣೋದಕ್ಕೆ ಮಾತ್ರ ಹೇಳೋದು. ಉಪನಿಷತ್ತು ಹೇಳುತ್ತೆ ಅನ್ನ 3 ಥರ ಅಂತ. ಅನ್ನ ಅಂದರೆ ನಮ್ಮ ಹೊಟ್ಟೆಗೆ ನಾವು ಬಳಸುವ ಆಹಾರ ಅಂತ ಅರ್ಥ ಸಂಸ್ಕೃತದಲ್ಲಿ. ಅನ್ನ ಅಂದರೆ ಅಕ್ಕಿಯಿಂದ ಬೇಯಿಸಿದ್ದು ಮಾತ್ರ ಅನ್ನ ಅಲ್ಲ. ನಾವು ನಮ್ಮ ಹೊಟ್ಟೆಗೆ ಆಹಾರವಾಗಿ ಬಳಸತಕ್ಕಂಥ ವಸ್ತು ಅದು 3 ಥರ ಅಂತ. ಒಂದು ಅಶನ, ಉಣ್ಣುವಂಥದ್ದು. ಮತ್ತೊಂದು ಖಾದ, ತಿನ್ನುವಂಥದ್ದು. ಮತ್ತೊಂದು ಪಾನ, ಕುಡಿಯುವಂಥದ್ದು. 3 ವಿಧದ ಅನ್ನ ಅಂತ ಹೇಳ್ತಾರೆ. ಅಂದರೆ ಉಣ್ಣುವ ಅನ್ನ, ತಿನ್ನುವ ಅನ್ನ ಮತ್ತು ಕುಡಿಯುವ ಅನ್ನ ಅಂತ. ಅದರಿಂದ ಕುಡಿಯುವಂಥ ಪಾನೀಯ ಕೂಡ ಶಾಸ್ತ್ರೀಯವಾಗಿ ಅನ್ನವೇ. ಅನ್ನ ಅಂದರೆ ಫುಡ್, ಅದು ದೇಹಕ್ಕೆ ಹೋಗತಕ್ಕಂಥ ಆಹಾರ. ಕುಡಿಯುವ ಅನ್ನ ಒಂದು, ತಿನ್ನುವ ಅನ್ನ. ತಿನ್ನುವ ಅನ್ನ ಅಂದರೆ ಇವಾಗ ತಿಂಡಿಗಳು, ಹಣ್ಣು ಹಂಪಲು, ತಿಂಡಿ ಇತ್ಯಾದಿಗಳೆಲ್ಲ ತಿನ್ನುವ ಅನ್ನ. ಉಣ್ಣುವ ಅನ್ನ ಅಂದರೆ ನಾವು ಸಹಜವಾಗಿ ಏನನ್ನು ಊಟ ಮಾಡ್ತೇವೆ ದಿವಸಾಲು ಅದು. ಹೀಗೆ ಎಲ್ಲವೂ ಆಹಾರವೆಲ್ಲವೂ 3 ಬಗೆಯ ಅನ್ನವಾಗಿ ಶಾಸ್ತ್ರದಲ್ಲಿ ಪರಿಗಣನೆ ಮಾಡ್ತಾರೆ. ಅದರ ಪ್ರಕಾರ ಇವಾಗ ಇವನಿಗೆ ಉಣ್ಣೋದು ತಿನ್ನೋದು ಹೇಳಿದರು. ಇಡೀ ಬ್ರಹ್ಮಾಂಡವೇ ಅವನಿಗೆ ಅನ್ನ, ಉಣ್ಣುವ ಅನ್ನ. ಯಮ ಮುಂತಾದವರೆಲ್ಲ ಅದಕ್ಕೆ ಬೇಕಾದಂಥ ತಿನ್ನುವ ಪದಾರ್ಥಗಳು. ಹಾಗಾದ್ರೆ ಇನ್ನು ಕುಡಿಯೋದು ಏನು ಇವನು ಅಂತ ಅದೊಂದು ಬಾಕಿ ಉಂಟಿಗೆ. ಅವನು ಏನು ಕುಡಿತಾನೆ? ಅವನು ತಿನ್ನೋದು ಗೊತ್ತಾಯಿತು, ಉಣ್ಣೋದು ಗೊತ್ತಾಯಿತು, ಕುಡಿಯೋದು ಏನನ್ನು ಕುಡಿತಾನೆ ಅವನು? ಅವನ ಪಾನೀಯ ಯಾವುದು? ಅದನ್ನು ಮುಂದಿನ ಮಂತ್ರ ಹೇಳ್ತದೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾಃ. ಭಗವಂತನ ಪಾನ ಯಾವುದು ಅಂದರೆ ಋತಂ ಪಿಬಂತೌ ಅಂದರು. ಇಲ್ಲಿ ದ್ವಿವಚನ ಹೇಳಿದರು. ಮತ್ತೆ ಭಗವಂತ 2 ರೂಪದಿಂದ ನಮ್ಮ ದೇಹದ ಒಳಗಿದ್ದು ನಿತ್ಯ ಪಾನ ಮಾಡ್ತಾ ಇದ್ದಾನೆ ಅಂತ. ಏನನ್ನು ಪಾನ ಮಾಡ್ತಾನೆ ಅಂದರೆ ಋತಂ. ಋತ ಅಂತಂದರೆ ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಸ್ಸ ಹರಿಃ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನ ಜ್ಞಾಯತೆ ಕ್ವಚಿತ್ ಅಂತ. ಋತ ಅಂತಂದರೆ ನಾವು ಮಾಡಿರ್ತಕ್ಕಂಥ ಕರ್ಮದ ಸುಕೃತದ ಫಲ, ಅಂದರೆ ಸುಖ ಭೋಗ. ನಮ್ಮ ದೇಹದಲ್ಲಿ ಬರತಕ್ಕಂಥ ಸುಖ ಪುಣ್ಯ ಪ್ರಾರಬ್ಧದಿಂದ ಅಥವಾ ಒಳ್ಳೆಯ ವಿಷಯವನ್ನು ಕಂಡಾಗ, ಒಳ್ಳೆಯ ರೂಪವನ್ನು ಕಂಡಾಗ, ಒಳ್ಳೆಯ ಶಬ್ದವನ್ನು ಕೇಳಿದಾಗ, ಒಳ್ಳೆಯ ಗಂಧವನ್ನು ಮೂಸಿದಾಗ, ಒಳ್ಳೆಯ ರುಚಿಯನ್ನು ನಾಲಿಗೆ ಸವಿದಾಗ, ಒಳ್ಳೆಯ ವಸ್ತುವನ್ನು ಮುಟ್ಟಿದಾಗ ಆಗತಕ್ಕಂಥ ಆನಂದಾನುಭವ ಉಂಟಲ್ಲ, ಅದನ್ನು ಋತ ಅಂತಾರೆ. ಆ ಆನಂದವನ್ನು ಅವನು ಭೋಗಿಸ್ತಾನೆ, ನಮಗೆ ಅದರ ಭೋಗವನ್ನು ಕೊಡ್ತಾನೆ. ಹಾಗಾದರೆ ಅವನಿಗೆ ಪಾನ ಅಂತಂದರೆ ಸುಕೃತದ ಭೋಗವೇ ಅವನಿಗೆ ಪಾನ ಅಂತ. ಋತಂ ಪಿಬಂತವು ಆದರೆ ಪಾನ ಮಾಡಬೇಕಾಗಿದ್ದರೆ ಒಂದೇ ರೂಪದಿಂದ ಅಲ್ಲ, ಈ ನಮ್ಮ ಪುಣ್ಯಫಲವನ್ನು ಪಾನ ಮಾಡತಕ್ಕಂಥ, ಸ್ವೀಕಾರ ಮಾಡತಕ್ಕಂಥ ಭಗವಂತನ ರೂಪ ದೇಹದಲ್ಲಿ 2 ಇದೆ ಅಂತ ಹೇಳ್ತಾರೆ. ಪಿಬಂತವು ಅಂತ ಹೇಳ್ತಾರೆ. ಈ ದ್ವಿವಚನ ಇರೋದರಿಂದ ಅನೇಕ ಜನರಿಗೆ ಈ ಮಂತ್ರದ ಮೇಲೆ ಅನೇಕ ಗೊಂದಲಗಳಾಗಿವೆ. ಋತವನ್ನು ಕುಡಿಯುವವರು ಇಬ್ಬರಿದ್ದಾರೆ. ಯಾರಿಬ್ಬರು ಇರಬಹುದು? ಯಾರೋ ಇಬ್ಬರು ಬೇಕಲ್ಲ. ಅದಕ್ಕೆ ಕೆಲವರು ಇದು ಭಗವಂತನ ವಿಷಯವೇ ಅಲ್ಲ ಇದು. ಮತ್ತು ಏನು ಅಂದರೆ ಬುದ್ಧಿ ಮತ್ತು ಜೀವ. ಜೀವ ಸುಕೃತ ಫಲವನ್ನು ತಿನ್ನುವವನು. ಆದರೆ ಜೀವ ತಿನ್ನುವುದು ಯಾವಾಗಲೂ ಬುದ್ಧಿ ಮನಸ್ಸಿನ ಸಹಕಾರ ಇದ್ದಾಗ ಮಾತ್ರ. ಈ ದೇಹದ ಮೂಲಕ ಮನಸ್ಸಿನಿಂದ ಇಚ್ಛೆ, ಅದರಿಂದ ಪ್ರವೃತ್ತಿ ಆದಾಗ ಅವನಿಗೆ ಸುಕೃತ ಫಲ. ಅದರಿಂದ ಬುದ್ಧಿ ಇಲ್ಲದೆ ಬರೇ ಆತ್ಮ ಇದನ್ನು ಗ್ರಹಣ ಮಾಡುವುದಿಲ್ಲ. ಅದರಿಂದ ಬುದ್ಧಿ ಮತ್ತು ಜೀವ ಅಂತ ಕೆಲವರು, ಜೀವ ಮತ್ತು ಪರಮಾತ್ಮ ಇರಬಹುದು ಅಂತ ಕೆಲವರು. ಹೀಗೆ ಈ ದ್ವಿವಚನದಿಂದ ಬಹಳ ಗೊಂದಲಗಳಾಗಿವೆ. ಆದರೆ ಇಲ್ಲಿ ಮುಂದೆ ಇದನ್ನು ಸರಿಯಾಗಿ ನೋಡಿದರೆ ಈ ದ್ವಿವಚನದ ಗೊಂದಲ ಪರಿಹಾರ ಆಗುತ್ತೆ. ಯಾಕೆಂದರೆ ಈ ದ್ವಿವಚನವನ್ನೇ ಮತ್ತೆ ಬಹುವಚನವಾಗಿ ಹೇಳ್ತಾರೆ, ಮತ್ತು ಪುನಃ ಏಕವಚನದಲ್ಲಿ ಎಂಡ್ ಮಾಡ್ತಾರೆ. ಹಾಗಾದರೆ ದ್ವಿವಚನ, ಬಹುವಚನ, ಏಕವಚನ 3 ವಚನಗಳು ಇವೆ ಇಲ್ಲಿ. ಭಗವಂತನೇ ಏಕರೂಪನಾದಾಗ ಏಕವಚನ, ದ್ವಿರೂಪನಾದಾಗ ದ್ವಿವಚನ, ಬಹುರೂಪನಾದಾಗ ಬಹುವಚನ. ಹಾಗಾಗಿ ಈ ವಚನದ ಗೊಂದಲ ಇಡೀ ಮಂತ್ರವನ್ನು ಪೂರ್ತಿಯಾಗಿ ನಾವು ಸರಿಯಾಗಿ ಅದರ ಪೂರ್ವೋತ್ತರಗಳನ್ನು ನೋಡಿದರೆ ಈ ಗೊಂದಲ ಇಲ್ಲ. ಅದು ಇಡೀ ಮಂತ್ರವನ್ನು ನಾವು ನೋಡುವಾಗ ತಿಳಿಯುತ್ತೆ. ಈಗ ಮೊದಲು ಭಗವಂತನ 2 ರೂಪಗಳು ಅಂತ ಅನ್ನೋದನ್ನು ತಿಳ್ಕೊಂಡು ಈ ದ್ವಿವಚನವನ್ನು ಅರ್ಥ ಮಾಡೋಣ. ಭಗವಂತನ 2 ರೂಪಗಳು, ಅದಕ್ಕೆ ಶಾಸ್ತ್ರಕಾರರು 2 ಹೆಸರುಗಳನ್ನು ಕೊಟ್ಟಿದ್ದಾರೆ. ಛಾಯಾತಪವು
ಆ ಪಿಬಂತವು ಪಾನ ಮಾಡತಕ್ಕಂಥ ಎರಡು ರೂಪಗಳು ಅಂದರೆ ಆತ್ಮಾಂತರಾತ್ಮೇತಿ ವಿಭು ಏಕ ಏವ ದ್ವಿಧಾ ಸ್ಥಿತ ವಿಷ್ಣು ಸಹ ಅಂತಂದರು ಶಾಸ್ತ್ರದಲ್ಲಿ. ಇದು ವಿಷ್ಣುವಿನದ್ದೇ ರೂಪ ಹೊರತು ಒಂದು ಜೀವ ಒಂದು ಪರಮಾತ್ಮ ಅಲ್ಲ, ಅಥವಾ ಬುದ್ಧಿ ಮತ್ತು ಜೀವ ಅಲ್ಲ, ಭಗವಂತನ ಎರಡು ರೂಪಗಳು. ಅದಕ್ಕೆ ಹೆಸರುಗಳನ್ನು ಕೊಟ್ಟರು ಆತ್ಮ ಮತ್ತು ಅಂತರಾತ್ಮ ಅಂತ. ಆತ್ಮ ಈ ಸ್ಥೂಲ ಶರೀರದಲ್ಲಿ ಇರತಕ್ಕಂಥ ಕ್ರಿಯೆಗಳನ್ನು ಮಾಡತಕ್ಕಂಥ ಭಗವಂತನ ರೂಪ ಆತ್ಮ. ಅಲ್ಲಿಂದ ಒಳಗೆ ಸೂಕ್ಷ್ಮ ಪ್ರಪಂಚದಲ್ಲಿ ಸೂಕ್ಷ್ಮ ಶರೀರದ ಮೂಲಕ ಆಗತಕ್ಕಂಥ ಕ್ರಿಯೆಗಳನ್ನು ಮಾಡತಕ್ಕಂಥ ರೂಪ ಅಂತರಾತ್ಮ ಅಂತ. ಹೀಗೆ ಭಗವಂತನ ಎರಡು ರೂಪಗಳು ಇಲ್ಲಿ ವಿವಕ್ಷಿತ. ಆತ್ಮ ಅಂತರಾತ್ಮ ಅನ್ನುವ ಎರಡು ರೂಪಗಳಿಂದ ನಾವು ಸ್ಥೂಲ ಸೂಕ್ಷ್ಮ ಶರೀರಗಳ ಮೂಲಕ ಮಾಡಿರತಕ್ಕಂಥ ಶುಭ ಫಲವನ್ನು ತಾನು ಸ್ವೀಕಾರ ಮಾಡ್ತಾ ನಮಗೆ ಉಣ್ಣಿಸ್ತಾ ಇದ್ದಾನೆ ಅಂತ. ಎಲ್ಲಿ ಇದ್ದಾನೆ ಅವನು? ಋತಂ ಪಿಬಂತವು ಎಲ್ಲಿ ಇದ್ದಾನೆ ಅಂದರೆ ಸುಕೃತಸ್ಯ ಲೋಕೆ ಅಂತ. ಸುಕೃತಸ್ಯ ಲೋಕೆ ಅಂದರೆ ಸುಕೃತದ ಪುಣ್ಯಕರ್ಮಗಳ ಪುಣ್ಯದ ಲೋಕ ಆಶ್ರಯವಾಗಿರತಕ್ಕಂಥ ಒಂದು ಜಾಗವದು. ಏನದು ಸುಕೃತದ ಲೋಕ ಅಂದರೆ ಏನು? ಪುಣ್ಯದ ಲೋಕ. ಹಾಗಾದರೆ ಪಾಪಿಗಳ ಹೃದಯದಲ್ಲಿ ಭಗವಂತ ಆತ್ಮ ಅಂತರಾತ್ಮನಾಗಿಲ್ಲವೇನು? ಸುಕೃತದ ಲೋಕದಲ್ಲಿ ಸುಕೃತಕ್ಕೆ ಆಶ್ರಯವಾದಂಥ ಜಾಗದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಸುಕೃತಕ್ಕೆ ಆಶ್ರಯ ಅಂತಂದರೆ ಹಾಗಾದರೆ ಎಲ್ಲರ ದೇಹವೂ ಸುಕೃತಕ್ಕೆ ಆಶ್ರಯ ಅಲ್ಲ. ಸುಕೃತ ದುಷ್ಕೃತ ಎರಡೂ ಇದೆ ದೇಹದಲ್ಲಿ. ಸುಕೃತದ ಲೋಕ ಅಂತಂದರೆ ಪುಣ್ಯದ ಲೋಕ. ಪುಣ್ಯದ ಲೋಕ ಅಂದರೆ ಪುಣ್ಯ ನಿರ್ಮಿತವಾದ ದೇಹ, ಅರ್ಥಾತ್ ಪುಣ್ಯಾತ್ಮರು ದೇವತೆಗಳು ಸಾತ್ವಿಕರು ಅವರ ದೇಹದಲ್ಲಿ ಮಾತ್ರ ಭಗವಂತ ಎರಡು ರೂಪದಿಂದಿರುವುದೇನು? ಉಳಿದವರ ದೇಹದಲ್ಲಿ ತಾಮಸರ ದೇಹದಲ್ಲಿ ಅಥವಾ ರಾಜಸರ ದೇಹದಲ್ಲಿ ಎರಡು ರೂಪದಿಂದಿರಲೇನು ಅಂದರೆ ಸುಕೃತದ ಲೋಕ ಅಂತಂದರೆ ದೇಹ ಅಂತ ಅರ್ಥ ಅಲ್ವೇ ಅಲ್ಲ. ಯಾಕೆಂದರೆ ಅದಕ್ಕೆ ಮುಂದೊಂದು ವಿಶೇಷಣ ಕೊಡ್ತಾರೆ, ಪರಮೇ ಪರಾರ್ಧೇ ಸುಕೃತಸ್ಯ ಲೋಕೆ ಅಂತ ಬಹಳ ವಿಶೇಷಣ ಕೊಡ್ತಾರೆ. ಸರ್ವಶ್ರೇಷ್ಠವಾದ ಸುಕೃತ ಲೋಕ ಅಂತ ಬರೀ ಪರಮೇ ಪರಾರ್ಧೇ, ಅತ್ಯಂತ ಸಮೃದ್ಧವಾದ ಸುಕೃತದ ಲೋಕ. ಹಾಗಾಗಿ ಇಲ್ಲಿ ಸುಕೃತದ ಲೋಕ ಅಂದರೆ ಎಲ್ಲ ಸುಕೃತಗಳಿಗೆ ಆಶ್ರಯನಾಗಿರತಕ್ಕಂಥ ಪ್ರಾಣತತ್ವ ಅಂತ ಅರ್ಥ. ಶರೀರ ಅಲ್ವೇ ಅಲ್ಲ. ಈ ದೇಹದೊಳಗೆ ಪ್ರತಿಯೊಬ್ಬರ ದೇಹದೊಳಗೆ ಪ್ರಾಣದೇವರಿದ್ದಾರೆ, ಪ್ರಾಣದೇವರೊಳಗೆ ಅವನಿದ್ದಾನೆ. ಸುಕೃತಸ್ಯ ಲೋಕೆ ಎಲ್ಲರ ಸುಕೃತಗಳಿಗೂ ಎಲ್ಲರ ಸುಕೃತಗಳಿಗೂ ಆಶ್ರಯ ಅವನು. ಯಾಕಂದರೆ ಅವನೇ ತಸ್ಮಿನ್ನಪೋ ಮಾತರ ವಿಶ್ವಾದ ಧಾತಿ. ನಾವು ಮಾಡಿರತಕ್ಕಂಥ ಎಲ್ಲ ಕರ್ಮಗಳು ಪ್ರಾಣದೇವರಿಂದ ಆಗುವಂಥದ್ದು ಮತ್ತು ಅದು ಭಗವಂತನಿಗೆ ಸಲ್ಲುವುದು ಅವನಿಂದ. ಹಾಗಾಗಿ ಎಲ್ಲ ಸುಕೃತ ಕರ್ಮಗಳ ನಿಯಾಮಕನಾಗಿ ಎಲ್ಲರಿಂದ ಸುಕೃತ ಕರ್ಮಗಳನ್ನು ಮಾಡಿಸುವವ ಮತ್ತು ತಾನು ಎಲ್ಲರಿಗಿಂತ ಹೆಚ್ಚು ಸುಕೃತ ಕರ್ಮಗಳನ್ನು ಮಾಡಿದವ. ಅದರಿಂದ ಲೋಕ ಅಂದರೆ ಆಶ್ರಯ ಅಂತ ಅರ್ಥ. ಎಲ್ಲ ಸುಕೃತಗಳ ಆಶ್ರಯ. ನಾವು ಮಾಡುವ ಸುಕೃತಗಳಿಗೂ ಆಶ್ರಯ ಅವನೇ. ಅವನ ಮೂಲಕವೇ ಸುಕೃತಗಳಾಗೋದು ಮತ್ತು ಅವನಂತೂ ಎಲ್ಲ ಸುಕೃತಗಳಿಗೆ ಆಶ್ರಯ. ಆದ್ದರಿಂದ ಸುಕೃತಸ್ಯ ಲೋಕೆ ಅಂದರೆ ಪುಣ್ಯ ಎಲ್ಲ ಪುಣ್ಯಕರ್ಮಗಳಿಗೆ ನೆಲೆಯಾದ ಪ್ರಾಣದೇವರದಲ್ಲಿ ಆತ್ಮ ಅಂತರಾತ್ಮಕ ನಾಮಗಳಿಂದ, ಆತ್ಮ ಅಂತರಾತ್ಮ ಅನ್ನುವ ಎರಡು ಹೆಸರುಗಳಿಂದ ಪ್ರಾಣದೇವರಲ್ಲಿ ಕುಳಿತು ನಮ್ಮ ದೇಹದಲ್ಲಿ ಕ್ರಿಯೆಗಳನ್ನು ನಿಯಂತ್ರಿಸ್ತಾ ಇದೆ. ಅರ್ಥಾತ್ ಅವನು ಪ್ರಾಣನಲ್ಲಿ ಕುಳಿತು ಪ್ರಾಣನ ಮೂಲಕ ನಮ್ಮ ದೇಹದಲ್ಲಿ ಕ್ರಿಯೆಗಳ ನಿಯಂತ್ರಣ ನಡೀತದೆ ಅಂತಾಯಿತು. ಪ್ರಾಣದೇವರಲ್ಲಿ ಕುಳಿತು ಅಂದರೆ ಪ್ರಾಣದೇವರಲ್ಲಿ ಕುಳಿತಿದ್ದಾರೆ ಅಂತ ಆಗಬೇಕು ಈಗ ನಮಗೆ. ನಮ್ಮ ದೇಹದಲ್ಲಿಯೋ ಹೊರಗೋ ದೇಹದ ಒಳಗೆ ಎಲ್ಲಿ ಅಂದರೆ ಅದನ್ನು ಗುಹಾಂ ಪ್ರವಿಷ್ಟವು. ಹೃದಯ ಗುಹೆಯಲ್ಲಿ ಜೀವ ಇದ್ದಾನೆ, ಹೃದಯ ಗುಹೆಯಲ್ಲಿ ಮನಸ್ಸು ಇದೆ, ಅಲ್ಲಿಯೇ ಪ್ರಾಣದೇವರು ಮತ್ತು ಭಗವಂತ ಇದ್ದಾನೆ. ಅಂದ ಹೃದಯ ಗುಹೆ ಅಂತ ಏನು ನಾವು ಹೇಳ್ತೇವೆ, ಆ ಹೃದಯದ ಅನಾಹತ ಚಕ್ರ ಅಂತ ಏನು ಹೇಳ್ತೇವೆ, ಅಥವಾ ನಾನು ಯಾವಾಗಲೂ ಹೇಳ್ತೇನಲ್ಲ ಥೈಮಸ್ ಗ್ಲ್ಯಾಂಡಿನ ಮಧ್ಯದಲ್ಲಿ ಇರತಕ್ಕಂಥ ಅತ್ಯಂತ ಸೂಕ್ಷ್ಮವಾದಂಥ ಒಂದು ಪ್ರದೇಶ ಅಂತ, ಆ ಬಿಂದು ರೂಪವಾಗಿರತಕ್ಕಂಥ ಜಾಗದಲ್ಲಿ ಜೀವನೂ ಅಲ್ಲೇ ಇರ್ತಾನೆ, ಮನಸ್ಸು ಅಲ್ಲೇ ಇರುವುದು. ಜೀವ ಮನಸ್ಸುಗಳನ್ನು ಪ್ರೇರಣೆ ಮಾಡತಕ್ಕಂಥ ಪ್ರಾಣದೇವರು ಮತ್ತು ಪ್ರಾಣದೇವರಲ್ಲಿ ಸನ್ನಿಹಿತನಾಗಿರತಕ್ಕ ಭಗವಂತನೂ ಅಲ್ಲೇ ಇರುವುದು. ಪ್ರಾಣದೇವರ ಹೃದಯ ಗುಹೆಯಲ್ಲಿ ಇರತಕ್ಕ ಜೀವನ ಪಕ್ಕದಲ್ಲೇ, ಜೀವನ ಸಮೀಪದಲ್ಲೇ ಜೀವ ನಿಯಾಮಕರಾಗಿರತಕ್ಕಂಥ ಪ್ರಾಣದೇವರ ಒಳಗೆ ಆತ್ಮ ಅಂತರಾತ್ಮ ನಾಮಕನಾಗಿ ಎರಡು ರೂಪಗಳಿಂದ ಭಗವಂತ ಇದ್ದಾನೆ. ಪ್ರಾಣದೇವರು ಸುಕೃತಸ್ಯ ಲೋಕೆ ಅಂದರು ಎಲ್ಲ ಪುಣ್ಯಗಳಿಗೆ ಆಶ್ರಯ ಅವರು. ಅಷ್ಟೇ ಅಲ್ಲ, ಸುಕೃತಕ್ಕೆ ಆಶ್ರಯ ಆದವರು ತುಂಬ ಮಂದಿ ಇದ್ದಾರೆ. ಈಗ ಸ್ಪಷ್ಟ ಆಗಲಿಲ್ಲ ಸುಕೃತಸ್ಯ ಲೋಕ. ಯಾಕಂದ್ರೆ ನಾವು ನಮ್ಮಿಂದ ಪುಣ್ಯಕರ್ಮಗಳನ್ನು ಮಾಡಿಸುವವರು ಎಲ್ಲ ತತ್ವಾಭಿಮಾನ ದೇವತೆಗಳು ನಮ್ಮಿಂದ ಪುಣ್ಯಕರ್ಮಗಳನ್ನು ಮಾಡಿಸ್ತಾರೆ. ಅವರು ಸುಕೃತ ಲೋಕಗಳೇ, ಅವರು ಕೂಡ ಪುಣ್ಯಾತ್ಮರೇ. ಅವರು ಸುಕೃತಸ್ಯ ಲೋಕ ಅಂದರೆ ಅವನ ಪುಣ್ಯಾತ್ಮರು ನಾವು ಕನ್ನಡ ಹೇಳ್ತೇವಲ್ಲ, ಸುಮಾರಾಗಿ ಅರ್ಥ. ಅವರು ಪುಣ್ಯಾತ್ಮರು, ದೇವತೆಗಳೂ ಪುಣ್ಯಾತ್ಮರು. ತತ್ವಾಭಿಮಾನ ದೇವತೆಗಳೆಲ್ಲ ನಮ್ಮಿಂದ ಪುಣ್ಯಕರ್ಮಗಳನ್ನು ಮಾಡಿಸ್ತಾರೆ ಮತ್ತು ಅವರು ಪುಣ್ಯಭಾಜನರು. ಆ ಪುಣ್ಯಕರ್ಮವನ್ನು ಮಾಡಿಸಿದ ಪುಣ್ಯ ಅವರಿಗಿದೆ, ಅಲ್ಲ ಪಾಪಕರ್ಮವನ್ನು ಮಾಡಿಸಿದ ಪಾಪ ಇಲ್ವೋ ಅಂದರೆ. ಯಾರು ಪಾಪಕರ್ಮವನ್ನು ಮಾಡಬೇಕಾದ ಪ್ರಾರಬ್ಧ ಇದೆಯೋ ಅವರಿಗೆ ಪಾಪಕರ್ಮವನ್ನು ಮಾಡಿಸುವುದರ ಮೂಲಕ ಅವನಿಗೆ ಏನಾಗಬೇಕು ಅದನ್ನು ಮಾಡಿಸಿದ ಪುಣ್ಯವೇ ಬರೋದು ಅವರಿಗೆ. ಅದನ್ನು ಪಾಪವನ್ನು ಮಾಡಿಸಿದರೂ ಕೂಡ ಅವರಿಗೆ ಪಾಪ ಬರುವುದಿಲ್ಲ. ಯಾಕಂದರೆ ಯಾರು ಏನು ಮಾಡಬೇಕೋ ಅದನ್ನು ಅವರ ಕೈಯಲ್ಲಿ ಮಾಡಿಸುವಂಥ ಭಗವಂತನ ಸಂಕಲ್ಪವನ್ನು ಈಡೇರಿಸಿದ ಪುಣ್ಯವನ್ನೇ ಪಡಿತಾರೆ. ಹಾಗಾಗಿ ಅವರು ಸುಕೃತ ಲೋಕಗಳೇ, ದೇವತೆಗಳೂ ಪುಣ್ಯಾತ್ಮರೇ. ಅದನ್ನ ಸುಕೃತ ಲೋಕ ಪ್ರಾಣದೇವರು ಅಂತ ಯಾಕೆ?
ಅದಕ್ಕೊಂದು ವಿಶೇಷಣ ಕೊಟ್ಟರು, ಪರಮೇ ಪರಾರ್ಧೆ ಅಂತ. ಪರಮೇ ಪರಾರ್ಧೆ ಅಂದರೆ ಇಲ್ಲಿ ಇಷ್ಟು ವಿಶೇಷಣವಿದೆ. ವೃದ್ಧ ಅಂತ ಒಂದು ಶಬ್ದ. ವೃದ್ಧ ಅಂದರೆ ಸಮೃದ್ಧವಾದದ್ದು, ಪೂರ್ಣವಾದದ್ದು. ಋಧು ವೃದ್ಧವು ಅಂತ ಧಾತು. ವೃದ್ಧ ಅಂದರೆ ಪೂರ್ಣವಾದದ್ದು. ಅದಕ್ಕಿಂತಲೂ ಹೆಚ್ಚು ಪೂರ್ಣವಾದ್ದು ಅರ್ಧ. ನೋಡಿ, ಅರ್ಧ ಅಂದರೆ ನಾವು ಹಾಫ್ ಅಂತ ಹೇಳ್ತೇವೆ, ಇಲ್ಲಿ ಇದು ಪೂರ್ಣ, ಹೆಚ್ಚು ಪೂರ್ಣವಾದದ್ದು ಅಂತ ಅರ್ಧ. ಆ ವೃದ್ಧ, ವೃದ್ಧ ಅಂದರೆ ಪೂರ್ಣ, ಆ ಅಂದರೆ ಇನ್ನೂ ಚೆನ್ನಾಗಿ ವೃದ್ಧವಾದ್ದು. ಆ ಪ್ಲಸ್ ವೃದ್ಧ ಸಂಸ್ಕೃತದಲ್ಲಿ ಅದು ಅರ್ಧ ಅಂತ ಆಗ್ತದೆ, ಅರ್ಧ ಅಂತ ಆಗೋದು ಅಂದ. ಆ ವೃದ್ಧ ಅರ್ಧ. ಅರ್ಧ ಅಂದರೆ ಹೆಚ್ಚು ಪೂರ್ಣ ಅಂತ ಅರ್ಥ. ಸಂಸ್ಕೃತದಲ್ಲಿ ಅರ್ಧ ಅನ್ನೋದಕ್ಕೆ 3 ಅರ್ಥ ಇದೆ ನೋಡಿ. ಒಂದು ಅರ್ಧ ಅಂತ ಪುಲ್ಲಿಂಗ, ಮತ್ತೊಂದು ಅರ್ಧಂ ಅಂತ ನಪುಂಸಕಲಿಂಗ. ಈ ಪುಲ್ಲಿಂಗದ ಅರ್ಧ ಅಂತಂದರೆ, ಅರ್ಧ ಅಂದರೆ ಅರ್ಧ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ, ಅಂದರೆ 50 ಅಂತ ಹೇಳ್ತೇವಲ್ಲ, ಹಾಫ್ ಅಂತ ಅರ್ಥ ಅಲ್ಲ. ಅರ್ಧ ಅಂದರೆ ಫ್ರ್ಯಾಕ್ಷನ್ ಅಂತ ಅರ್ಥ, ಒಂದು ತುಣುಕು, ಒಂದು ವಸ್ತುವಿನ ಒಂದು ತುಂಡು ಹೇಳೋದಕ್ಕೆ ಅರ್ಧ ಅಂತ ಹೇಳ್ಬೋದು. ಅರ್ಧ ಅಂದರೆ ಆ ವಸ್ತುವಿನ ಒಂದು ತುಂಡು, ಅದು ಸರಿಯಾದ ಅರ್ಧ ಅಲ್ಲ. ಅದೇ ಹಾಗೆ ಆಗಿದ್ದರೆ ಒಂದು ತುಂಡು ಅಂತ ಹೇಳೋದಿದ್ರೆ ಅರ್ಧ ಅಂತ ಪುಲ್ಲಿಂಗ. ಇದೇ ಸಂಸ್ಕೃತದ ಕಷ್ಟ. ಸಂಸ್ಕೃತ ಗೊತ್ತಿದ್ದವರಿಗೂ ಕೂಡ ಇಂಥ ಸೂಕ್ಷ್ಮಗಳು ಗೊತ್ತಿಲ್ಲದೇ ಇದ್ದರೆ ಒಂದಕ್ಕೆ ಒಂದೂವರೆ ಅರ್ಥ ಆಗ್ಬಿಡುತ್ತೆ. ಅರ್ಧ ಅಂತ ಹೇಳಿದ್ದಾರೆ, ಅರ್ಧ ಅಂತ ಹೇಳಿದರೆ ಅರ್ಧ ಅಂದರೆ 10% ಆಗ್ಬೋದು, 5% ಆಗ್ಬೋದು, 50% ಆಗ್ಬೋದು. ಅರ್ಧ ಅಂತ ಬಾದರೆ ಅದು ಒಂದು ತುಂಡು, ಅದರದ್ದು ಒಂದು ಭಾಗ ಅಂತ ಅಷ್ಟು ಅರ್ಥ. ಇವಾಗ ಮಧ್ವವಿಜಯದಲ್ಲಿ ಒಬ್ಬ ಮುಸ್ಲಿಂ ದೊರೆ ಆಚಾರ್ಯರನ್ನು ಕಂಡು ಪ್ರಭಾವಿತನಾಗಿ ರಾಜ್ಯಾರ್ಧಂ ಸಮತಿ ಸಮರ್ಪಯಾಂಬಭೂವ ಅಂತ ಹೇಳ್ತಾರೆ. ಅವನು ಅರ್ಧ ರಾಜ್ಯವನ್ನು ಸಮರ್ಪಣೆ ಮಾಡಿದ ಅಂತ. ಯಾವ ರಾಜನೂ ಕೂಡ ಯಾವ ಸ್ವಾಮಿಗಳಿಗೂ ಅರ್ಧ ರಾಜ್ಯವನ್ನು ಕೊಡೋದಿಲ್ಲ. ಅದು ಕೊಟ್ಟದ್ದು ರಾಜ್ಯದಲ್ಲಿ ಅರ್ಧ ಅಂದರೆ ಒಂದು ಭಾಗ. ನಿಮಗೊಂದು ಜಹಗೀರು ಕೊಟ್ಟಿದ್ದೇನೆ, ಒಂದು ಗ್ರಾಮವನ್ನು ನಿಮ್ಮ ಹೆಸರು ಕಟ್ಟಿದ್ದೇನೆ, ಮಠ ಕಟ್ಕೊಂಡಿರ್ರಿ ಅಂತ. ರಾಜ್ಯದ ಅರ್ಧ ಅಂದರೆ ಒಂದು ಭಾಗ ಅಂತ ಅರ್ಥ. ಅಲ್ಲಿ 50% ಅಲ್ಲ, ರಾಜ್ಯದ ಒಂದು ತುಣುಕಿನಲ್ಲಿ ನಿಮಗೆ ಒಂದು ಗ್ರಾಮ ನಿಮಗೆ ಬಿಟ್ಟಿದ್ದೇನೆ. ಹಿಂದಿನ ರಾಜರುಗಳೆಲ್ಲ ವಿದ್ವಾಂಸರಿಗೆ ಸ್ವಾಮಿಗಳಿಗೆ ಒಂದೊಂದು ಗ್ರಾಮ ಬಿಡ್ತಿದ್ರು. ಹಾಗೆ ನಿಮಗೆ ಒಂದು ಗ್ರಾಮ ಕೊಡ್ತೀನಿ, ಇಲ್ಲೇ ಮಠ ಕಟ್ಕೊಂಡಿರಿ ಅಂತ ಹೇಳಿದ ಅವನು ಮುಸ್ಲಿಂ ರಾಜ. ಆಚಾರ್ಯರು ಅದನ್ನು ತಗೊಳ್ಳಿಲ್ಲ, ಅದು ಬೇರೆ ವಿಷಯ. ಬೇರೆ ಸ್ವಾಮಿಗಳಾದ್ರೆ ತೊಗೊಂಡ್ಬಿಡ್ತಿದ್ರು. ಇನ್ನೊಂದು ಗ್ರಾಮ ಪಕ್ಕದ್ದು ಒಂದು ಕೊಟ್ಟುಬಿಡು, 2 ಗ್ರಾಮ ಕೊಟ್ಟರೆ ಅನುಕೂಲ ಆಗುತ್ತೆ, ನಮ್ಮ ಶಿಷ್ಯರು ತುಂಬ ಜನ ಬರ್ತಾರೆ ಪಾಠಕ್ಕೆ, 2 ಗ್ರಾಮ ಕೊಡು ಅಂತ ಕೇಳ್ತಿದ್ರು. ಆಚಾರ್ಯ ನನ್ನ ಗ್ರಾಮವೇ ಬೇಡ ಅಂದರು, ನಿನ್ನ ಯಾವ ಗ್ರಾಮವೂ ಬೇಡ ಅಂತ. ರಾಜ್ಯದ ಅರ್ಧ ಅಂದರೆ ಒಂದು ತುಣುಕು, ಒಂದು ಭಾಗ. ಅಲ್ಲಿ ಅದು ಅರ್ಧ ಅಂದರೆ ಯಾವ ಭಾಗ, ಎಷ್ಟು 1% ಕೂಡ ಅರ್ಧವೇ, ಒಂದು ಫ್ರ್ಯಾಕ್ಷನ್ ಆಫ್ ದ ಹೋಲ್ ಇದು ಥಿಂಗ್. ಹಾಗೆ ರಾಜ್ಯದ ಅರ್ಧ ಅಂತಂದರೆ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದರೆ ಒಂದು ತುಣುಕು ಅಂತ ಅರ್ಥ. ಅರ್ಧಂ ಅಂತ ನಪುಂಸಲಿಂಗ ಪ್ರಯೋಗ ಮಾಡಿದರೆ ಸರಿಯಾಗಿ ಅರ್ಧ ಅಂತ, 50%, ಹಾಫ್ ಅಂತ ಏನಂತೇವೆ, ಆ ಹಾಫ್ ಅನ್ನುವ ಅರ್ಥದಲ್ಲಿ ಅರ್ಧಂ ಅಂತ ನಪುಂಸಲಿಂಗ ಪ್ರಯೋಗ ಮಾಡಬೇಕು. ಪುಲ್ಲಿಂಗ ಪ್ರಯೋಗ ಮಾಡಿದರೆ ಅದರ ಒಂದು ಭಾಗ ಅಷ್ಟೇ, ಎಷ್ಟನೇ ಭಾಗವೂ ಆಗಬಹುದು. ಹೀಗಾದ್ರೆ ಅರ್ಧ ಅನ್ನುವುದಕ್ಕೆ ಒಂದು ಅರ್ಥ ಆಯಿತು, ಅರ್ಧಂ ಅನ್ನೋದು ಹೀಗೆ ಅರ್ಥ ಆಯಿತು. ಆಮೇಲೆ ಆ ವೃದ್ಧಂ ಅನ್ನುವುದು ಅರ್ಧಂ ಅಂತ ಆಗ್ತದೆ. ಅದರ ಅರ್ಥ ಪೂರ್ಣವಾದ್ದು ಅಂತ, ಪರಿಪೂರ್ಣವಾದ್ದು ಅಂತ, ತುಂಬ ತುಂಬಿಕೊಂಡಿರುವಂಥದ್ದು ಅಂತ. ಅಲ್ಲಿ ಅರ್ಧ ಅಂದರೆ ಕಂಪ್ಲೀಟ್ ಅಂತ ಅರ್ಥ. ಅರೆ ಅರ್ಧ ಅಂದರೆ ಫ್ರ್ಯಾಕ್ಷನ್ ಆಗಬಹುದು, ಅರ್ಧ ಅಂದರೆ 50-50 ಹಾಫ್ ಆಗಬಹುದು, ಅರ್ಧ ಅಂದರೆ ಕಂಪ್ಲೀಟು ಆಗಬಹುದು. ಈ 3 ಅರ್ಥಗಳಲ್ಲಿ ಅರ್ಧ ಶಬ್ದ ಸಂಸ್ಕೃತದಲ್ಲಿ ಬಳಕೆ ಆಗುತ್ತೆ. ಆದ್ದರಿಂದ ಅರ್ಧಾಂತ ಶಬ್ದ ಬಂದ ಕೂಡಲೇ ಇಲ್ಲಿ ಯಾವ ಅರ್ಥ ಅಂತ ತೀರ್ಮಾನ ಮಾಡುವ ಹೊಣೆಗಾರಿಕೆ ಓದುವವನ ಮೇಲೆ ಇದೆ. ಬೇರೆ ಭಾಷೆಯಲ್ಲಿ ಸಮಸ್ಯೆ ಇಲ್ಲ, ಯಾಕಂದರೆ ಒಂದು ಶಬ್ದಕ್ಕೆ ಒಂದೇ ಅರ್ಥ. ಸಾಮಾನ್ಯವಾಗಿ ಯಾವ ಭಾಷೆಯಲ್ಲೂ ಒಂದು ಶಬ್ದಕ್ಕೆ 10 ಅರ್ಥಗಳಿರುವುದು ಬಹಳ ವಿರಳವಾಗಿ, ಎಲ್ಲೋ ಸ್ವಲ್ಪ ಅರ್ಥ ಛಾಯೆ ಬೇರೆ ಇರ್ಬೋದು. ಆದರೆ ಒಂದು ಶಬ್ದಕ್ಕೆ ಒಂದು ಖಚಿತವಾದ ಅರ್ಥ ಇದೆ. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ. ಒಂದು ಶಬ್ದ ಅನೇಕ ಅರ್ಥಗಳನ್ನು ಹೇಳ್ತದೆ. ಒಂದು ಶಬ್ದಕ್ಕೆ 10 ಅರ್ಥಗಳಿದ್ದಾಗ ಆ 10 ಅರ್ಥಗಳಲ್ಲಿ ಈ ಕಾಂಟೆಕ್ಸ್ಟಿನಲ್ಲಿ ಏನು ಅರ್ಥ ಅಂತ ತೀರ್ಮಾನ ಮಾಡೋದಕ್ಕಂಥದ್ದು ಅಧ್ಯಯನ ಮಾಡುವವನ ಶಕ್ತಿಯನ್ನು ಹೊಂದಿಕೊಂಡಿದೆ. ಆದ್ದರಿಂದ ಹೀಗೆ ಅಧ್ಯಯನ ಮಾಡುವವನು ತೀರ್ಮಾನ ಮಾಡಬೇಕಾಗತ್ತೆ ಅರ್ಥದಲ್ಲಿ ಇಲ್ಲಿ ವಿವಕ್ಷಿತವಾದ ಅರ್ಥ ಯಾವುದು ಅಂತ. ಅದಕ್ಕೆ ಅದರಲ್ಲಿ ಎಷ್ಟು ಅರ್ಥಗಳಿವೆ ಮೊದಲು ತಿಳ್ಕೋಬೇಕು. ಒಂದು ಅರ್ಥವನ್ನು ಮಾಡಬೇಕಾಗಿದೆ, ಈ ಶಬ್ದಕ್ಕೆ ಎಷ್ಟು ಅರ್ಥಗಳಿವೆ ಮೊದಲು ಅದನ್ನು ತಿಳ್ಕೋಬೇಕು. ಇಷ್ಟು ಅರ್ಥಗಳಲ್ಲಿ ಇಲ್ಲಿ ಯಾವ ಅರ್ಥ ಔಚಿತ್ಯಪೂರ್ಣ, ಎರಡನೇ ವಿಚಾರ. ಯಾಕೆ, ಇದರ ಹಿಂದೆ ಏನು ಬಂದಿದೆ, ಮುಂದೆ ಏನು ಬಂದಿದೆ, ಹಿಂದು ಮುಂದಿನ ಕಾಂಟೆಕ್ಸ್ಟ್ನಲ್ಲಿ ಈ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು. ಪೂರ್ವೋತ್ತರ ವಿರೋಧೇನ ಕೋತ್ರಾರ್ಥೋ ಅಭಿಮತೋ ಭವೇತ್ ಇತ್ಯಾದ್ಯಂ ಊಹನಂ ತರ್ಕ ಅಂತ. ಇದೇ ತರ್ಕ ಅಂತಂದರೆ ಲಾಜಿಕ್. ಆವಾಗ ಲಾಜಿಕ್ಕನ್ನು ಅಪ್ಲೈ ಮಾಡಬೇಕು. ಅವನ ಇಂಟೆಲೆಕ್ಟು ಅಲ್ಲಿ ಲಾಜಿಕ್ ಮಾಡಬೇಕು. ಏನು ಅಂತ, ಇಲ್ಲಿ ಈ ಶಬ್ದಕ್ಕೆ 3 ಅರ್ಥಗಳಿದೆ. ಪರಮೇ ಪರಾರ್ಧೆ ಅಂತಂದರೆ ಒಂದು ತುಂಡು ಅಂತ ಅರ್ಥವೋ, ಅಥವಾ ಸರಿಯಾದ ಅರ್ಧ ಭಾಗ ಅಂತ ಅರ್ಥವೋ, ಅಥವಾ ಪೂರ್ಣವಾದದ್ದು ಅಖಂಡವಾದದ್ದು ಅಂತ ಅರ್ಥವೋ. ಈ 3 ಅರ್ಥಗಳಲ್ಲಿ ಇಲ್ಲಿ ಅರ್ಧ ಶಬ್ದಕ್ಕೆ ಏನರ್ಥ ಅಂತ ಅವನು ವಿಚಾರ ಮಾಡಬೇಕು. ವಿಚಾರ ಮಾಡುವಾಗ ಒಂದು ತುಣುಕಾಗಿದ್ದರೆ ಬರೇ ಅರ್ಧೆ ಅಂತ ಹೇಳ್ತಿದ್ರು, ಪರಮೇ ಪರಾರ್ಧೆ ಅಂತ ಹೇಳ್ತಾರೇನು?
ಹಾಗಾದರೆ ಪರಮೇ ಪರಾರ್ಧೆ ಅನ್ನುವಲ್ಲಿ ತುಂಡು ಅನ್ನುವ ಅರ್ಥ ಅಥವಾ ಅರ್ಧ 50-50 ಹಾಫ್ ಅನ್ನುವ ಅರ್ಥ ಕೂಡುವುದಿಲ್ಲ. ಮತ್ತು ಹಾಗಾದರೆ ಇಲ್ಲಿ ಅರ್ಧ ಅಂತಂದರೆ ಪೂರ್ಣವಾದದ್ದು, ಅಖಂಡವಾದದ್ದು ಅಂತ ಅರ್ಥ ಮಾಡಬೇಕು. ಹೀಗೆ ಆ ಗ್ರಂಥದ ಪೂರ್ವೋತ್ತರಗಳ ಪರಿಶೀಲನೆಯಿಂದ ಆ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನು ತೀರ್ಮಾನ ಮಾಡಬೇಕು. ಕೆಲವೊಮ್ಮೆ ಗ್ರಂಥದ ಪೂರ್ವೋತ್ತರ, ಒಂದು ನಾವು ಮಾತಾಡ್ತಕ್ಕಂಥ ಪರಿಸರದ ಪೂರ್ವೋತ್ತರ, ಅದು ಆಗುತ್ತೆ ಒಮ್ಮೊಮ್ಮೆ. ಗ್ರಂಥದ ಪೂರ್ವೋತ್ತರದಲ್ಲಿ ಇಲ್ಲ ನಾವು ಮಾತಾಡ್ತಾ ಇದ್ದೀವಿ, ಆಗ ಗ್ರಂಥ ಇಲ್ಲವಲ್ಲ. ಇದಕ್ಕೋಸ್ಕರ ಸಂಸ್ಕೃತದಲ್ಲಿ ಒಂದು ಪ್ರಸಿದ್ಧವಾದಂಥ ಗಾದೆಯೇ ಇದೆ ಇದಕ್ಕೋಸ್ಕರ, ಸೈಂಧವ ಮಾನಯ ಅಂತ ಅನ್ನುವಂಥ ಮಾತು. ಸೈಂಧವ ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಉಪ್ಪು ಅಂತಲೂ ಅರ್ಥ, ಕುದುರೆ ಅಂತಲೂ ಅರ್ಥ. ಹಾಗಾದರೆ ಸೈಂಧವ ಮಾನಯ ಅಂತ ಅಪ್ಪ ಹೇಳಿದರೆ ಮಗ ಏನನ್ನು ತರಬೇಕು? ಉಪ್ಪು ತರಬೇಕೋ ಕುದುರೆ ತರಬೇಕೋ? ಎರಡೂ ಅರ್ಥವೂ ಇದೆ. ಏನು ಮಾಡಬೇಕು ಅಂತ ಅಲ್ಲಯ್ಯ, ಅದಕ್ಕೆ ನೀನು ಪ್ರಶ್ನೆ ಯಾಕೆ ಮಾಡಬೇಕು ಅಂತಾರೆ. ಏನು ಅಂದರೆ ಅವನು ಪ್ರಯಾಣಕ್ಕೆ ಹೊರಟಾಗಾದರೆ ಕುದುರೆ ತಾ, ಊಟ ಕೂತಿದ್ದಾಗಾದರೆ ಉಪ್ಪು ತಾ, ಇಷ್ಟೇ. ಅದು ಇದು ಕಾಂಟೆಕ್ಸ್ಟ್. ಅವನು ಹೇಳಿದ ಪರಿಸ್ಥಿತಿ ಏನು ಅದಕ್ಕೆ ಸರಿಯಾಗಿ ಅರ್ಥ. ಗ್ರಂಥದಲ್ಲಿ ಆದರೆ ಹಾಗಲ್ಲ. ಗ್ರಂಥದಲ್ಲಿ ಅವನು ಊಟ ಕೂತಿರ್ತಾನೋ ಪ್ರಯಾಣಕ್ಕೆ ಹೊರಟಿದ್ದಾನೋ ಆ ಪ್ರಶ್ನೆ ಇಲ್ಲ. ಗ್ರಂಥದ ಪೂರ್ವೋತ್ತರದಲ್ಲಿ ಏನಿದೆ ಅಲ್ಲಿ ಕುದುರೆ ಪ್ರಸಂಗ, ಅಲ್ಲಿ ಗ್ರಂಥದ ಕಾಂಟೆಕ್ಸ್ನಲ್ಲಿ ಯಾವ ಸಬ್ಜೆಕ್ಟ್ ಅದು, ಅವನು ಆ ಸಂದರ್ಭದಲ್ಲಿ ಅದು ಉಪ್ಪು ಬೇಕು ಅನ್ನೋದು ಔಚಿತ್ಯಪೂರ್ಣವೋ ಕುದುರೆಯೋ ಅನ್ನೋದನ್ನು ತಿಳ್ಕೊಂಡು ಅರ್ಥ ಮಾಡಬೇಕು. ಹೀಗೆ ಕೆಲವೊಮ್ಮೆ ಈ ಒಂದು ಶಬ್ದ 3-4 ಅರ್ಥಗಳಲ್ಲಿ ಸಂದಿಗ್ಧವಾಗಿರ್ತದೆ, ಆದರೆ ಅದಕ್ಕೊಂದು ಆಬ್ಜೆಕ್ಟಿವ್ ಇರ್ತದೆ, ಒಂದು ವಿಶೇಷಣ, ಅದು ಬಹಳ ಖಚಿತವಾಗಿರ್ತದೆ, ಅದು ಸಂದಿಗ್ಧವಾಗಿರುವುದಿಲ್ಲ. ಒಂದು ಪ್ರೂವ್ಡ್, ಒಂದರ ಮೀನಿಂಗು ನಿಶ್ಚಿತ, ಒಂದರ ಮೀನಿಂಗು ಡೌಟ್ಫುಲ್, ಹಾಗೂ ಆಗ್ಬೋದು ಹೀಗೂ ಆಗ್ಬೋದು. ಆಗ ಆ ನಿಶ್ಚಿತವಾದಂಥ ಮೀನಿಂಗ್ ಇರತಕ್ಕ ಶಬ್ದದ ಬ್ಯಾಕ್ಗ್ರೌಂಡ್ನಿಂದ ಅನಿಶ್ಚಿತವಾದಕ್ಕೆ ನಿಶ್ಚಯ ಮಾಡುವಂಥ. ಈಗ ಇದು ಉದಾಹರಣೆ, ವೇಗಿನಂ ಸೈಂಧವಮಾನಯ ಅಂತ, ಬಹಳ ವೇಗವಾಗಿ ಓಡುವ ಸೈಂಧವನತ ಅಂದಾಗ ಉಪ್ಪನ್ನು ಪ್ರಶ್ನೆ ಬರೋದು. ಯಾಕಂದರೆ ವೇಗವಾಗಿ ಓಡುವ ಅನ್ನೋದು ಕುದುರೆ ಅನ್ನೋದು ಪುರವಾಗಿ ಹೋಯಿತು. ಹಾಗೆ ಒಂದು ನಿಶ್ಚಿತವಾದ ಅರ್ಥ ಇರತಕ್ಕ ಶಬ್ದದ ಜೊತೆಗೆ ಇನ್ನೊಂದು ಅನಿಶ್ಚಿತವಾದ ಶಬ್ದ ಬಂದಾಗ ಅದರ ಆಬ್ಜೆಕ್ಟಿವ್ನಿಂದ ಅದರ ಅರ್ಥ ಏನು ಅನ್ನೋದು ಪುರವಾಗಿಬಿಡುತ್ತೆ. ಇದು ಒಂದು ಗ್ರಂಥವನ್ನು ಅರ್ಥ ಮಾಡುವಾಗ ನಾವು ಬಳಸಬೇಕಾದಂಥ ಲಾಜಿಕ್ಗಳು. ಇಲ್ಲಿ ಅರ್ಧ ಅಂತಂದರೆ ಇಲ್ಲಿ ಇದೆ, ಪರಮೇ ಪರಾರ್ಧೆ ಅನ್ನೋಲ್ಲಿ ಅರ್ಧ ಶಬ್ದ ಇದೆ. ಇದು ಅರ್ಧ ಅಂತಂದರೆ ಇದು ಫ್ರ್ಯಾಕ್ಷನ್ ಅಂತ ಆಗಬಹುದು, ಹಾಫ್ ಅಂತ ಆಗಬಹುದು, ಕಂಪ್ಲೀಟ್ ಅಂತ ಆಗಬಹುದು. 3 ಅರ್ಥ ಅರ್ಧ ಶಬ್ದಕ್ಕಿದೆ ಅಂತ ಆಯ್ತು. ಈಗ ಅದರಲ್ಲಿ ಏನು ಅರ್ಥ ಮಾಡಬೇಕು? ಭಗವಂತ ಇರತಕ್ಕ ಸುಕೃತದ ಲೋಕ ಮೊದಲು ಬಂದದ್ದು. ಸುಕೃತದ ಲೋಕ ಅಂತ ಅನ್ನುವಾಗ ಅದನ್ನು ತುಣುಕು ಅಂತ ಹೇಳುವುದಲ್ಲ, ಒಂದು. ಮತ್ತೆ ಬರೇ ಅರ್ಧ ಹೇಳಲಿಲ್ಲ, ಅದು ಪರ ಅರ್ಧ, ಪರಮ ಪರಾರ್ಧ ಅಂತ ಅದರ ಮಹತ್ವವನ್ನು ಹೇಳೋದಕ್ಕೋಸ್ಕರ ಆಮೇಲೆ ಪರಶಬ್ದ ಪರಮಶಬ್ದ 2 ಶಬ್ದಗಳನ್ನು ಬಳಸಿದ್ದಾರೆ. ಹಾಗಾದರೆ ಇಲ್ಲಿ ಅರ್ಧ ಅಂತಂದರೆ ಫ್ರ್ಯಾಕ್ಷನ್ನು ಅಂತ ಅರ್ಥ ಅಲ್ಲ, ಹಾಫ್ ಅಂತ ಅರ್ಥ ಅಲ್ಲ, ಕಂಪ್ಲೀಟು ಅಂತ ಅರ್ಥ. ಹಾಗಾದರೆ ಇಲ್ಲಿ 4 ಸ್ಟೇಜ್ ಇದೆ. ವೃದ್ಧ, ಅದಕ್ಕಿಂತ ದೊಡ್ಡದು ಅರ್ಧ, ಅದಕ್ಕಿಂತ ದೊಡ್ಡದು ಪರಾರ್ಧ, ಅದಕ್ಕಿಂತ ದೊಡ್ಡದು ಪರಮ ಪರಾರ್ಧ. ಇದು ಎತ್ತರಕ್ಕೆ ಹೇಳ್ತಾ ಹೋಗ್ತಾರೆ. ಹಾಗಾದರೆ ತತ್ವಾಭಿಮಾನಿ ದೇವತೆಗಳು ಸುಕೃತದ ಲೋಕ ಅಂತ ಹೇಳಿದೆ ನಾನು. ಅವರು ಪುಣ್ಯಾತ್ಮರು, ಅವರು ವೃದ್ಧರು. ತತ್ವಾಭಿಮಾನಿ ದೇವತೆಗಳು ವೃದ್ಧರು, ತುಂಬಿದವರು, ತುಂಬಿದ ಕೊಡ. ವೃದ್ಧ ಅಂತ ನಾವು ಅವನು ತುಂಬಿದ ಕೊಡ, ಪುಣ್ಯ ತುಂಬಿದವರು. ಸರಿ, ತುಂಬಿದ ಕೊಡ ಅವರು, ಆದರೆ ಚಿಕ್ಕ ಕೊಡ. ತುಂಬಿದ ಕೊಡ ಆದರೂ ಕೊಡವೇ ಚಿಕ್ಕದು, ಎಷ್ಟು ತುಂಬಬಹುದು? ಆ ತತ್ವಾಭಿಮಾನಿ ದೇವತೆಗಳಲ್ಲಿ ದೊಡ್ಡವ ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಶ್ರೇಷ್ಠನಾದವ ಇಂದ್ರ. ಅವನು ಅರ್ಧ, ದೊಡ್ಡ ತುಂಬಿದ ಕೊಡ. ಎಲ್ಲವೂ ತುಂಬಿದ ಕೊಡವೇ. ಇವರು ಚಿಕ್ಕ ತುಂಬಿದ ಕೊಡ ವೃದ್ಧ, ಅದಕ್ಕಿಂತ ದೊಡ್ಡ ತುಂಬಿದ ಕೊಡ ಅರ್ಧ. ಆ ವೃದ್ಧ ಹೆಚ್ಚು ತುಂಬಿದವರು. ಇಂದ್ರ ಅರ್ಧ ಆದ. ಈಗ ಇಂದ್ರನಿಗಿಂತ ಪರ, ಅದಕ್ಕಿಂತ ದೊಡ್ಡ ಕೊಡ ಯಾರು? ಅದು ರುದ್ರಾದಿ ದೇವತೆಗಳು. ಅವನು ಮನೋಭಿಮಾನಿಗಳು, ಇವನು ಬಾಹ್ಯೇಂದ್ರಿಯಾಭಿಮಾನಿಗಳು. ಮನೋಭಿಮಾನಿಗಳಾಗಿರತಕ್ಕಂಥ ಗರುಡಶೇಷ ರುದ್ರರು ಪರಾರ್ಧರು. ಅದಕ್ಕಿಂತಲೂ ಹೆಚ್ಚು ದೊಡ್ಡ ಕೊಡ, ಅದೂ ತುಂಬಿದೆ. ಅದು ಮುಗೀತೋ? ಎಲ್ಲಿಗೆ ಮುಗಿಲ್ಲ, ಅದಕ್ಕಿಂತ ದೊಡ್ಡ ಕೊಡ ಉಂಟು ಅಂತಾರೆ. ಪರಮ ಪರಾರ್ಥ. ಆ ಗರುಡಶೇಷ ರುದ್ರರು ತುಂಬಿದ ಕೊಡಗಳು, ಅದಕ್ಕಿಂತಲೂ ದೊಡ್ಡ ಕೊಡವಾದ ಅಂದರೆ ಬ್ರಹ್ಮವಾಯುಗಳು, ಅವರು ಪರಮ ಪರಾರ್ಥರು. ಭಗವಂತನನ್ನು ತುಂಬಿಸಿಕೊಂಡ ಕೊಡಗಳಲ್ಲಿ ಬಹಳ ದೊಡ್ಡ ಕೊಡ. ಅದಕ್ಕೆ ಅವರು ಹೇಳಿದ್ರು ಸುಕೃತಸ್ಯ ಲೋಕೆ, ಪುಣ್ಯದ ಆಶ್ರಯ, ಎಲ್ಲ ಪುಣ್ಯಗಳಿಗೆ ನೆಲೆಯಾದ ಮತ್ತು ಪುಣ್ಯಗಳೇ ನೆಲೆಯಾಗಿ ತುಂಬಿದ ಕೊಡಗಳಲ್ಲಿ ಅತ್ಯಂತ ದೊಡ್ಡ ತುಂಬಿದ ಕೊಡವಾದ ಪ್ರಾಣದೇವರು ಅಂತ ಆಯ್ತು. ಹಾಗಾದರೆ ಪರಮೇ ಪರಾರ್ಧೇ ಸುಕೃತಸ್ಯ ಲೋಕೆ, ಪುಣ್ಯದಿಂದ ತುಂಬಿದ ಕೊಡಗಳಲ್ಲಿ ಭಗವಂತನನ್ನು ತುಂಬಿಸಿಕೊಂಡ, ಭಗವಂತನ ಅರಿವು ಅನ್ನುವ ಸುಕೃತವನ್ನು ತುಂಬಿಸಿಕೊಂಡ ಕೊಡಗಳಲ್ಲೇ ಅತ್ಯಂತ ದೊಡ್ಡ ಕೊಡವಾಗಿರತಕ್ಕಂಥ ಪ್ರಾಣದೇವರ ಒಳಗೆ ಇವರು 2 ರೂಪದಿಂದ, ಭಗವಂತ 2 ರೂಪದಿಂದ ಇದ್ದಾನೆ. ಹಾಗಾದರೆ ಹೃದಯ ಗುಹೆಯಲ್ಲಿ ಜೀವದ ಪಕ್ಕದಲ್ಲಿ ಪ್ರಾಣದೇವರು, ಪ್ರಾಣದೇವರಲ್ಲಿ 2 ರೂಪದಿಂದ ಭಗವಂತ, ಆತ್ಮ ಅಂತರಾತ್ಮ ಅಂತ. ಹೀಗೆ ಋತಂ ಪಿಬಂತೌ ಸುಕೃತಸ್ಯ ಲೋಕೆ,
ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ. ಪರಮೇ ಪರಾರ್ಧೆ ಸುಕೃತಸ್ಯ ಲೋಕೆ. ಅತ್ಯಂತ ದೊಡ್ಡ ಕೊಡವಾದ ಪುಣ್ಯದ ನೆಲೆಯಾದ ಪ್ರಾಣದೇವರಲ್ಲಿ, ಹೃದಯ ಗುಹೆಯಲ್ಲಿರುವ ಪರಮ ಪರಾರ್ಧರಾದ ಸುಕೃತಕ್ಕೆ ನೆಲೆಯಾದ ಪ್ರಾಣದೇವರಲ್ಲಿ ಕುಳಿತು ಋತಂಪಿ ಬಂತವು. ಅದು ಗುಹೆ ಒಳಗೆ ಕೂತು ನಾವು ಮಾಡಿರ್ತಕ್ಕಂಥ ಶುಭಂ ಪಿಬತ್ಯಸೋ, ಶುಭಕರ್ಮ ಫಲವನ್ನು ತಾನು ಪಾನ ಮಾಡ್ತಾ. ಹಾಗಾದ್ರೆ ಇವನಿಗೆ ಈ 3 ಆಯ್ತು. ಈಗ ಊಟಕ್ಕೂ ಆಯಿತು, ಖಾದಕ್ಕೂ ಆಯಿತು, ಪಾನಕ್ಕೂ ಆಯಿತು, 3 ಆಯಿತು. ಅನ್ನಂಬ ತ್ರಿಧಾ ವಿಹಿತ, 3 ವಿಧವಾದ ಅನ್ನವೂ ಆಯಿತು. ಈಗ ಅಶನ ಖಾದ ಹಿಂದೆ ಹೇಳಿದ್ರು, ಇಲ್ಲಿ ಪಾನ ಹೇಳಿದರು. ಇದನ್ನೇ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಅತ್ತ ಚರಾಚರ ಗ್ರಹಣಾತ್, ಆಮೇಲೆ ಗುಹಾಂ ಪ್ರವಿಷ್ಟವು ಆತ್ಮಾನೌ ಹಿ ತದ್ದರ್ಶನಾತ್ ಅಂತ 2 ಸೂತ್ರದಲ್ಲಿ ಹೇಳ್ತಾರೆ. ಗುಹಾಂ ಪ್ರವಿಷ್ಟವು ಆತ್ಮಾನವು, ಗುಹೆ ಒಳಗಿರ್ತವೆ ಎಲ್ಲಿರುವಂಥವು ಇಬ್ಬರು. ಯಾರು ಅಂದರೆ ಹಿಂದೆ ಬಂದದ್ದು ಯಾರು? ಹಿಂದೆ ಆತ್ಮ ಉಲ್ಲೇಖ ಬಂದಿದ್ದಾನೆ. ಆತ್ಮಾಸ್ಯ ಜಂತೋರ್ನಿಹಿತೋ ಗುಹಾಯಾಮ್ ಅಂತ ಹಿಂದೆ ಬಂದಿದೆ. ಗುಹೆಯಲ್ಲಿ ಆತ್ಮ ಇದ್ದಾನೆ ಅಂತ. ಇಲ್ಲಿ ಗುಹಾಂ ಪ್ರವಿಷ್ಟವು ಅಂತ ದ್ವಿವಚನ ಹೇಳಿದರು. ವೇದವ್ಯಾಸರು ಹೇಳ್ತಾರೆ, ಹಿಂದೆ ಗುಹಾಂ ಪ್ರವಿಷ್ಟ ಅಂತ ಏಕವಚನದಲ್ಲಿ ಯಾರು ಬಂದಿದ್ದಾನೆ, ಗುಹೆಯ ಒಳಗೆ ಇದ್ದಾನೆ ಅಂತ ಏಕವಚನದಲ್ಲಿ ಹೇಳಿದ್ದಾರೆ. ಇಲ್ಲಿ ಗುಹೆಯ ಒಳಗೆ ಇದ್ದಾರೆ ಅಂತ ಹೇಳೋದು ಅವನನ್ನೇ. ಯಾಕೆ? ತದ್ದರ ಅದೇ ಮುಂದೆ ಅನುಸ್ಯೂತವಾಗಿ ಬಂದಿರೋ ಅದೇ ಆತ್ಮ ಒಂದು ರೂಪದಿಂದ ಹಿಂದೆ ಏನು ಹೇಳಿದ್ದಾರೆ ಅವನೇ. ಹೌದಪ್ಪ, ಆತ್ಮನಾಗಿ ಗುಹಾಂ ಪ್ರವಿಷ್ಟ, ಅಂತರಾತ್ಮನಾಗಿ ಕೂಡ ಗುಹಾಂ ಪ್ರವಿಷ್ಟ. ಹಾಗಾದರೆ ಆತ್ಮ ಅಂತರಾತ್ಮ ಅನ್ನುವ 2 ಹೆಸರಿನಿಂದ ಗುಹಾ ಪ್ರವಿಷ್ಟನಾಗಿ ಹೃದಯ ಗುಹೆಯಲ್ಲಿ ಪ್ರಾಣದೇವರ ಒಳಗೆ ಭಗವಂತ 2 ರೂಪದಿಂದ ಇದ್ದಾನೆ. ಅವನು ಹೇಗಿದ್ದಾನೆ? ಛಾಯಾತಪವು ಬ್ರಹ್ಮವಿಧ ವದಂತಿ. ಛಾಯಾತಪವು, ಆ ಆತ್ಮ ಅಂತರಾತ್ಮ 2 ರೂಪಗಳು ಕೂಡ ಹೇಗಿವೆ ಅಂದರೆ ಅವು ನೆರಳಿನಂತೆ ಇವೆ ಅಥವಾ ಅವು ಬಿಸಿಲಿನಂತೆ ಇವೆ ಅಂತಾರೆ. ಛಾಯಾತಪವು ಅವು ನೆರಳಿನಂತೆ ಇವೆ ಮತ್ತು ಅವು ಬಿಸಿಲಿನಂತೆ ಇವೆ. ಹಾಗಂದ್ರೆ ಏನ್ರಿ? ನೆರಳಿನಂತೆ ಇದ್ದರೆ ಏನೂ ಕಾಣೋಲ್ಲ, ಬಿಸಿಲಿನಂತೆ ಇದ್ದರೆ ಎಲ್ಲ ಕಾಣುತ್ತೆ. ಹಾಗಲ್ಲ, ನೆರಳಿನಂತೆ ತಂಪು ಸುಖಪ್ರದ, ಬಿಸಿಲಿನಂತೆ ಉರಿ ದುಃಖಪ್ರದ, ತಾಪಕ ಅಂತ ಅರ್ಥ. ಬಿಸಿಲಿಗೆ ಅನೇಕ ಕ್ವಾಲಿಟೀಸ್ಗಳಿವೆ. ಜ್ಞಾನಿಗಳಿಗೂ ಅವನು ಬಿಸಿಲಿನಂತೆ ಇದ್ದಾನೆ, ಅಂದರೆ ಬೆಳಕಾಗಿ ಜ್ಞಾನವನ್ನು ಕೊಡ್ತಾನೆ. ಅಜ್ಞಾನಿಗಳಿಗೂ ಬಿಸಿಲಿನಂತೆ ಇದ್ದಾನೆ, ಅಂದರೆ ಏನು? ತಾಪಪ್ರದನಾಗಿದ್ದಾನೆ. ಜ್ಞಾನಿಗಳಿಗೆ ನಿಜ, ಜ್ಞಾನಿಗಳಿಗೆ ನೆರಳು, ಅಜ್ಞಾನಿಗಳಿಗೆ ತಾಪಕ. ಜ್ಞಾನಿಗಳಿಗೆ ತಣ್ಣೆಳಲು, ಅವನು ಆನಂದವಾದ ತಂಪಾಗಿರ್ತಾನೆ. ಅಥವಾ ಜ್ಞಾನಿಗಳಿಗೆ ಆ ಬೆಳಕು ತಂಪಾಗಿರುತ್ತೆ ಅನ್ನೋದು ಮುಖ್ಯವಾದ ಅರ್ಥ ಅಲ್ಲಿ. ಬೆಳಕು ಯಾವಾಗ ನಮಗೀಗ ಸೂರ್ಯ ಬೆಳಕು ನೀಡ್ತಾನೆ, ಅವ ಸೂರ್ಯನ ನೋಡಲಿಕ್ಕೆ ಆಗೋದಿಲ್ಲ, ನೋಡಿದ ಕೂಡಲೇ ಕಣ್ಣು ಕತ್ತಲೆ ಕಟ್ಟಿದ ಹಾಗಾಗತ್ತೆ. ನೋಡಿ ಸೂರ್ಯನನ್ನು ನೋಡಿ ಮತ್ತೆ ನೋಡಿ ಎಂಥದೂ ಕಾಣುವುದಿಲ್ಲ. ಹಾಗಲ್ಲ, ಅವನು ಸೂರ್ಯನಿಗಿಂತ ಹೆಚ್ಚು ಪ್ರಕಾಶಮಾನ, ಸಹಸ್ರ ಸೂರ್ಯಾಮಿತ ಕಾಂತಿ ಕಾಂತ ಅವನು. ಆದರೆ ಸಾವಿರಾರು ಸೂರ್ಯರು ಏಕಕಾಲದಲ್ಲಿ ಉದಿಸಿದರೆ ಎಷ್ಟು ಬೆಳಕು ಇರುವುದು ಸಾಧ್ಯವೋ ಅಂಥ ಪ್ರಕಾಶ ಆ ಒಳಗಿನ ಧ್ಯಾನದಲ್ಲಿ ಕಾಣುತ್ತೆ. ಕಂಡ್ರೆ ಕಣ್ಣು ಕುಕ್ಕಿದ ಹಾಗಾಗೋದಿಲ್ಲ, ಉರಿಯೋದಿಲ್ಲ, ಅದು ತಂಪಾಗಿರ್ತದೆ. ಒಳ್ಳೆ ಶ್ರೀಗಂಧ ಮೈಗೆ ಹಚ್ಚಿಕೊಂಡ ಹಾಗೆ ಆ ತಂಪಿನ ಅಂಥ ಉಜ್ವಲವಾದ ಪ್ರಕಾಶ, ಅದೇ ವಿಶೇಷ. ಇದು ಪ್ರಕಾಶ ಪ್ರಖರವಾದಷ್ಟೇ ಉರಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಬೇಸಿಗೆಯಲ್ಲಿ ಸೂರ್ಯನ ಶಾಖ ಇದ್ದ ಹಾಗೆ ಹಾಗಲ್ಲ, ಅಲ್ಲಿ ಪ್ರಕಾಶ ಹೆಚ್ಚಾದಷ್ಟು ತಂಪು ಜಾಸ್ತಿ ಆಗ್ತಾ ಹೋಗ್ತದೆ. ಭಗವಂತ ಅವರಿಗೆ ಬೆಳಕಾಗಿ ಕಾಣಿಸ್ತಾನೆ, ಆದರೆ ತಂಪಾಗಿರ್ತಾನೆ. ಇವರಿಗೆ ಭಗವಂತ ಬೆಳಕಾಗಿ ಕಾಣಿಸೋದಿಲ್ಲ, ಅಜ್ಞಾನಿಗಳಿಗೆ ಅವನು ಛಾಯೆ, ಕತ್ತಲು, ಆದರೂ ಉರಿ. ಇದು ವಿಚಿತ್ರ. ನೆರಳು ಉರಿಯಲ್ಲಿ, ಬೆಳಕು ತಂಪು ಅಲ್ಲಿ. ಆ ಒಳಗಿನ ಪ್ರಪಂಚದಲ್ಲಿ ನೆರಳು ಉರಿ, ಮಹಾದಾಹ. ಆದರೆ ಬೆಳಕು ಎಷ್ಟು ಪ್ರಖರವಾಯಿತೋ ಅಷ್ಟು ತಂಪು ಒಳಗೆ. ಅಂದ ಅಜ್ಞಾನಿಗಳಿಗೆ ತಂಪಾಗಿ, ಅಜ್ಞಾನಿಗಳಿಗೆ ಉರಿಯಾಗಿ ಕಾಣತಕ್ಕಂಥ ರೂಪ ಅದು. ಛಾಯಾತಪವು ಅದು ಯಾವುದದು ಅಂದರೆ ಬ್ರಹ್ಮ. ದ್ವಿವಚನದಿಂದ ನಾವು ಹೇಳಿದರೂ ಅದು ಒಂದೇ. ಅದು ಬ್ರಹ್ಮ. ವಿದೋ ವದಂತಿ. ವಿದಃ ಬ್ರಹ್ಮಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ ಅದನ್ನು ಬ್ರಹ್ಮ ಇತಿ ವದಂತಿ. ಆ 2 ದ್ವಿವಚನ ಹೇಳಿದ ಕೂಡಲೇ ಅದು 2 ವಸ್ತುನ ತಿಳ್ಕೊಬೇಡಿ, ಅದು ಅಖಂಡವಾದ ಬ್ರಹ್ಮ, ಆತ್ಮಾಂತರಾತ್ಮನಾಮಕವಾದ್ದು. ಬ್ರಹ್ಮವಿದೋ ವದಂತಿ ಅಂತ ಒಂದೇ ಶಬ್ದ ಅಲ್ಲ ಅಲ್ಲಿ, ಬ್ರಹ್ಮ ವಿದೋ ವದಂತಿ. ಅದು ಬ್ರಹ್ಮಪ್ಪ. ಬ್ರಹ್ಮತತ್ವವನ್ನು ಬಿಟ್ಟು ನಾವು ಬುದ್ಧಿ ಮತ್ತು ಜೀವ ಮತ್ತು ಪರಮಾತ್ಮ ಹೀಗೆಲ್ಲ ಅರ್ಥ ಮಾಡಬೇಡಿ ದ್ವಿವಚನಕ್ಕೆ. ಅದು ಬ್ರಹ್ಮ ಇತಿ ವಿಧ. ಯಾವ ವಿಧ? ಬ್ರಹ್ಮವಿಧ. ಬ್ರಹ್ಮಜ್ಞಾನಿಗಳು ಹೇಳ್ತಾರೆ ಅದು ಬ್ರಹ್ಮಸ್ವರೂಪ. ಆತ್ಮ ಅಂತರಾತ್ಮ ಎರಡೂ ಕೂಡ ಭಗವಂತನ ಸ್ವರೂಪ. ಯಾಕಂದರೆ ಪ್ರಾಣದೇವರ ಒಳಗಿರುವಂಥದ್ದು ಅಂತ ಹೇಳಿದೆವು ನಾವು. ಪ್ರಾಣದೇವರ ಒಳಗಿದ್ದು ನಿಯಮನ ಮಾಡುವಂಥದ್ದು ಇನ್ಯಾವುದಾಗಲಿಕ್ಕೆ ಸಾಧ್ಯ? ಈ ದ್ವಿವಚನದ ಮಾತ್ರ ಅಲ್ಲಪ್ಪ. ಪಂಚಾಗ್ನಯೋ ಯೇ ಚ ತ್ರಿನಾಚಿಕೇತಾ. ಹಿಂದೆ ನಾವು ತ್ರಿನಾಚಿಕೇತಾ 3 ಬಾರಿ ನಾಚಿಕೇತ ಅಗ್ನಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದೆವು. ಹೀಗೆ ನಚಿಕೇತ
ನಿಗೆ ಉಪದೇಶ ಮಾಡಿದ, ನಚಿಕೇತ ಅನುಷ್ಠಾನ ಮಾಡಿದ, 3 ಸರ್ತಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ಪಂಚಾಗ್ನಿಗಳಿವೆಯಲ್ಲ, ಆ ಪಂಚಾಗ್ನಿಗಳು ಕೂಡ ಏನಂತ ತಿಳ್ಕೊಂಡು ಬಹುವಚನದಲ್ಲಿ ಹೇಳಿದ್ದಷ್ಟೇ, ಅದು ಕೂಡ ಬ್ರಹ್ಮ. ಆ ಪಂಚಾಗ್ನಿಗಳೂ ಬ್ರಹ್ಮಸ್ವರೂಪ. ಆತ್ಮಾಂತರಾತ್ಮರು ಹೇಗೆ ಬ್ರಹ್ಮಸ್ವರೂಪರೋ ಅದನ್ನೂ ಕೂಡ ಅದೇನು ಹೇಳಿದ್ರು, ಲೋಕಾತಿಮಗ್ನಿಂ ತಮ ಅನಂತ ಲೋಕಾಪ್ತಿಂ ಅಥೋ ಪ್ರತಿಷ್ಠಾಂ ವಿದ್ಧಿತ್ವಮೇತಂ ನಿಹಿತಂ ಗುಹಾಯಾಮ್, ಅಲ್ಲಿ ಹೇಳಿದದನ್ನೇ ಗುಹಾಯಾಂ ನಿಹಿತಂ. ಇಲ್ಲಿ ಹೇಳೋದು ಗುಹಾಂ ಪ್ರವಿಷ್ಟವು, ಗುಹೆ ಒಳಗಿರತಕ್ಕಂಥ ಆತ್ಮಾಂತರಾತ್ಮಕನಾದಂಥ ಆತ್ಮ ಅಂತರಾತ್ಮ ನಾಮಕನಾದಂತಹ ಭಗವಂತನೂ ಅವನೇ, ಪಂಚಾತ್ಮಕನಾದಂತಹ ಪಂಚರೂಪಿಯಾದ ಭಗವಂತನು ಅವನೇ. ಬಹುವಚನದಿಂದ ಹೇಳುವುದು ಅವನನ್ನೇ ನಾವು. ಪಂಚ ಅಗ್ನಯ, ಪಂಚ ಅಗ್ನಿಗಳು ಯಾವುದು? ಲೌಕಿಕವಾದಂಥ ಅಗ್ನಿ ನಾನು ಹೇಳಿದ್ದೇನೆ, ಗಾರ್ಹಪತ್ಯಾಗ್ನಿ, ಆಮೇಲೆ ಆಹ್ವನೀಯಾಗ್ನಿ, ದಕ್ಷಿಣಾಗ್ನಿ, 4ನೇದ್ದು ಪ್ರಣೀತಾಗ್ನಿ, 5ನೇದ್ದು ಆಗ್ನಿಧ್ರಾಗ್ನಿ ಅಂತ. ಇನ್ನು ಸಭ್ಯ ಆವಸತ್ಯ ಅಂತ ಹೇಳ್ತಾರೆ. ಇದು ಪಂಚಾಗ್ನಿ. ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ, ಪ್ರಣೀತಾಗ್ನಿ ಮತ್ತು ಆಗ್ನಿಧ್ರ ಅಂತ. ಪ್ರಣೀತ ಆಗ್ನಿಧ್ರ, ಇದು ಪಂಚ ಅಗ್ನಿಗಳು. ಇದನ್ನು ಹೇಳಿದ್ದಲ್ಲ ಯಮ, ಅವನು ಇದನ್ನು ಯಾಕೆ ಹೇಳ್ತಾನೆ? ಮತ್ತು ತಾನು ಇದನ್ನು ಉಪಾಸನೆ ಮಾಡಿದ್ದೇನೆ ಅಂತ ಹೇಳ್ತಾನೆ. ಪಂಚಾಗ್ನಿಯಲ್ಲಿ ಉಪಾಸನೆ ಮಾಡಿ ನಾನು ಭಗವಂತನನ್ನು ತಿಳ್ಕೊಂಡೆ ಅಂತ ಹೇಳ್ತಾನೆ. ಅವನು ಅಗ್ನಿಯನ್ನು ಯಾಕೆ ಉಪಾಸನೆ ಮಾಡಬೇಕು? ಯಾಕೆಂದರೆ ಅಗ್ನಿ 15ನೇ ಕಕ್ಷೆಯಲ್ಲಿರುವವ, ಯಮ 12ನೇ ಕಕ್ಷೆಯಲ್ಲಿರುವವ. ಅವನು ಅಗ್ನಿಯಲ್ಲಿ ಉಪಾಸನೆ ಮಾಡುವ ಪ್ರಶ್ನೆಯೇ ಇಲ್ಲ. ಅವಮ ಪ್ರತೀಕದಲ್ಲಿ ಉತ್ತಮರು ಉಪಾಸನೆ ಮಾಡಬೇಕಾದ ಕಾರಣ ಏನೂ ಇಲ್ಲ. ಹಾಗಾದರೆ ಅವನು ಹೇಳ್ತಾನೆ ನಾನು ಪಂಚಾಗ್ನಿಯನ್ನು ಉಪಾಸನೆ ಮಾಡಿದ್ದೇನೆ ಅಂದರೆ ಏನರ್ಥ? ಆ ಪಂಚಾಗ್ನಿಗಳು, ಬಹುವಚನೋಕ್ತವಾದ ಪಂಚಾಗ್ನಿಗಳು, ದ್ವಿವಚನೋಕ್ತವಾದಂಥ ಆತ್ಮಾಂತರಾತ್ಮರು, ಏಕವಚನೋಕ್ತವಾದ ಬ್ರಹ್ಮ ಎಲ್ಲ ಒಂದೇ ಎಂದ. ಪಂಚಾಗ್ನಯ, ಅಲ್ಲಿ ನಾನು ಗಾರ್ಹಪತ್ಯ ಅಂತ ಹೇಳಿದ್ದು ನಾರಾಯಣನನ್ನು, ಆಹವನೀಯ ಅಂತ ಹೇಳಿದ್ದು ವಾಸುದೇವನನ್ನು, ದಕ್ಷಿಣಾಗ್ನಿ ಅಂತ ಹೇಳಿದ್ದು ಸಂಕರ್ಷಣನನ್ನು, ಆಮೇಲೆ ಪ್ರಣೀತ ಅಂತ ಹೇಳಿದ್ದು ಪ್ರದ್ಯುಮ್ನನನ್ನು, ಆಗ್ನಿಧ್ರ ಅಂತ ಹೇಳಿದ್ದು ಅನಿರುದ್ಧನನ್ನು. ಹೀಗೆ ನಾನು ಪಂಚರೂಪಿಯಾದ ಭಗವಂತನನ್ನೇ ಪಂಚಾಗ್ನಿಯಾಗಿ ಉಪಾಸನೆ ಮಾಡು, ಅದನ್ನೇ ಹೃದಯ ಗುಹಾಯಾಮ್ ನಿಹಿತವಾದ ಪಂಚಾಗ್ನಿಯನ್ನು ಉಪಾಸನೆ ಮಾಡು. ನಚಿಕೇತಾಗ್ನಿಯ ಮೂಲಕ 3 ಬಾರಿ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿರ್ತಕ್ಕ ಪಂಚಾಗ್ನಯ ಏನಿವೆ ಅದು ಪಂಚರೂಪಿಯಾದ ಭಗವಂತನೇ, ಅದು ಕೂಡ ಬ್ರಹ್ಮ. ಆ ಪಂಚಾಗ್ನಿಗಳೂ ಬ್ರಹ್ಮ, ಈ ದ್ವಿರೂಪವೂ ಬ್ರಹ್ಮ, ಏಕವಚನವೂ ಬ್ರಹ್ಮ. ಹೀಗೆ ಪಂಚಾಗ್ನಯ ಏ ಚ ತ್ರಿನಾಚಿಕೇತಾ ಅನ್ನುವುದಕ್ಕೆ ಸಾಮಾನ್ಯವಾಗಿ ಏನರ್ಥ ಬರೀತಾರೆ ಅಂದರೆ ಪಂಚಾಗ್ನಿ ವಿದ್ಯೆಯನ್ನು ಬಲ್ಲವರು, 3 ಸರ್ತಿ ನಚಿಕೇತಾಗ್ನಿಯಲ್ಲಿ ಅನುಷ್ಠಾನ ಮಾಡಿದವರು ಆದ ಬ್ರಹ್ಮವಿದ ಅಂತ ಹೇಳ್ತಾರೆ. ಹಾಗರ್ಥ ಅಲ್ಲ, ಅದು ತಪ್ಪದು. ಹಾಗರ್ಥ ಪಂಚಾಗ್ನಯ ಏ ಚ ತ್ರಿನಾಚಿಕೇತಾ ತದಪಿ ಬ್ರಹ್ಮ. ಪಂಚಾಗ್ನಿಯಲ್ಲಿ ಇರತಕ್ಕಂಥ ಅಗ್ನಿವಿದ್ಯೆಯಲ್ಲಿ ನಿನಗೆ ಉಪದೇಶ ಮಾಡಿರತಕ್ಕಂಥ ಪಂಚರೂಪನಾದ ಭಗವಂತನೂ ಬ್ರಹ್ಮನೇ. ಆತ್ಮಾಂತರಾತ್ಮ ಅಂತ 2 ರೂಪದಿಂದ ಹೃದಯದಲ್ಲಿರತಕ್ಕ ಭಗವಂತನೂ ಬ್ರಹ್ಮನೇ. ಮತ್ತು ಆತ್ಮಾಸ್ಯ ಎಂತೋಹೋ, ಈ ಹೃದಯದೊಳಗೆ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ಏಕವಚನದಲ್ಲಿ ಹೇಳಿದೆವು, ಅದು ಭಗವಂತನೇ. ಏಕವಚನೋಕ್ತವಾದ ರೂಪವು ಭಗವಂತನ ರೂಪ, ದ್ವಿರೂಪನೂ ಭಗವಂತನೇ, ಪಂಚರೂಪನೂ ಭಗವಂತನೇ. ಪಂಚಾತ್ಮಕೋಸೌ ದ್ವಿಷಡಾತ್ಮಕೋ ಭೂತ್. ಆಚಾರ್ಯರು ಪಂಚರಾತ್ರಾಗಮದ ಶ್ಲೋಕವನ್ನು ತಾತ್ಪರ್ಯ ನಿರ್ಣಯದಲ್ಲಿ ಇದು ಪಂಚರಾತ್ರದ ಶ್ಲೋಕ ಅವನ್ನು ಉಲ್ಲೇಖ ಮಾಡಿದ್ದಾರೆ. ಆಚಾರ್ಯರ ಶ್ಲೋಕ ಅಲ್ಲ ಇದು. ಪಂಚಾತ್ಮಕೋಸೌ ದ್ವಿಷಡಾತ್ಮಕೋ ಭೂತ್ ಅಂತ. ಅವನೇ ಪಂಚಾತ್ಮಕನಾದ, ಆಮೇಲೆ ದ್ವಾದಶಾತ್ಮಕನಾದ, ದಶಾತ್ಮಕನಾದ, ಸಹಸ್ರರೂಪನಾದ, ಶತರೂಪನಾದ, ಸಹಸ್ರರೂಪನಾದ, ಅನಂತರೂಪನಾದ, ಮತ್ತು ಇಷ್ಟೆಲ್ಲ ಆಗಿ ಏಕಿ ಒಬ್ಬನೇ ಆದ ಅಂತ. ಇನ್ನೇನು ಏಕನೇ ಆದ, ಏಕಮೇವ ಅದ್ವಿತೀಯಮ್ಮಾದ ಅಂತ. ಆದ್ದರಿಂದ ಏಚ ಪಂಚಾಗ್ನಯ, ಪಂಚ ಅಗ್ನಿವಿದ್ಯೆಗಳಲ್ಲಿ ಇಲ್ಲಿಯೂ ಹಾಗೆ ಸುಕೃತಸ್ಯ ಲೋಕೆ ಆತ್ಮಾಂತರಾತ್ಮಕ ನಾಮಕರಾಗಿರ್ತಕ್ಕಂಥ ಭಗವಂತನ 2 ರೂಪಗಳು ಕೂಡ ಜೀವನ ಹೃದಯ ಗುಹಿಯಲ್ಲಿ ಇರತಕ್ಕ ಪರಮ ಪರಾರ್ಧನಾದ ಪ್ರಾಣನ ಒಳಗಿರುವುದು. ಪಂಚಾಗ್ನಿಯಲ್ಲಿರ್ತಕ್ಕ ಭಗವಂತನ ಪಂಚರೂಪಗಳು ಕೂಡ ಪ್ರಾಣಾಪಾನ ವ್ಯಾನೋದಾನ ಸಮಾನ ನಾಮಕರಾದಂಥ ವಾಯುದೇವರ ಪಂಚರೂಪಗಳ ಒಳಗಿರುವುದು. ಅದನ್ನ ಇವನು ಪಂಚರೂಪನಾದಾಗ ಅವನ ವಾಹನವು ಪಂಚರೂಪ ಆಗುತ್ತೆ, ಅವನ ದ್ವಿರೂಪನಾದಾಗ ಅವನ ವಾಹನವು ದ್ವಿರೂಪ ಆಗುತ್ತೆ, ಅವನು ಏಕರೂಪನಾದಾಗ ಇವನು ಏಕರೂಪ ಆಗ್ತಾನೆ. ಪ್ರಾಣದೇವರು ಭಗವಂತನಿಗೆ ವಾಹನ ಆಗಬೇಕು ಅವರು. ಇದಕ್ಕೋಸ್ಕರ ಈ ವಾಯುವಾಹನ ಅನ್ನುವ ಶಬ್ದ ಬಹಳ ಮಹತ್ವದ್ದು ವಿಷ್ಣು ಸಹಸ್ರನಾಮದ್ದು. ಅವನು ವಾಯುವಾಹನ ಅಂದರೆ ಭಗವಂತ ಎಷ್ಟು ರೂಪ ಧಾರಣೆ ಮಾಡ್ತಾನೆ ಲೋಕ ವ್ಯವಸ್ಥೆಗೆ ಅಷ್ಟು ರೂಪದಿಂದ ವಾಹಕನಾಗಿದ್ದಾನೆ. ಈ ಪ್ರಿವಿಲೇಜ್ ಗರುಡನಿಗಿಲ್ಲ. ಅವನು ಗರುಡವಾಹನ ಅಂತ ಇದೆ. ವಾಯುವಾಹನನಾದಾಗ ಏನು ಅಂದರೆ ಭಗವಂತನಿಗೆ ವಾಹಕನಾಗಿ ಎಷ್ಟು ರೂಪವೋ ವಾಹನವಾಗಿ ಅಷ್ಟು ರೂಪ ಇವನಿಗೆ, ವಾಯುದೇವರಿಗೆ. ಅವನು ಪಂಚಾತ್ಮಕನಾದ, ಇವನು ಪಂಚಪ್ರಾಣನಾದ. ಅವನು ದ್ವಿರೂಪನಾದ, ಇವನು ದ್ವಿರೂಪನಾದ. ಅವನು ಏಕರೂಪನಾದ, ಇವನು ಏಕರೂಪನಾದ. ಹೀಗೆ ಪ್ರಾಣತತ್ವಕ್ಕೆ ಭಗವಂತನ ವಾಹಕತ್ವ ಅನ್ನೋದು ಅಸಾಧಾರಣವಾದ, ಗರುಡನಿಗೆ ಇಲ್ಲದಂಥ ವಾಹಕತ್ವ ಇದೆ. ಪಂಚಾಗ್ನಯ ಏಚ ತ್ರಿನಾಚಿಕೇತಾ, ಇದೆಲ್ಲವೂ ಕೂಡ ಭಗವಂತನೇ. ಪಂಚರೂಪನಾದ ಭಗವಂತ, ದ್ವಿರೂಪನಾದ ಭಗವಂತ, ಏಕರೂಪನಾದ ಭಗವಂತ. ಆದ್ದರಿಂದಲೇ ಮುಂದೆ ಮಂತ್ರ ಯಸ್ಸೇತು ರೀಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ
ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಸಿ. ಅವನೇ ಯಸ್ ಸೇತು, ಇಲ್ಲಿಯೇ ಕವಚನ ಶುರು ಮಾಡಿದರು. ದ್ವಿವಚನದಿಂದ ಶುರು ಮಾಡಿದರು. ಪ್ರಾರಂಭದಲ್ಲಿ ಗುಹಾಂ ಪ್ರವಿಷ್ಟವು ದ್ವಿವಚನ ಹೇಳಿದರು, ಋತಂಪಿ ಬಂತವು ದ್ವಿವಚನ ಬಂತು, ಆಮೇಲೆ ಪಂಚಾಗ್ನಯ ಬಹುವಚನ ಬಂತು. ಅದನ್ನು ಇಲ್ಲಿ 2ನೇ ಶ್ಲೋಕದಲ್ಲಿ ಅದನ್ನು ಕಂಟಿನ್ಯೂ ಮಾಡುವ ಯಹ ಸೇತು ಅಂತ ಏಕವಚನ ಮಾಡಿದರು. ಯಾರು ದ್ವಿವಚನ ವಾಚ್ಯನೋ, ಯಾರು ಬಹುವಚನ ವಾಚ್ಯನೋ ಅವನು ಯಹ, ಯಾವ ಭಗವಂತನೋ ಈ ಪಂಚರೂಪನೋ ದ್ವಿರೂಪನೋ ಅವನೇ ಈಜಾನಾನಾಂ ಸೇತು ಅಂದರು. ಇಲ್ಲಿ ಏಕವಚನ ನೆಲೆಸಿಬಿಟ್ರು. ಅವನು ಈಜಾನರಿಗೆ ಸೇತು. ಈಜಾನರು ಅಂದರೆ ಸಂಸಾರದಲ್ಲಿ ಈಜುವವರು ಅಂತ ಅರ್ಥ ಅಲ್ಲ. ಈಜಾನರು ಅಂದರೆ ಈಜಿ ಅಂತ ಧಾತು ಇದೆ. ಈಜಿ ಗತವು ಅಂತ ಅಂದರೆ ಈ ಜತೆ ಅಂತ ರೂಪ ಆಗತ್ತೆ. ಇದು ಈಜಾನಾನ ಅಂದರೆ ಯಾಗ ಮಾಡುವವರು, ಯಜನ ಮಾಡುವವರು, ಯಜಮಾನಾನ ಅಂತ ರೂಪ ಆಗತ್ತೆ ಪ್ರಸಿದ್ಧವಾದಂಥ ಸಂಸ್ಕೃತದಲ್ಲಿ. ಯಜಮಾನರು, ಯಜಮಾನ ಅಂತಂದರೆ ನಮಗೆ ಅರ್ಥ ಬೇರೆ. ಯಜಮಾನ ಅಂದರೆ ಮನೆ ಯಜಮಾನರಿದ್ದಾರಾ ಅಂತ ಕೇಳ್ತೇವೆ. ಯಜಮಾನ ಅಂದರೆ ಭಗವಂತನನ್ನು ಆರಾಧಿಸುವವ ಅಂತ ಅರ್ಥ. ನಾವು ಮನೆ ಯಜಮಾನರು ದೇವರ ಗುರುತವೇ ಇರೋದಿಲ್ಲ, ಆದರೂ ಅವರು ಯಜಮಾನರಾಗಿರ್ತಾರೆ. ಯಜಮಾನ ಅಂದರೆ ಯಜದೇವ ಪೂಜಾಯಾಮ್, ಯಾರೂ ಭಗವಂತನ ಆರಾಧಕನೋ ಅವನು ಯಜಮಾನ. ಅಂದರೆ ಆ ಯಜ್ಞ ಮಾಡುವವ ಯಜಮಾನ. ಯಜ್ಞ ಅಂದರೆ ದೇವರ ಪೂಜೆ. ಯಜಮಾನ ಅಂತಂದರೆ ಭಗವಂತನ ಆರಾಧಕ. ಅಂದರೆ ಯಜಮಾನಾನಾಂ ಈಜಾನಾನಾಂ, ಭಗವಂತನನ್ನು ಆರಾಧಿಸುವವರಿಗೆ ಯಾವುದರ ಮೂಲಕ ಅಗ್ನಿ ಮುಖದಲ್ಲಿ ಆಗಬಹುದು, ಅಥವಾ ಅಧ್ಯಯನದ ಗ್ರಂಥಾಧ್ಯಯನ ಪಾಠ ಪ್ರವಚನದ ಮೂಲಕ ಆಗಬಹುದು, ಅಥವಾ ಪ್ರತಿಮಾದಲ್ಲಿ ಪೂಜೆ ಆಗಬಹುದು, ಅಗ್ನಿ ಪ್ರತೀಕದಲ್ಲಿ ಪೂಜೆ ಆಗಬಹುದು. ಯಾವುದೋ ಒಂದು ವಿಧದಿಂದ ಭಗವಂತನ ಯಾಗ ಅಂತಂದರೆ ಪೂಜೆ ಅಂತ ಅರ್ಥ ಸಂಸ್ಥೆ ಅಷ್ಟೇ. ಯಾಗ ಮಾಡಲಿಕ್ಕೆ ಅಗ್ನಿಯಲ್ಲೇ ಮಾಡೋದು ಯಾಗ ಅಂತ. ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಯಾಗ ಮಾಡಬೇಕಾದ್ರೆ ಅಗ್ನಿ ಬೇಕು. ಸಂಸ್ಕೃತದಲ್ಲಿ ಯಾಗ ಅಂತಂದರೆ ಯಾವುದರ ಮೂಲಕವೂ ಆಗಬಹುದು. ಯಜದೇವ ಪೂಜಾಯಾಮ್, ಮುಖ್ಯ ಏನು ಅಂದರೆ ಅದರಲ್ಲಿ ಸಂಗತಿ ಕರಣ, ಮನಸ್ಸು ಭಗವಂತನಲ್ಲಿ ಸಂಗತವಾಗಬೇಕು, ಅದು ಯಾಗ. ಯಾಗ ಅಂದರೆ ಯೋಗ, ಸಂಯೋಗ. ಭಗವಂತನಲ್ಲಿ ಮನಸ್ಸು ಸಂಯೋಗ ಹೊಳ್ಳುವಂಥ ಎಲ್ಲ ಕ್ರಿಯೆಯೂ ಯಾಗ ಅಥವಾ ಯಜ್ಞ ಅಂತ. ಅಂಥ ಯಜ್ಞ ಮಾಡುವವರಿಗೆ ಇವನು ಸೇತು ಅಂದರು. ಇವನು ಆಶ್ರಯ. ಯಾರು? ಈ ಪಂಚರೂಪನಾದಂಥ, ಈ ದ್ವಿರೂಪನಾದಂಥ ಭಗವಂತನೇ. ಹೊರಗಿನಿಂದ ಪಂಚರೂಪನಾಗಿ ಪಂಚಾಗ್ನಿಯಲ್ಲಿ ಕೂತು, ಒಳಗಿನಿಂದ ಆತ್ಮ ಅಂತರಾತ್ಮನಾಗಿ, ಇದು ಗ್ರಾಹಕನಾಗಿ ಅಂತ ನಿನ್ನೆ ಜಗನ್ನಾಥದಾಸರು ಹೇಳಿಲ್ವ? ಹಾಗೆ ಒಳಗೆ ಗ್ರಾಹ್ಯನಾಗಿ ಅವನು ಹೊರಗಿನಿಂದ ಗ್ರಾಹಕನಾಗಿ ತಗೊಂಡ. ಆ ಅಗ್ನಿಯಲ್ಲಿ ಕೊಟ್ಟದ್ದನ್ನು ತಗೊಳ್ಳುವವನು ಅವನೇ, ಈ ಕೊಡುವವನು ಅವನೇ. ಒಳಗಿಂದ ಆತ್ಮ ಅಂತರಾತ್ಮನಾಗಿ ಒಳಗಿನಿಂದ ಆಹುತಿಯನ್ನು ಕೊಡಿಸಿದ, ಹೊರಗಿನಿಂದ ಪಂಚಾಗ್ನಿಯಾಗಿ ತಗೊಂಡ. ಹಾಗೆ ಅವನೇ ದಾತಾರನಾಗಿ, ಅವನೇ ದೇಯನಾಗಿ, ಅವನೇ ಭೋಜ್ಯನಾಗಿ, ಅವನೇ ಭೋಜಕನಾಗಿ, ಅವನೇ ಗ್ರಾಹ್ಯನಾಗಿ, ಅವನೇ ಗ್ರಾಹಕನಾಗಿರುವಂಥ ರೀತಿ ಇದು. ಒಳಗಿನಿಂದ ಆತ್ಮ ಅಂತರಾತ್ಮನಾಗಿದ್ದಾನೆ. ಹೊರಗಿನ ಅಗ್ನಿಯಲ್ಲಿ ಅದು ಒಳಗೇ ಇದೆ. ಮತ್ತು ಒಳಗಿನಲ್ಲೇ ಪ್ರಾಣಾಪಾನ ವ್ಯಾನೋದಾನ ಸಮಾನ. ಆ ಪ್ರಾಣವ್ಯಾನ ಪಂಚಾಗ್ನಿ ರೂಪವು ಒಳಗೇ ಇರುವಂಥದ್ದು, ಹೊರಗೂ ಇದೆ. ಅವನು ಹೊರಗೆ ಅಗ್ನಿಯಲ್ಲಿ ಇದ್ದು, ಒಳಗೆ ಹೃದಯಾಗ್ನಿಯಲ್ಲಿ, ಜಾಠರಾಗ್ನಿಯಲ್ಲಿ, ವೈಶ್ವಾನರಾಗ್ನಿಯಲ್ಲಿದ್ದು ಪಂಚರೂಪನಾಗಿ, ಆತ್ಮ ಅಂತರಾತ್ಮನಾಮಕನಾಗಿ, ದ್ವಿರೂಪನಾಗಿ ಒಳಗಿದ್ದು ನಮ್ಮ ಎಲ್ಲ ಯಜ್ಞಗಳನ್ನು ಸ್ವೀಕರಿಸ್ತಕ್ಕಂಥವ. ಈಜಾನಾನಾಂ ಸ್ವೇತು, ಭಗವಂತನನ್ನು ಆರಾಧಿಸುವವರು ಎಲ್ಲರಿಗೂ ಕೂಡ ಕೊನೆಯ ಆಸರೆ ಅವನು. ಅಂದರೆ ನೀವು ಯಾವುದನ್ನೇ ಯಾಗದಲ್ಲಿ ದೇವತೆಯನ್ನು ಉದ್ದೇಶವಾಗಿ ಆಹುತಿ ಕೊಡಿ. ಬೇರೆ ಬೇರೆ ಆಹುತಿಗಳಿದೆ ಯಜ್ಞದಲ್ಲಿ, ಯಾಕಂದರೆ ಮಂತ್ರ ಬೇರೆ ಬೇರೆ ಇದೆಯಲ್ಲ. ಅಗ್ನಿ ಅಂತ ಹೇಳಿ ಆಹುತಿ ಕೊಡ್ರಿ, ಅಥವಾ ವಾಯು ಅಂತ ಆಹುತಿ ಕೊಡ್ರಿ, ಸೂರ್ಯ ಅಂತ ಆಹುತಿ ಕೊಡ್ರಿ, ಇಂದ್ರ ಅಂತ ಆಹುತಿ ಕೊಡ್ರಿ, ಪ್ರಜಾಪತಿ ಅಂತ ಆಹುತಿ ಕೊಡ್ರಿ. ವರುಣಾಯ ಸ್ವಾಹ ವರುಣಾಯೇದನ್ನಮಮ, ಮಿತ್ರಾಯ ಸ್ವಾಹ ಮಿತ್ರಾಯೇದನ್ನಮಮ, ಯಾವ ದೇವತೆ ಬೇಕಾರಾಗಲಿ. ಆ ಎಲ್ಲ ದೇವತೆಗಳ ಕೊಟ್ಟ ಆಹುತಿಯನ್ನು ತೆಗೆದುಕೊಳ್ಳತಕ್ಕ ಕೊನೆಯ ಆಶ್ರಯ ಅವನೇ. ಅಹಂ ಹಿ, ಇದನ್ನು ಕೃಷ್ಣ ಘೋಷಣೆ ಮಾಡಿದ. ಅಹಂ ಹಿ ಸರ್ವಯಜ್ಞಾನಾಂ